श्रीगुरुभ्यो नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवद्य। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। बभूव गन्धर्वमुनिस्तु देवकः स आससेवार्थवथाहुकाद्धरेः स उग्रसेनावरजस्तथैव नमश्च तस्मादजनिस्म देवकी। बभूव गन्धर्वमुनिः तु देवकः सः आस सेवार्थम् आहुकाद्धरेः अथ आहुकात् हरेः सः उग्रसेनावरजः तथा एव नामस्य नाम अस्य तस्मात् अजनि स्म देवकी। देवकः गन्धर्वमुनिः बभूव। गन्धर्वमुनिः गन्धर्वमुनि ಒಬ್ಬ ದೇವಕ ಅಂತ ಹೆಸರು. ಸಹ ದೇವಕಃ ಬಭೂವ. ಗಂಧರ್ವಮುನಿ ದೇವಕಃ ಬಭೂವ. ಒಬ್ಬ ಗಂಧರ್ವಮುನಿ ದೇವಕ ಅಂತ ಹೆಸರು ಅಥವಾ ದೇವಕ ಅಂತ ಹೆಸರಿಂದನೇ ಹುಟ್ಟಿದ. ಉಗ್ರಸೇನನೇ ಸೇವಾರ್ಥಂ ಅಥ ಹರೇಹೆ, ಯಾತಕ್ಕೆ ಶ್ರೀಹರಿಯ ಸೇವೆಗೋಸ್ಕರ ಅವತಾರವನ್ನು ಮಾಡಿದ. ಅಥ ಆ ಬಳಿಕ ಆಹುಕಾತ್, ಅವರಪ್ಪ ಯಾರು? ಆಹುಕ. ಆಹುಕನ ಮಗ ದೇವಕ. ದೇವಕ ಗಂಧರ್ವ ಮುನಿ, ಮೂಲ ರೂಪದಲ್ಲೂ ದೇವಕ ಅಂತಾನೆ ಹೆಸರು. ಸಹ ಉಗ್ರಸೇನಾವರಜಃ, ಉಗ್ರಸೇನನ ತಮ್ಮ. ಆಹುಕರಿಗೆ ಇಬ್ಬರು ಮಕ್ಕಳಾಯ್ತು. ಆಹುಕರಿಗೆ ಒಬ್ಬ ದೇವಕ, ಒಬ್ಬ ಉಗ್ರಸೇನ. ಆಮೇಲೆ ತಥೈವ ನಾಮಶ್ಚ ತಸ್ಮಾದಜನಿಸ್ಮ ದೇವಕಿ, ಆತನ ಹೆಸರು ಕೂಡ ಹಾಗೇ ಇತ್ತು. ಉಗ್ರಸೇನ ಅಂತಾನೆ ಹೆಸರು, ದೇವಕ ಅಂತಾನೆ ಹೆಸರು ಮೂಲ ರೂಪದಲ್ಲಿ. ತಸ್ಮಾದ್ ಅಜನಿಸ್ಮ ದೇವಕನ ಮಗಳೇ ದೇವಕಿ. ದೇವಕನ ಮಗಳು ದೇವಕಿ. ಇಷ್ಟೆಲ್ಲ ಅವ್ರ ಪರಿಚಯ ಆಯಿತು. ಉಗ್ರಸೇನ ಅಗ್ರಸೇನ ಬೇಕು. ಇಲ್ಲೇ ಇಲ್ಲ, ಅಗ್ರಸೇನ ಅಂತ ಇಲ್ಲೇ ಇಲ್ಲ. ಒಬ್ಬ ಉಗ್ರಸೇನ ಅಷ್ಟೆ. ಎಲ್ಲಿ ಎಲ್ಲಿ ಯಾವುದಕ್ಕೆ? ಇದಂತೂ ಇಲ್ಲ, ಇದರಲ್ಲಿಲ್ಲ. ಅನ್ಯಾಶ್ಚ ಯಾಹ ಕಶ್ಯಪಶ್ಚೈವ ಭಾರ್ಯಾಃ ಜ್ಯೇಷ್ಠಾಂತು ತಾಮಾಹುಕ ಆತ್ಮಪುತ್ರೀಂ ಚಕಾರ ತಸ್ಮಾತ್ ಹಿ ಪಿತೃಶ್ವಸಾಸಾ ಸ್ವಸಾ ಚ ಕಂಸಸ್ಯ ಬಭೂವ ದೇವಕೀ. ಅನ್ಯಾಃ ಚ ಯಾಃ ಕಶ್ಯಪಸ್ಯ ಏವ ಭಾರ್ಯಾಃ ಜ್ಯೇಷ್ಠಾಂ ತು ತಾಂ ಆಹುಕಃ ಆತ್ಮಪುತ್ರೀಂ ಚಕಾರ ತಸ್ಮಾತ್ ಹಿ ಪಿತೃಶ್ವಸಾಸಾ ಸ್ವಸಾ ಚ ಕಂಸಸ್ಯ ಬಭೂವ ದೇವಕೀ. ತಸ್ಯಾಹ ಚ ಯಾಹ ಕಶ್ಯಪಶ್ಚೈವ ಭಾರ್ಯಾಃ ಜ್ಯೇಷ್ಠಾಂತು ತಾಂ ಆಹುಕ ಆತ್ಮಪುತ್ರೀ. ಅದರಲ್ಲಿ ಏನಾಯಿತು? ಅನ್ಯಾಶ್ಚ ಯಾಹ ಕಶ್ಯಪಶ್ಚೈವ ಭಾರ್ಯಾಃ, ಕಶ್ಯಪರ ಅನೇಕ ಪತ್ನಿಯರಿದ್ದರು. ಜ್ಯೇಷ್ಠಾಂತು ತಾಮಾಹುಕ ಆತ್ಮಪುತ್ರೀ, ದೇವಕಿ ಒಬ್ಬಳೇ ಮಗಳಲ್ಲ, ಇನ್ನು ಅನೇಕ ಮಕ್ಕಳಿದ್ದರು. ಯಾರಿಗೆ? ದೇವಕನಿಗೆ. ಇನ್ನೂ ಅನೇಕ ಮಕ್ಕಳಿದ್ದರು. ಹಿರಿಯ ಮಗಳು ಯಾರು? ದೇವಕಿ. ದೇವಕಿಯನ್ನ ಆಹುಕ ಏನು ಮಾಡ್ದ? ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡ್ದ. ಆತ್ಮಪುತ್ರಿ ಅದು ಹೇಳಿದ, ಪುತ್ರ ಧರ್ಮ ಆಗೋ ಪುತ್ರಿಕಾ ಮಾಡಿಕೊಂಡು ಮಗನ ಮಗನನ್ನ ತನ್ನ ಮಗನನ್ನಾಗಿ ಮಾಡಿಕೊಂಡ ಆಹುಕ. ಅದೇ ಚಕಾರ ಅದು ರೇನದು. ಇದು ಮಾಡಿಕೊಂಡು ಸುಮ್ಮನೆ ಇದಕ್ಕೆ ಅದಕ್ಕೆಲ್ಲ ರಾಜ್ಯ ಉತ್ತರಾಧಿಕಾರಿ ಅದಕ್ಕೆಲ್ಲ ಇದು ಹಾಗೇನಿಲ್ಲ, ಭಾಳ ಪ್ರೀತಿಗೋಸ್ಕರ ಮಾಡಿಕೊಂಡಷ್ಟೇ. ಅದರಿಂದ ಬೇರೆ ಪ್ರಯೋಜನ ಇಲ್ಲ. ಆತ್ಮಪುತ್ರೀಂ ಚಕಾರ ತಸ್ಮಾದ್ಯ ಪಿತೃಶ್ವಸಾಸಾ ಸ್ವಸಾ ಚ ಕಂಸಸ್ಯ ಬಭೂವ ದೇವಕಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಆಹುಕ, ದೇವಕ, ಉಗ್ರಸೇನ ಮಗ ಕಂಸ, ದೇವಕನ ಮಗಳು ದೇವಕಿ. ಒಂದು ದೃಷ್ಟಿಯಿಂದ ಏನಾಗಬೇಕು ಅವಳೀಗ? ತಂಗಿ ಆಗ್ಬೇಕು. ಇನ್ನೊಂದು ದೃಷ್ಟಿಯಿಂದ ಅತ್ತೆ ಆಗಬೇಕು. ಯಾತಕ್ಕೆ? ತಾತ ಏನು ಮಾಡ್ದ? ಪುತ್ರಿ ಮಾಡಿದ್ರಿಂದ ಒಂದು ದೃಷ್ಟಿಯಿಂದ ಸೋದರತ್ತೆ, ಒಂದು ದೃಷ್ಟಿಯಿಂದ ತಂಗಿ, ಎರಡೂ ಆಗ್ಬೇಕು ಕಂಸನಿಗೆ. ಯಾರೋ ದೇವಕಿ. ಇದು ಯಾತಕ್ಕೆ ಹೇಳಿದ್ರೆ, ಕೆಲವು ಕಡೆಗೆ ದೇವಕಿ ತಂಗಿ ಅಂತ ಹೇಳ್ತಾರೆ, ಕೆಲವು ಕಡೆಗೆ ಅತ್ತೆ ಅಂತ ಹೇಳ್ತಾರೆ. ಎರಡು ಸರಿ ಅಂತ ಆಚಾರ ಹೇಳಿ.
ಪುರಾಣಗಳಲ್ಲಿ ವ್ಯತ್ಯಾಸ ಬಂದಾಗ ಭಿನ್ನವಾಕ್ಯ ಬಂದಾಗ ಅಲ್ಲಿ ವಿರೋಧ ಇರೋದಿಲ್ಲ, ಅದು ಬೇರೆ ಹಿನ್ನೆಲೆ ಇರೋದು. ಅಲ್ಲಿ ಆ ಪ್ರಸಂಗಕ್ಕೆ ಏನು ಬೇಕೋ ಅಂತ ಹೇಳಿರ್ತಾರೆ ಅಷ್ಟೇ. ನಾವೇನು ತಿಳ್ಕೊಂಡ್ಬಿಡ್ತೇವೆ ವಿರೋಧ ಅಂತ ತಿಳ್ಕೊಳ್ಳೋದು, ಎರಡು ತಪ್ಪು ಅಂತ ಹೇಳೋದು, ಅಥವಾ ಒಂದು ಸರಿ ಒಂದು ತಪ್ಪು ಅಂತ ಹೇಳೋದು, ಹಾಗೆಲ್ಲ ಮಾಡ್ತಾರೆ. ಪುರಾಣ ಪ್ರಪಂಚದ ರೀತಿಯೇ ಬೇರೆ. ಯಾವುದೋ ಪ್ರಸಂಗ ಏನೋ ಪ್ರಸಂಗ ಬಂದಿರುತ್ತೆ ಅಷ್ಟು ಹೇಳಿರ್ತಾರೆ. ದೊಡ್ಡ ಕಥೆಗಳವೆಲ್ಲ ಸಣ್ಣ ಪುಟ್ಟ ಇರೋದಿಲ್ಲ, ಎಲ್ಲ ಹೇಳ್ತಾ ಕೊಡೋದಿಲ್ಲ. ಬ್ರದರ್ ಅಂದ್ಬಿಡ್ತಾರೆ ಅಷ್ಟೇ. ಆಮೇಲೆ ಕೇಳೋದಿಲ್ಲ ಕಜಿನ್ ಅಂತಾರೆ. ಆಮೇಲೆ ಇರ್ತದೆ ಓನ್ ಬ್ರದರ್ ಅಂತ ಹೇಳಿದ್ರೆ ಕೇಳ್ದ ಹೋದ್ರೆ ಬ್ರದರ್ ಅಂತಾನೆ. ನಮಗೆ ಗೊತ್ತಿರುತ್ತೆ ಒಬ್ಬನೇ ತಮ್ಮ ಮಗ ಇರೋದು ಅವನಿಗೆ ಅಂತ ಕೇಳಿ, ಇಲ್ಲಲ್ಲೇ ಕಜಿನ್ ಬ್ರದರ್ ಅಂತೇಳಿ. ಅದು ಯಾಕೆ ಅವ್ರ ಬ್ರದರ್ ಅಂತ ಅಷ್ಟೇ ಹೇಳಿದ, ಸುಳ್ಳು ಹೇಳ್ಬೇಕು ಅಂತ ಹೇಳೋದಿಲ್ಲ ಅಂತ. ಅಷ್ಟು ಸಾಕು ಅಂತ ಪರಿಚಯ. ಡೀಟೇಲ್ ಕೇಳಿದಾಗ ಏನಾಗುತ್ತೆ ಅವರಿಗೆ ಬಿಡಿಸಿ ಹೇಳ್ತಾರೆ. ಅದು ಲೋಕದಲ್ಲಿ ಕಾಣೋದು ಹಾಗೆ ಎಲ್ಲರಿಗೂ ಎಲ್ಲ ಬರೀ ಲೇಟಿವ್ ಅಂದ್ಬಿಡ್ತಾರೆ, ಕಣ್ಣಿಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಜನ ಏನು ಮಾಡ್ತಾರೆ, ಅದು ಪುರಾಣ ಶೈಲಿ ಕೂಡ ಇರೋದು ಹಾಗೆ. ನಮ್ಮ ಪುರಾಣ ಶೈಲಿ ಹೇಗಿರುತ್ತೆ ಅಂದರೆ ನಿತ್ಯ ಜೀವನದ ಶೈಲಿ ಹಾಗೋ ಹಾಗೆ. ಹೇಳಲಿಲ್ಲ ಬ್ಯಾಂಕಿಗೆ ಹೋಗ್ತಾ ಇರ್ತಾನೆ, ಎಲ್ಲಿಗೆ ಹೋಗ್ತೀವಿ, ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅಷ್ಟೇ, ಎಲ್ಲಿ ಅಂತ ಹೇಳೋದಿಲ್ಲ. ಬ್ಯಾಂಕಿಗೆ ಹೋಗಿ ಬರ್ತಾರೆ, ಮನೆಯವರು ಬ್ಯಾಂಕಿಗೆ ಅಂತ ಹೇಳಿರ್ತಾರೆ, ಅವರಿಗೆ ಎಲ್ಲೋ ಅಂತ ಹೇಳ್ತಾರೆ. ವಿರೋಧ ಅಲ್ಲ ಅದು. ಯಾಕೆ ಆ ಹುಡುಗರಿಗೆ ಬೇಕಿಲ್ಲ, ಅನ್ಕನ್ಸರ್ಡ್. ಆಮೇಲೆ ಡೇಂಜರ್ ಕೊಡೋದು, ಕಂಡ್ರೆ ಹೇಳ್ತಾ ಹೋಗೋದು ಒಳ್ಳೇದು ಅಲ್ಲ. ಯಾವ್ದು ಎಷ್ಟು ಬೇಕೋ ಅಷ್ಟೇ. ಪೂರ್ತಿ ತುಂಬ ವಿಷಯನ ಪೂರ್ತಿ ಹೇಳಬೇಕಾಗಿಲ್ಲ. ಅದು ಸುಳ್ಳು ಅಂತ ಅನಿಸೋದಿಲ್ಲ, ಮತ್ತೆ ಸುಳ್ಳು ಅನಿಸೋದಿಲ್ಲ ಕೂಡ. ಅದು ಯಾಕೆ ಪೂರ್ತಿ ಹೇಳಲಿಲ್ಲ, ಹೇಳ್ತಾ ಕೂತಾರೆ ಕೊನೆಯೆಲ್ಲ ಮೊದಲಿಲ್ಲ. ಅದಕ್ಕೆ ಅರ್ಥ ಆಯ್ತದೆ. ಕೆಲವೆಲ್ಲ ವೇಸ್ಟು, ಕೆಲವು ಡೇಂಜರಸ್ಸು, ಕೆಲವು ಏನು ಇಬ್ಬರಿಗೂ ಅರ್ಥ. ಅವರಿಗೂ ಬೇಕಿಲ್ಲ, ಇವ್ರು ಕೆಲವು ಕತೆ ಹೇಳ್ತಾ ಕೂತ್ಬಿಟ್ಟು ನಮಗೆ ಬೇಕೇ ಇರೋದಿಲ್ಲ. ಅವ್ರ ತಂದೆ ನಮಗೆ ಇವರೇ ಪರಿಚಯ ಇಲ್ಲ ಸರಿಯಾಗಿ, ಅವರೇ ಪರಿಚಯ ಇರ್ತಾರೆ. ಅದು ಟೈಮ್ ಹೋಗುತ್ತೆ ಅಷ್ಟೇ. ಅದರಿಂದ ಅಗತ್ಯ ಇದ್ದಾಗ ಹೇಳ್ಬೇಕು. ಮದುವೆ ಕಾಲಕ್ಕೆ ಕಳ್ಬಿಸ್ಕೊಂಡು ಮದುವೆ ಮಾಡ್ಬೇಡಿ, ಇಷ್ಟೆಲ್ಲ ಮಾತಾಡ್ತಾರೆ. ಮದುವೆ ಕಾಲಕ್ಕೆ ಮದುವೆ ಬೇಡ ಆಮೇಲೆ ನೋಡ್ತಾರೆ, ತಗೋತಾ ಏನೋ ಬೇಡ ಹಾಕ್ಬಿಟ್ಟಿರ್ತಾರೆ. ಅದು ಎಲ್ಲಿ ಕೇಳಬೇಕು ಅಲ್ಲಿ ಕೇಳೋದಿಲ್ಲ, ಎಲ್ಲಿ ಕೇಳಬಾರ್ದು ಅಲ್ಲಿ ಕೇಳ್ತಾರೆ. ಕೆಲವು ಅನವಶ್ಯಕ ವಿಚಾರಗಳು. ಆದರೆ ಸತ್ಯ ಇರ್ಬೋದು, ಸತ್ಯ ಇದ್ದು ಮಾತ್ರ ಎಲ್ಲ ಕಡೆ ಒಂದೇ ಹೇಳಬೇಕು ಅಂತ ಅಗತ್ಯ ಇಲ್ಲ. ಹೇಳ್ಬೇಕಾದ್ರೆ ಹೇಳಿರ್ತಾರೆ, ಅದ್ರ ಸರಿ ಇದೆ ಅಂತ. ಚಕಾರ ತಸ್ಮ ಇವರೆಲ್ಲ ಆಧುನಿಕರೆಲ್ಲ ಅವನ್ನ ನಮ್ಮ ಆಧುನಿಕ ಗ್ರಂಥ ನೋಡ್ತಾರೆ. ಅದು ಅರ್ಥ ಆಗೋದಿಲ್ಲ, ಆದ್ದರಿಂದ ಇವೆಲ್ಲ ಸರಿಯಲ್ಲ ಸರಿಯಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಕೊಡ್ತಾರೆ. ನಿಮ್ಗೆ ಅರ್ಥ ಆಗಿಲ್ಲ ಅನ್ಬೇಕು, ಅವ್ರದ್ದು ಏನು ಮಾಡಿಕೊಡೋದು, ಸರಿ ಇಲ್ಲ ಅಂತ ಹೇಳೋದು ತಪ್ಪಿಲ್ಲ. ಆ ಫೀಲ್ಡೇ ತಮ್ಮದಲ್ಲ, ಆ ಬಗ್ಗೆ ಎಚ್ಚರ ಇರ್ಬೇಕು. ನಮ್ಮ ಫೀಲ್ಡ್ ಅಲ್ಲ ಅಂತ ಹೇಳ್ಬೇಕು. ಬರೋದಿಲ್ಲ, ಹಾಗೆ ಮಾಡಿಬಿಡ್ತಾರೆ. ಅದಕ್ಕೆ ಒಬ್ಬ ಇಂಜಿನಿಯರ್ ಡಾಕ್ಟ್ರ್ ನನಗೆ ಗೊತ್ತಿಲ್ಲ, ಡಾಕ್ಟರ್ ಅಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಕತೆ ಹೇಳ್ತಾ ಕೊಡಬಾರ್ದು. ಇವನು ಹಾಗೆ ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಇಂಜಿನಿಯರ್ ಡಾಕ್ಟರ್ ಬಗ್ಗೆ ಮಾತಾಡೋದು, ಡಾಕ್ಟರ್ ವಿಷಯನ, ಡಾಕ್ಟರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋದು ಎಷ್ಟು ಆಭಾಸ ಅಂತ ನಮಗೆ ಗೊತ್ತಿದೆ, ಗೊತ್ತಾಯ್ತಾ? ಅಷ್ಟೇ ಆಭಾಸ ಇದರಲ್ಲಿ. ಒಂದೇ ಸಬ್ಜೆಕ್ಟ್ನಲ್ಲೇನೆ ಎಷ್ಟೋ ಮೆಡಿಕಲ್, ಎಷ್ಟೋ ಮಿಸ್ಮೆಡಿ, ಅವರು ಡಾಕ್ಟ್ರೇ. ಆರ್ಥೋಪೆಡಿಸ್ಟ್ ಇದ್ದಾರೆ, ಪೀಡಿಯಾಟ್ರಿಷಿಯನ್, ಎಲ್ಲರೂ ಡಾಕ್ಟರ್ಗಳೇ. ಆದರೆ ಹೇಳ್ಬೇಕಾದ್ರೆ ಎಲ್ಲರಿಗೂ ಎಲ್ಲ ಡಾಕ್ಟರ್ ಅಂದ್ಬಿಡ್ತಾರೆ ಅಷ್ಟೇ. ಪ್ರಸಂಗ ಬಂದಾಗ ಡೀಟೇಲ್ಸ್ ಹೇಳ್ತಾರೆ ಏನು ಅಂತ. ಅರ್ಥ ಆಯ್ತು? ಅದು ಒಬ್ಬನವ್ರು ಮುಟ್ಟೋದಿಲ್ಲ ಅವರು. ಹಾರ್ಟ್ ಸ್ಪೆಷಲಿಸ್ಟ್ ಕೇಸ್ ತೊಗೊಳ್ಳಿ, ಅವ್ರ ಹತ್ರ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಈ ಕಡೆ ಕಳಿಸೋದು ಯಾಕೆಂತ ಕೇಳಿದರೆ, ಅದೇ ಕೆಲಸ ಮಾಡೋರಿಗೆ ಏನಿರುತ್ತೆ, ಹೆಚ್ಚು ಪರಿಜ್ಞಾನ ಇರುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರುತ್ತೆ. ಆದರೆ ಅಲ್ಲಿ ಹೋಗೋದೇ ಬೆಟರ್ ಅಂತ ಕಳಿಸ್ತಾರೆ. ಇಲ್ಲಿ ತಾವೇ ಮಾಡಿದ್ರೆ ತಪ್ಪಾಗುತ್ತೆ ಕೂಡ, ಮಾಡಬಾರ್ದಾಗಿ. ಅದೇ ರೀತಿಯಲ್ಲಿ ಕೆಲವು ನಮ್ಮ ಪುರಾಣ ಪ್ರವಚನ ನಮಗೆ ಗೊತ್ತಿದ್ದಲ್ಲ ಅಂತ ಹೇಳ್ಬಿಡುದು. ಆ ಪ್ರಚಾರ ಓದಿಲ್ಲ ನಾವು ಅಂತ ಹೇಳಿದ್ರೆ ಏನೂ ತಪ್ಪಲ್ಲ. ನಾವು ಓದ್ದ ಮಾಡೋದು ಇದರಂತೆ ವಿಮರ್ಶೆ ಮಾಡ್ತಾರಲ್ಲ, ತಪ್ಪಾಗ. ದೈವಾದಿತಿರ್ವಸುದೇವಸ್ಯ ದತ್ತಾ ತಸ್ಯಾರಥಂ ಮಂಗಲಂ ಕಂಸ ಏವ ಸಂಜ್ಞಾಪಯಾಮಾಸ ತದಾ ಹಿ ವಾಯು ಜಗಾದ ವಾಕ್ಯಂ ಗಗನಸ್ಥಿತೋ ಮುಂ ಸ ಏವ ಅದಿತಿ ಸಾ ಏವ ಅದಿತಿ ವಸುದೇವಸ್ಯ ದತ್ತಾ ಸಾ ಏವ ಅದಿತಿ ವಸುದೇವಸ್ಯ ದತ್ತಾ ತಸ್ಯಾಹ ರಥಂ ಮಂಗಲಂ ಕಂಸಃ ಏವ ಸಂಜ್ಞಾಪಯಾಮಾಸ ತದಾ ಹಿ ವಾಯು ಜಗಾದ ವಾಕ್ಯಂ ಗಗನಸ್ಥಿತಃ ಅಮುಂ ತಾ ಏವ ಅದಿತಿ. ದೇವಕಿ ಯಾರು? ಅದಿತಿ ಅವತಾರ. ದೇವಕಿ ವಸುದೇವ ಕಶ್ಯಪರ ಅವತಾರ. ಸೊ ಅಲ್ಲೂ ಕೂಡ ಗಂಡ ಹೆಂಡತಿ, ಇಲ್ಲೂ ಗಂಡ ಹೆಂಡತಿನಿ. ದೈವಾದಿತಿ ವಸುದೇವಸ್ಯ ದತ್ತಾ ದಸ್ಯ ರಥಂ ಮಂಗಲಂ ಕಂಸ ಏವ. ಮದುವೆ ಮೆರವಣಿಗೆ ರಥವನ್ನ ಕಂಸ ತಾನೇ ಓಡಿಸ್ತಾ ಇದ್ದ. ರಥದಲ್ಲಿ ಮೆರವಣಿಗೆ ಇವತ್ತು ಪದ್ಧತಿ ಇದೆ, ಸಾರ್ವತ್ರಿಕ ಮೆರವಣಿಗೆ ಮಾಡೋದು ಅವೆಲ್ಲ ಇದ್ದೇ ಇದೆ. ಈಗ ಕಾರು, ಇಂಪೋರ್ಟೆಡ್ ಕಾರು ಅದು ಶುರು ಮಾಡ್ತಾರೆ ಅವ್ರವ್ರ ಅನುಕೂಲ. ಮಾಂಗಲ ಮಂಗ ಎರಡು ಕರೆಕ್ಟ್. ಮಂಗಲ ರಥ, ಮಾಂಗಲ ರಥ. ಮಂಗಲ ಸಂಬಂಧಪಟ್ಟಂತೆ ಮಾಂಗಲ. ಗಗನ ಸ್ಥಿತೋ ಆಗೇನಾಯ್ತು, ರಥ ಓಡಿಸ್ತಾ ಇದ್ದಾನೆ. ತದಾ ಹಿ ವಾಯು ಜಗಾದ ವಾಕ್ಯಂ ಗಗನಸ್ಥಿತ ಅಮುಂ. ಆಗ ಅಶರೀರ ವಾಯು ಜಗಾದ ಅಂದ್ರೇನು? ವಾಯು ಜಗಾದ ಅಶರೀರವಾಣಿ ಆಯಿತು ಅಂತ. ಅಶರೀರವಾಣಿ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯ. ಅಶರೀರವಾಣಿ ಅಂತ ಹೇಳಿದರೆ ಕಣ್ಣಿಗೆ ಕಾಣದ ಮಾತು. ಕಣ್ಣಿಗೆ ಕಾಣದಿರೋದು ವಾಯು, ಅದು ವಾಯುದೇವರ ಮಾತು ಅಂತ ಅರ್ಥ. ಎಲ್ಲೆಲ್ಲಿ ಅಶರೀರವಾಣಿ ಆಯಿತು ಅಂತ ಹೇಳ್ತಾರೋ ಅಲ್ಲಿ ವಾಯುದೇವರ ಮಾತು ಅಂತ ತಿಳಿಬೇಕು. ಅದು ಬಿಡಿಸಿ ಹೇಳಿದೆ, ಬರೀ ಅಶರೀರವಾಣಿ ಅಂತ ಹೇಳಿದೆ. ಗಗನಸ್ಥಿತ ಆಕಾಶದಲ್ಲಿದ್ದು, ಅದಕ್ಕೆ ಆಕಾಶವಾಣಿ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ
ಆಕಾಶದಲ್ಲಿ ಹೇಳೋದ್ರಿಂದ ಆಕಾಶವಾಣಿ, ಇದಕ್ಕೆ ಈ ಆಕಾಶವಾಣಿ, ಯಾರಿಗೆ ಆಕಾಶವಾಣಿ ಅಂತ ಆಯ್ತು. ಯಾಕೆ ವ್ಯಕ್ತಿ ಕಾಡದೆ ಬರೀ ಇದಕ್ಕೂ ಬೇರೆಯಿಂದ ಬರೋದ್ರಿಂದ ಅದಕ್ಕೆ ಆ ಹೆಸರು ಬಂತು. ಗಗನಸ್ಥಿತ ಅಮುಂ, ವಾಯು ಜಗಾದ, ಗಗನಸ್ಥಿತ ಜಗಾದ, ಆಕಾಶದಲ್ಲಿದ್ದು ವಾಯುದೇವರು ಹೇಳಿದರು. ಆಗ ವಾಯುವಾಣಿ ಅಂದರು ಅದೇ, ಆಕಾಶವಾಣಿ ಅಂದರು ಅದೇ. ಅದೇ ಹೇಳಿದ್ದೆ ಅಶರೀರ. ಅಶರೀರ ಅಂದ್ರೇನು? ಶರೀರವೇ ಇಲ್ಲ ಅಂತಲ್ಲ, ನಮಗೆ ಕಾಣೋ ಶರೀರ ಇಲ್ಲ. ದೇವರಿಗೆ ಅಪ್ರಾಕೃತ ದೇಹ ಇದೆ, ನಮ್ಮಂಥ ದೇಹ ಅಲ್ಲ. ಆದ್ದರಿಂದ ಅಶರೀರವಾಣಿ ಹಾಗೆ. ವಿನಾಪರಾಧಾಧೀನ ತಥೋ ಗರೀಯಸ. ಮತ್ತು ಮಾತಾಡ್ಬೇಕಾದ್ರೆ ಏನಿರಬೇಕು? ಶರೀರ ಇರಲೇಬೇಕು. ಮೈಕ್ಲಲ್ಲಿ ಬರುತ್ತೆ ಮಾತು, ನೋಡೋದಕ್ಕೆ ಅದು ಅಶರೀರವಾಣಿ. ಅದು ಹಿಂದೆ ಮಾತಾಡ್ತಿದ್ದಾರಂತ, ಅದೇ ಮಾತಾಡ್ತಾ ಇಲ್ಲ. ಅಲ್ಲಿ ಬಟ್ಟಿ ಸುಮ್ಮನೆ ಮೈಕ್ ಕೇಳಿದ್ರೆ ಏನು ಅನಿಸುತ್ತದೋ, ಸ್ಪೀಕರೇ ಮಾತಾಡುತ್ತೆ ಅಂತೇಳಿ. ನಿಜವಾದ ಸ್ಪೀಕರ್ ಇತ್ತಲ್ಲ, ಇದು ಸ್ಪೀಕರ್ ಅಲ್ಲ ಆ್ಯಕ್ಚುಲಿ. ಆ ಸ್ಪೀಕರು ಇದು ಸ್ಪೀಕರ್ ಧ್ವನಿ ದೊಡ್ಡದು ಮಾಡುತ್ತೆ ಅಷ್ಟೇ. ಆ ರೀತಿ ವ್ಯವಹಾರ ಹೇಗಿದೆಯೋ ಹಾಗೆ ಅಶರೀರ ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ. ಅದೇ ಪ್ರಶ್ನೆ ಬಂದಿದ್ದೀಗ. ದೇವರಿಗೆ ಆಕಾರ ಇಲ್ಲ ಅಂತ ಯಾರು ಹೇಳ್ತಾರೆ, ನಿರಾಕಾರ ಬ್ರಹ್ಮ ಅಂತ ಯಾರು ಹೇಳ್ತಾರೆ, ಅವ್ರಿಗೆ ಸೃಷ್ಟಿಯಾದಿ ಮಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಯಾತಕ್ಕೆ? ತನಗೆ ಆಕಾರ ಇಲ್ಲ, ಇನ್ನೊಬ್ರಿಗೆ ಆಕಾರ ಏನು ಕೊಡ್ತಾನೆ ಮತ್ತೆ ಅದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಒಬ್ಬ ಯಾವಲ್ಲೊಂದು ತಯಾರೇ ಬರ್ಬೇಕಾದ್ರೆ ಇದೇನಿರಬೇಕು ಅಂತ ಫಸ್ಟು ರೂಪ ಇರಬೇಕಲ್ಲ. ರೂಪ ಇದ್ರೆ ಮತ್ತೆ ಮೋಲ್ಡ್ ಮಾಡ್ತಾರಲ್ಲ, ಏನಿರ್ಬೇಕಾಗ? ದೈ ಇರಬೇಕಾಗ. ದೈ ಇಲ್ದವ್ರು ಮೈಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ದೇವ್ರು ಏನು ಮಾಡ್ತಾನೆ, ತನ್ನಂಥ ರೂಪ ಸೃಷ್ಟಿ ಮಾಡ್ತಾನೆ. ವಿಕಾರ ಆಗುತ್ತೆ, ಸರಿಯಾಗಿರುತ್ತೆ, ಅಷ್ಟೇ ಡಿಫರೆನ್ಸ್. ವಿನಾ ಹೇಳ್ತಾರೆ ಈಗ, ಇನ್ನು ಹೇಳಿಲ್ಲ, ಹೇಳ್ತಾರೆ ಈಗ ಹೇಳ್ತಾರೆ. ವಿನಾಪರಾಧಾಧೀನ ತಥೋ ಗರೀಯಸಃ ನಮಾತುಲೋ ಬದ್ಧ್ಯತಾಮೇತಿ ವಿಷ್ಣೋ ಲೋಕಸ್ಯ ಧರ್ಮಾನನುವರ್ತತೋತಃ ಪಿತ್ರೋರ್ವಿರೋಧಾರ್ಥವುವಾಚ ವಾಯು. ವಿನಾ ಅಪರಾಧಾಧಿ, ವಿನಾ ಅಪರಾಧಾತ್ ಹಿ ನ ತತಃ ಗರೀಯಸಃ ನ ಮಾತುಲಃ ವಧ್ಯತಾಂ ಏತಿ ವಿಷ್ಣೋ ಲೋಕಸ್ಯ ಧರ್ಮಾನ್ ಅನುವರ್ತತಃ ಅತಃ ಪಿತ್ರೋಃ ವಿರೋಧಾರ್ಥಂ ಉವಾಚ ವಾಯು. ಎಲ್ಲರಿಗೂ ಗೊತ್ತಿದೆ ಏನು ಹೇಳಿದ ಅಂತ. ಇವಳು 8ನೇ ಗರ್ಭ ನಿನಗೆ ಮೃತ್ಯು ಮುಂದಿದೆ. ಮೃತ್ಯುಸ್ತವ ಅಷ್ಟಮ ಮುಂದೆ ವಾಕ್ಯ ಇದೆ. ಆಚಾರ ಬಂದು ಯಾತಕ್ಕೆ ಅಂತ ಹೇಳ್ತಾರೆ ಕಾರಣ. ನೀನು ಇವಳ 8ನೇ ಗರ್ಭ ನಿನಗೆ ಮೃತ್ಯು ಅಂತ ಹೇಳಿ. ನಮಗೊಂದು ಪ್ರಶ್ನೆ ಗೊತ್ತು, ಯಾಕೆ ಹೇಳ್ಬೇಕು ಅದನ್ನು? ಸುಮ್ಮನೆ 8ನೇ ಮೃತ್ಯು ಹಾಗೆ ಆಗ್ತಿತ್ತು ಅಲ್ಲೇನು, ಯಾಕೆ ಹೇಳಬೇಕು? ವೆರಿ ಇಂಪಾರ್ಟೆಂಟ್. ಆಚಾರ ಕಾರಣ ಕೊಡ್ತಾರೆ. ಈಗ ಕಂಸನ ಕೊಲ್ಲಬೇಕು ಕೃಷ್ಣ, ಕಂಸನ ಕೊಲ್ಲಬೇಕು. ಕಂಸ ಏನಾಗಬೇಕು? ಸೋದರ ಮಾವ. ಕಂಸ ಸೋದರ ಮಾವ. ನೀವು ತುಂಬ ಜನ ಗೊತ್ತಿಲ್ಲ. ತಂದೆ, ಗುರು, ತಾಯಿ, ಹೆಣ್ಕೊಟ್ಟು ಮಾವ, ಸೋದರ ಮಾವ, 5 ಜನ ಏನಂತ ಕರೀತಾರೆ? ತುಂಬ ಪೂಜ್ಯರು. ಗೊತ್ತಾಯ್ತಾ? ಅದಕ್ಕೆ ದಕ್ಷ ಪ್ರಜಾಪತಿ ಗಲಾಟೆ ಮಾಡಿದ್ದು. ನಾನು ಹೆಣ್ಕೊಟ್ಟು ಮಾವ ಬಂದಿದ್ದೆ ಅನ್ನೋದ್ರು ಹೇಳಲೇ ಇಲ್ಲ. ಏಷಮೇ ಶಿಷ್ಯತಾಂ ಪ್ರಾಪ್ತ ಯನ್ಮೇ ದುಹಿತು ಕರವು ಅಗ್ರಹಿ. ಈತ ನನ್ನ ಅಳಿಯ, ನನ್ನ ಮಗಳ ಗಂಡ, ನಾನು ಪೂಜ್ಯ ಇವರಿಗೆ. ನಾ ಬಂದಾಗ ಹೇಳಲಿಲ್ಲ, ಅದಕ್ಕೆ ಶಾಪ ಕೊಡ್ತೀವಿ, ಗಲಾಟೆ ಬಿಸಿ. ಅರ್ಥ ಆಯ್ತಾ ಈಗ? ಸೋದರ ಮಾವ ಪೂಜ್ಯ, ಹೆಣ್ಕೊಟ್ಟು ಮಾವನ ಕೇಸ್ ಅದು. ಇದು ಸೋದರ ಮಾವ, ಕೃಷ್ಣ ಸೋದರ ಮಾವನ ಕೊಲ್ಲಬೇಕೀಗ. ನೋಡೋದಷ್ಟು ಏನೋ ಗುರುಹತ್ಯೆ ಆಗತ್ತಾಗಿತ್ತು. ಗುರುಹತ್ಯೆ ದೋಷ. ಆದರೆ ಒಂದು ಎಕ್ಸೆಪ್ಷನ್ ಕೊಡ್ತಾರೆ. 5 ಜನ ಇದ್ದಾರೆ, 5 ಜನ ಪೂಜ್ಯರೇ. ಆದರೆ ತಾರತಮ್ಯ ಇದೆ ಅದರಲ್ಲಿ. ಅತಿ ಹೆಚ್ಚು ಪೂಜ್ಯರು ಯಾರು? ತಂದೆ ತಾಯಿ. ಅತಿ ಹೆಚ್ಚು ಪೂಜ್ಯರ ತಂದೆ ತಾಯಿ. ಆಮೇಲೆ ಇವರೆಲ್ಲ ಬರ್ತಾರೆ. ಈಗ ಶಾಸ್ತ್ರ ಹೇಳಿ 5 ಜನಕ್ಕೂ ಗೌರವ ಕೊಡಬೇಕು. ಪರಸ್ಪರ ವಿರೋಧ ಅವರಲ್ಲಿ ಬಂದಾಗ, ಅವರಲ್ಲಿ ವಿರೋಧ ದ್ರೋಹ ಮಾಡಿದಾಗ ಯಾರ ಪಕ್ಷ ಹಿಡಿಬೇಕು ನಾವಾಗ? ತಂದೆ ತಾಯಿ ವಿರುದ್ಧ ಸೋದರ ಮಾವ, ತಂದೆ ತಾಯಿ ವಿರುದ್ಧ ಹೆಣ್ಕೊಟ್ಟು ಮಾವ. ಯಾರು ಶ್ರೇಷ್ಠ ಈಗ? ಆದ್ರೆ ಏನು ಮಾಡ್ಬೇಕಾಗತ್ತಾಗ? ಇವ್ರನ್ನ ವಿರೋಧ ಮಾಡ್ಬೇಕಾಗತ್ತೆ. ಅದೇ ಕೆಲಸ ಮಾಡಕ್ಕೆ ಹೊರಟಿರೋದು. ಅದಕ್ಕೇನೆ ಈಗ ನೀನು ಇವಾಗ 8ನೇ ಗರ್ಭದ ಮೃತ್ಯು ಅಂದ್ರೆ ಏನಾಯ್ತು? ಕಂಸನಿಗೆ ಈಗ ಸಿಟ್ಟು ಬಂತು, ದ್ವೇಷ, ಅವ್ರ ಮೇಲೆ ದ್ವೇಷ ಶುರು ಮಾಡಿದ. ಅದರಿಂದ ಏನಾಯ್ತು? ಈಗ ವಧಾರ್ಹನಾದ, ಇಲ್ದವ್ರು ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಈ ಮಾತಾಡಿ. ಇಡೀ ಜಗತ್ತಲ್ಲಿ ಯಾರೂ ವಿಮರ್ಶೆ ಮಾಡಿಲ್ಲ, ಮಧ್ವಾಚಾರ್ಯ ಒಬ್ಬರೇ ಮಾಡಿದ್ರು. ಗೊತ್ತಾಯ್ತಾ? ಯಾಕೆ ಹೇಳ್ಬೇಕಾಯ್ತು? ಸುಮ್ಮನೆ ಮೈ ಮೇಲೆ ಹಾಕೊಳ್ಬೇಕಂತ ಹೇಳ್ಕೊಂಡು. ಲೋಕಧರ್ಮ ಒಂದಿದೆ, ಸೋದರ ಮಾವ ಪೂಜ್ಯ, ಅವನು ಕೊಲ್ಲಬಾರದು ಅಂತಲೇ ಇದೆ. ಆದರೆ ಕೊಲ್ಲಬೇಕು ಅಂತಿದೆ ಯಾವಾಗ? ಆತತಾಯಿನ ಮಾಯಾ ಅಂತ ಹನ್ಯಾದೇವ ವಿಚಾರ. ಯಾರು ಆತತಾಯಿ ಎನ್ಸ್ಕೊತಾನೆ ಅವನೇನೇ ಆಗಿದ್ರು ಕೊಂದಾಕ್ಬಿಡ್ಬೇಕು. ಆತತಾಯಿ ಆಗ್ಬೇಕು ಅವನಿಗೆ. ಗೊತ್ತಾಯ್ತಾ? ಆತತಾಯಿ ಆಗೋದು ಯಾವಾಗ? ಈ ದ್ರೋಹ ಮಾಡಿದಾಗ. ದ್ರೋಹ ಮಾಡೋದು ಯಾವಾಗ? ವಿಷಯ ಗೊತ್ತಾದ್ರೆ ಅದಕ್ಕೆ ಮಾಡಲಿ ಅಂತ ಮಾಡಿದ್ರು. ಈಗ ನಿರ್ಣಯದ ವೈಶಿಷ್ಟ್ಯ ಗೊತ್ತಾಯ್ತಲ್ಲ. ಇದು ಬೇರೆ ಯಾರು ಬೇಕಾದ್ರೆ ಉತ್ತರ ಕೊಡೋದಿಲ್ಲ, ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರು ಏನೋ ಆಯ್ತು. ಇದು ಒಂದು ಕಾರಣ. ಇನ್ನೊಂದು ಕಾರಣ ಇದೆ. ಏನು ಕಾರಣ? ಈ ರೀತಿ ಮಾಡಿದ್ರಿಂದ ಮುಂದೆ ಅನೇಕ ಜನ ಈಗಲೇ ಆಗಿದ್ದರೆ ಏನು ಪ್ರಸಂಗ ಬಂತೀಗ ಹೇಳದೆ ಹೋಗಿದ್ರೆ ಕಂಸ ಅವ್ರನ್ನೆಲ್ಲ ಕಳಿಸ್ತಿದ್ದಿಲ್ಲ. ಎಷ್ಟೋ ಜನಗಳನ್ನು, ಪೂತನಾದಿಗಳನ್ನು. ಅವರು ಸಂಹಾರ ಬೇರೆ ಆಗ್ಬೇಕು. ಮತ್ತೆ ಇದರಿಂದ ಏನಾಯ್ತು? ಈಗ ಅದು ಸೇರ್ಕೊಂಡು. ಗೊತ್ತಾಯ್ತಾ? ಅದು ಸೇರ್ಕೊಂಡು
ಅದು ಎಷ್ಟು ವಿಶೇಷ ಅಂಶ ಇದೆ ಅದು. ಒಂದು ದೇವರು ಏನೇ ಕೆಲಸ ಮಾಡಿ ಏನಿರುತ್ತೆ ಅದರೊಳಗೆ, ಏನಿರುತ್ತೆ ವಿಶೇಷ ಅಂಶ ಇರುತ್ತೆ. ನಮಗೆ ಅರ್ಥ ಆಗಿದ್ರೆ ಏನೂ ಇಲ್ಲ ಅಂದ್ಬಿಡ್ತೀವಿ. ನಮಗೆ ಅರ್ಥ ಆಗಿಲ್ಲ ಅನ್ಬೇಕು ಹೊರತು ಏನೂ ಇಲ್ಲ ಅನ್ನಬಾರ್ದು. ಯಾವುದೋ ತೆವಳಿ ಪುಸ್ತಕ ನಮಗೆ ಕೊಡ್ತಾರೆ, ಓದಕ್ಕೆ ಬರಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಇದೇನು ಯೂಸ್ಲೆಸ್ ಆದರೆ ಸಿಟ್ಟು ಬರುತ್ತೆ. ಯಾವ ದೊಡ್ಡ ಪುಸ್ತಕ ಕೊಟ್ಟಿರ್ತಾರೆ ಪಾಪ ಅವರು, ಗೀತಾ ಸಂಸ್ಕೃತ ತಮಿಳನ್ನ ಪ್ರಿಂಟ್ ಮಾಡಿಸಿರ್ಬೋದು. ಕೆಲಸಕ್ಕೆ ಬಾರದು ಪುಸ್ತಕ ತಪ್ಪಾಗುತ್ತೆ, ಗೊತ್ತಿಲ್ಲ, ಲಿಪಿನೇ ಓದಕ್ಕೆ ಬರೋದಿಲ್ಲ, ಏನು ತಪ್ಪಲ್ಲ. ಎಲ್ಲ ಗೊತ್ತಿರಬೇಕು ಅಂತ ಏನು ನಿಯಮ ಇಲ್ಲ. ಅಜ್ಞಾನ ಉಪಯೋಗ ಜನ ತಯಾರಿಲ್ದಾಗ ಏನು ಮಾಡ್ತಾರೆ, ಇಂಥ ಕಥೆಗಳು ಕಟ್ಟಕ್ಕೆ ಶುರು ಮಾಡ್ತಾರೆ. ನಿಜವಾದ ಸತ್ಯದ ಹೇಳಿದ್ರು ಇದಂತೂ ವಿಷಯ ಹೇಳಿದ್ರಿ ಈಗಾಗಲೇ. ಏನಂತ ಹೇಳ್ತಾ ಬಂದ್ರಿ ಈಗ, ದೇವಕ ಯಾರು ದೇವಕಿ ಎಲ್ಲ ಹೇಳ್ತಾ ಬಂದ್ರಿ. ಈಗ ಹೇಳ್ತಾ ಬಂದು ಅವ್ರಿಗೆ ಪೂಜ್ಯತ್ವ ಹೇಗೆ ಬಂತು, ಸೋದರತ್ತೆ ಸೋದರ ಮಾವಾದ್ರಿ. ಈಗ ಪೂಜ್ಯತ್ವ ಬಂದಿದೆ, ಕೊಲ್ಲಬೇಕಾಗಿದೆ, ಆದರೆ ಕೊಲ್ಲಬಾರದು. ಆದರೆ ಕೊಲ್ಲಬೇಕು, ಯಾತಕ್ಕೆ ದ್ರೋಹ ಮಾಡಿದಾಗ ಕೊಲ್ಲಬೇಕು. ದ್ರೋಹ ಮಾಡಲಿ ಅಂತಾನೆ ವಾಯುದೇವರು ಹೇಳಿದರು. ನೋಡಿ, ಈಗ ವಿನಾ ಅಪರಾಧಾತ್ ಹಿ ನ ತತಃ ಗರೀಯಸಃ ನಮಾತುಲಃ ವಧ್ಯ. ಅಪರಾಧವನ್ನು ಮಾಡದೆ ಹೋದರೆ ಸೋದರ ಮಾವನನ್ನ ಅಡಿಯ ಕೊಲ್ಲಬಾರದು. ಗೊತ್ತಾಯ್ತಾ? ಅದೆಲ್ಲ ಇಲ್ಲಿ ಲೋಕದೃಷ್ಟಿ ಗೊತ್ತಿಲ್ಲ, ಲೋಕ ಜನ ಗೊತ್ತಿಲ್ಲ. ಅದು ಲೋಕ ಜನ ಗೊತ್ತಿಲ್ಲ. ಏನು ಮಾಡ್ಬೇಕಾಗ ಎಷ್ಟು ಜನ ಕಾಲೇಜ್ ಸೇರಿಸಿ ಕ್ರಿಮಿನಲ್ ಅವನು ಸೇರಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ. ಮತ್ತೆ ಲೋಕಕ್ಕೆ ಗೊತ್ತಿರಬೇಕು. ಲೋಕಕ್ಕೆ ಗೊತ್ತಿಲ್ಲ ಏನು ಮಾಡಬೇಕು. ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಏನವನು ಉಗ್ರ ಸೇನನ ಮಗ ಆ ರೀತಿ ಅಕ್ಸೆಪ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ. ಅವ್ರು ವಿರ್ತಿಯಾಗಿ ಆ ಕೆಲಸ ಆಗುತ್ತೆ. ಆಗ ಗೊತ್ತಾದ ಹೊತ್ತು ಟೂ ಲೇಟ್ ಇರುತ್ತೆ ಕೆಲವು ಸಲ. ಇಲ್ಲಿ ಗೊತ್ತೂ ಆಗಲಿಲ್ಲ, ಒಳಗೆ ಮಾತ್ರ ದೇವರ ರಹಸ್ಯ ಉಳ್ಕೊಬಿಟ್ಟಿತ್ತು. ನಾರದರು ಹೇಳಿದಾಗ ಗೊತ್ತಾಯ್ತು, ಕಂಸರಿ ಕೂಡ ಗೊತ್ತಿದ್ದಿಲ್ಲ ಫಸ್ಟ್. ಅದು ನಾರದರು ಬಂದು ಹೇಳ್ತಾರೆ, ಆಮೇಲೆ ಗೊತ್ತಾಗುತ್ತೆ ಅವ್ರ ಕತೆ ಮುಂದೆ ಬರುತ್ತೆ. ನಾರದರು ಹೇಳೋದು ಇಷ್ಟೆಲ್ಲ ಇರೋದ್ರಿಂದ ಆ ದೃಷ್ಟಿಯಲ್ಲಿ ಏನಾದ ಅವನು, ಆ ದೃಷ್ಟಿಯಲ್ಲಿ ಏನಾದ. ಹಾಗಿದ್ದರೆ ದುಷ್ಟರಿಗೆ ಸಂಬಂಧನೇ ಹೇಳಕ್ಕೆ ಹೋಗಬಾರ್ದು, ಸಂಬಂಧ ಬರೋದೇ ಇಲ್ಲ ಅದು ಒಂದು. ಆದರೆ ಲೋಕ ದೃಷ್ಟಿಯಲ್ಲಿ ಸಂಬಂಧ ಇದೆ. ಶಾಸ್ತ್ರ ಏನಿರ್ಬೇಕು, ಯಾವಾಗಲೂ ಲೋಕಕ್ಕೆ ವಿರೋಧ ಬರಬಾರ್ದು. ನಮ್ಮ ಜನಗಳು ಒಂದು ತಪ್ಪು ತಿಳ್ಕೊಬಿಡ್ತಾರೆ, ನಾವು ಇಷ್ಟ ಬಂದಿದ್ದು ಮಾಡ್ತೇವೆ, ಮಾಡಬಾರ್ದು. ಹಾಗೆಲ್ಲ ಲೋಕಕ್ಕೊಂದು ನಾರ್ಮ್ಸ್ ಅಂತಿದೆ, ಅದು ತಕ್ಕಂತೆ ಮನುಷ್ಯ ಬದುಕಬೇಕು. ಕಾನ್ಸ್ಟಿಟ್ಯೂಷನ್ ಅಂತ ಒಂದಿಲ್ಲ, ಅದು ಮನೆಗೊಂದು ಕಾನ್ಸ್ಟಿಟ್ಯೂಷನ್ ಇದೆ, ಸಮಾಜಕ್ಕೊಂದು ಕಾನ್ಸ್ಟಿಟ್ಯೂಷನ್ ಇದೆ, ಪ್ರತಿಯೊಬ್ಬರಿಗೆ ಒಂದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಎಲ್ಲದಕ್ಕೂ ಇದೆ. ಅದನ್ನೆಲ್ಲ ಸರಿಯಾಗಿ ಪಾಲಿಸ್ಬೇಕು. ಪಾಲಿಸಿದಾಗ ಏನಾಗ ವೈಲೇಷನ್ ಆಗುತ್ತೆ, ಮಾಡಿಬಿಟ್ರೆ ಧರ್ಮ ಹೋಯ್ತಲ್ಲಿ. ನಾವು ಹೈಕೋರ್ಟ್ ಒಪ್ಪೋದಿಲ್ಲ, ಸುಪ್ರೀಂ ಒಪ್ಪೋದಿಲ್ಲ, ನ್ಯಾಯ ಎಲ್ಲಿಂದ ನ್ಯಾಯ ಸಿಗುತ್ತೆ ಇವ್ರಿಗೆ? ಜನಗಳು ಏನು ಮಾಡ್ತಾರೆ, ಹಾಗೆ ಪೂರ್ತಿ ಅವ್ಯವಸ್ಥೆ ಆಗಿಬಿಡ್ತಾರೆ. ಅದು ಕೂಡ ವ್ಯವಸ್ಥೆ, ಅದಕ್ಕೂ ವ್ಯವಸ್ಥೆಗೆ ವಿರೋಧ ಹೋದ ಕಾಲಕ್ಕೆ ಏನು ಮಾಡಬಾರ್ದು. ಕೆಲವು ವಿಷಯ ಅವತ್ತಿನ ಮಟ್ಟಿಗೆ ವ್ಯವಸ್ಥೆ ಇರುತ್ತೆ, ಅವತ್ತು ಫಾಲೋ ಮಾಡಬೇಕಲ್ಲ, ಅವತ್ತಿನ ಮಟ್ಟಿಗೆ ಫಾಲೋ ಮಾಡಲೇಬೇಕು. ಅವಾಗ ಅದು ನಿಯಮ ಪಾಲನೆ ಗೌರವ ಕೊಟ್ಟಾಗ. ಧರ್ಮದಲ್ಲಿ ಯಾರಿದ್ದಾರೆ, ಧರ್ಮೋ ಧರ್ಮವಿದುತ್ತಮ, ದೇವರ ಸನ್ನಿಧಾನ ಇರುತ್ತದೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಸರಿಯಾಗಿ ನೋಡ್ಬೇಕು. ಲೋಕಸ್ಯ ಧರ್ಮಾನ್ ಅನುವರ್ತತ, ಅದಕ್ಕೆ ಲೋಕಸ್ಯ ಧರ್ಮಾನ್ ಅನುವರ್ತತಃ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ. ಈ ನಮಗೆ ವಿಶೇಷ ನಮ್ಮ ಜೀವನಕ್ಕೆ ಒಂದು ಸಂದೇಶ ಕೊಡ್ತಾರೆ. ಇಷ್ಟು ಜನ ಇದ್ದಾರೆ, ಮೊದಲು ಪೂಜ್ಯರು, ಅದೇ ಗೊತ್ತಿಲ್ಲ ಜನ. ಮೊದಲು ಏನು ಪೂಜ್ಯರು ಅಂತಾನೆ ಗೊತ್ತಿಲ್ಲ, ತಂದೆ ತಾಯಿ ಪೂಜ್ಯರು ಅಂತಾನೆ ಫಸ್ಟ್ ಗೊತ್ತಿಲ್ಲ. ಅವನೇನು ನನಗಿಂತ ಮೊದಲು ಹುಟ್ಟಿದ್ದಾರೆ, ಆಮೇಲೆ ಹುಟ್ಟಿದೆ ಅಂತಾರೆ. ಆ ಸ್ಥಿತಿ ಬಂದುಬಿಟ್ಟಿದ್ದಾರೆ ಅಷ್ಟೆ. ಅರ್ಥ ಆಯ್ತಾ? ಈಗ ತುಂಬ ತಪ್ಪದು. ಅದನ್ನು ಫಸ್ಟ್ ತಿಳ್ಕೊಬೇಕು. ಪಿತೃಋಣ ತಾಜಾಲ ಇರೋದಕ್ಕೆ ತಾರತಮ್ಯ, ಆಮೇಲೆ ತಾರತಮ್ಯ ಇದೆ. ಎಲ್ಲರಿಗೂ ಗೌರವ ಕೊಡಬೇಕು, ನಿಯಮನೇ ಉಂಟು. ಆದರೆ ವಿರೋಧ ಬಂದಾಗ, ಅವರಲ್ಲಿ ವಿರೋಧ ಬಂದಾಗ ಯಾವಾಗಲೂ ಕೂಡ ಏನು ಮಾಡಬೇಕು, ಉತ್ತಮರ ಪಕ್ಷ ವಹಿಸಬೇಕು, ಅದವರ ಪಕ್ಷ ಅಲ್ಲ. ಅದೆಲ್ಲ ತಿಳ್ಕೊಂಡೆ ಇದಿಷ್ಟು ಅರ್ಥ ಆಗುತ್ತೆ. ನಮ್ಮ ಲೈಫ್ ದೊಡ್ಡ ಮೆಸೇಜ್ ಇದು, ಯಾವ ರೀತಿ ನಡ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ. ಕೃಷ್ಣನಿಗೆ ಕೃಷ್ಣ ದೇವರು ಆತರ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು, ಅದು ವಿಚಾರ ಒಂದು ಬೇರೆ. ಬಟ್ ಲೋಕಕ್ಕೆ ಅರ್ಥ ಆಗಲ್ಲ. ಲೋಕಕ್ಕೆ ಅರ್ಥ ಆಗ್ಬೇಕಾದ್ರೆ ಏನು ಮಾಡಿ, ಲೋಕ ಧರ್ಮದಲ್ಲೇ ಮಾಡ್ಬೇಕು. ಯಾವಾಗ ರಾಮದೇವ್ರನ್ನ ಕೊಲ್ಲೋದಕ್ಕೆ ಅವತಾರ ಮಾಡಿ ಬರ್ಬೇಕಾಗಿ, ಮತ್ತೆ ಅಲ್ಲಿ ಉಪದ್ರ ಹೋಗ್ತಾರೆ. ಯಾರು ಇರೋದು ಸಂಕಲ್ಪ ಮಾಡಿದ್ರೆ ಸಾಯ್ತಾರಲ್ಲ. ತೋರಿಸಿದ್ದು ಜಾತಕ್ಕೆ ಅವತಾರ ಮಾಡಿತ್ತು, ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣ ರಕ್ಷೋವಧಾಯೈವ ನ ಕೇವಲಂ ವಿಭೋ. ದೈತ್ಯ ಸಂಹಾರ ಅಷ್ಟೇ ದೇವರ ಉದ್ದೇಶ ಅಲ್ಲ, ಸಜ್ಜನಿಗೆ ಧರ್ಮ ಶಿಕ್ಷಣ ಆಗಬೇಕು. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಆ ಮತ್ತಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಇಡೀ ಪರ್ವತ ಅವತಾರದ ಉದ್ದೇಶ ಪೂರ್ತಿ ಅದರಲ್ಲಿ ಸ್ಪಷ್ಟವಾಗಿ ಬಂದಿದೆ. ಪುತ್ರ ಏನಂತ ಹೇಳಿದರೆ, ಲೋಕಸ್ಯ ಧರ್ಮಾನ್ ಅನುವರ್ತತಃ ಅತಃ ಪಿತ್ರೋಹೋ ವಿರೋಧಾರ್ಥಂ ಉವಾಚ ವಾಯು. ಆದ್ದರಿಂದ ಪಿತ್ರೋಹ ಶಬ್ದಕ್ಕೆ ಏನಂದ್ರೆ ಏಕಶೇಷ ಸಮಾಸ ಅಂತ ಹೆಸರು. ಮಾತಾಚ ಪಿತಾಚ ಪಿತರೌ ತಯೋಹೋ ಪಿತ್ರೋಹೋ, ತಂದೆ ತಾಯಿಗಳ ಅಂತ. ಅದಕ್ಕೇನೆ ತಾಯಿ ಕಡೆಗೆ ಶ್ರಾದ್ದಾದಿಗಳಿದ್ದಾಗಲೂ ಕೂಡ ಏನಂತ ಕರೀತಾರೆ, ಅದಕ್ಕೆ ಪಿತೃಕಾರ್ಯ ಅಂತಾನೆ ಕರೆಯೋದು, ಮಾತೃಕಾರ್ಯ ಅಂತ ಕರೆಯೋದಿಲ್ಲ. ಪಿತೃಕಾರ್ಯದಲ್ಲಿ ಯಾರು ಬರ್ತಾರೆ, ಎಲ್ಲ ಸಂಬಂಧಿಗಳೆಲ್ಲ ಬಂದುಬಿಡ್ತಾರೆ, ಅವರು ಉಪಲಕ್ಷಿತ. ಇದರಲ್ಲಿ ಏಕಶೇಷ ಅಂತಾನೆ ಹೆಸರು ಅದಕ್ಕೆ. ಪಿತ್ರೋರ್ ವಿರೋಧಾರ್ಥ ಉಮಾಚ ವಾಯು. ವಸುದೇವ ದೇವಿಕರಿಗೆ ವಿರೋಧ ಅವ್ರೇನು ತಿಳ್ಕೊಂಡ, ಪೂಜೆ ಅವನು ಗೌರವಿಸ್ಕೊಂಡೇ ಇದ್ದವನು. ಇವಳು ಮಗಳು ಕೊಲ್ತಾನೆ 8ನೇ ಮಗ ಅಂತ ಹೇಳಿ ತಟ್ಟು ಸಿಟ್ಟು ಬಂತು ಅವನಿಗೆ. ಏನು ಮಾಡಿದ, 8ನೇ ಮಗನನ್ನು ಕೊಲ್ಲೋದಾಗೋದ್ರಿಂದ
ಜನ್ಮ ಕೊಡೋದು ಇವರಾದ್ದರಿಂದ ಇವನು ದ್ವೇಷ ಮಾಡಬೇಕು ನಾವು, ಹೀಗೆ ಶುರು ಮಾಡ್ಕೊಂಡು ಅದೇ ಮುಂದೆ ಹಾಳಾಗ್ಲಿಕ್ಕೆ ಕಾರಣ ಆಯ್ತು. ಪಿತೃರ್ ವಿರೋಧಾರ್ಥಂ ಉವಾಚ ವಾಯು ಮೃತ್ಯುಸ್ತವಾಸ್ಯ ಭವಿತಾಷ್ಟಮಸ್ಸುತೋ ಮೂಢೇತಿ ಚೋಕ್ತೋ ಜಗೃಹೇ ಕೃಪಾಣಂ ಪುತ್ರಾನ್ ಸಮರ್ಪ್ಯಾಸ್ಯ ಚ ಶೂರಸೂನುಃ ವಿಮೋಚ್ಯತಾಂ ತತ್ಸಹಿತಃ ಗೃಹಂ ಯಯೌ. ನೋಟಿಸ್ ಯಾಕೆ ಕೊಡ್ತಾರೆ, ಕಟ್ ಮಾಡ್ತೀವಿ ಹಾಗೆ ಹೇಗೆ ಅಂತೇಳಿ ಲೈಟ್ ಗೀಟ್ನೆಲ್ಲ ವಾಟ್ರನ್ನ ಯಾತಕ್ಕೆ ವೈಲೇಷನ್ ಮಾಡಿದ್ದಾನೆ. ಕೆಲವು ಸತ್ಯ ಇವನು ಮಾಡ್ದೇನೆ ಏನೋ ಆಗಿರ್ಬೋದು, ಇವ್ರು ಕೊಟ್ಟಿರುತ್ತೆ, ಯಾರೋ ದುಡ್ಡು ಕೊಟ್ಟಿರುತ್ತೆ, ಏನೋ ಆಗಿರುತ್ತೆ, ಎಲ್ಲೋ ಪೇ ಮಾಡಿದ್ರೆ ರಸೀಟ್ ಹೋಗಿರಲ್ಲ, ಮೆಸೇಜ್ ಹೋಗಿರಲ್ಲ ಅಲ್ಲಿಗೆ, ಆ ಥರ ಆಗಿರ್ಬೋದು. ದೋಸ್ತಿಗೆ ಏನಾಗುತ್ತೆ, ಈಗ ಕ್ಲಾರಿಟಿ ಸಿಗುತ್ತೆ. ತಾವು ಕೊಟ್ಟಿಲ್ಲ ಒಂದು ಕನ್ಫರ್ಮ್ ಆಗಬೇಕು, ಕೊಟ್ಟಿದ್ರೆ ತಿದ್ಕೋಬೇಕು. ಸುಮ್ಮನೆ ಒಂದು ಏನಾಗುತ್ತೆ, ಈಗ ದೊಡ್ಡ ಗಲಾಟೆ ಬಂದು ಕಟ್ಟಿದ್ದು ಯಾಕೆ ಗಲಾಟೆ ಮಾಡಿ ಕೇಳ್ಬೋದು ಅವನಿಗೆ, ಗೊತ್ತಾಯ್ತಾ. ನೋಟಿಸ್ಗೆ ಎರಡು ಅರ್ಥ, ತಪ್ಪನ್ನು ತಿದ್ಕೊಳ್ಳಿ ಅಂತ ಒಂದು ಅರ್ಥ, ತಪ್ಪು ಮಾಡದೆ ಹೋದ್ರೆ ಹೇಳಿ ಅಂತ ಇನ್ನೊಂದು ಅರ್ಥ, ತಿಳಿತಾ. ಇಲ್ಲಿ ಈ ರೀತಿ ಹೇಳಿದ್ರಿಂದ ನೋಟಿಸ್ ಕೊಟ್ಟೆ ಕೆಲಸ ಮಾಡೋ ಅಭ್ಯಾಸ ಇದೆ. ಅಲ್ಲಿ ನೋಟಿಸ್ ಯಾಕೆ ಕೊಟ್ಟರು, ಇಲ್ಲಿ ನೋಟಿಸೇ ಕೊಡ್ತಾರೆ. ಈ ಪದ್ಧತಿ ಲೋಕಕ್ಕೆಲ್ಲ ಏನು ಕೊಡ್ತಾರೆ, ಒಂದು ಸಾಮಾನ್ಯ ಕಾಮ 7 days ನೋಟಿಸ್, ಅದು ಸಾಮಾನ್ಯವಾಗಿ. ಅದು ಕೂಡ ಕೆಲವು ಸರಿ 15 days ಹಾಗೆಲ್ಲ ಇರ್ಬೋದು, ಆ ಕೇಸಿಗೆ ತಕ್ಕಂತೆ ಸಂಬಂಧಪಟ್ಟದ್ದು. ಮತ್ತು ಗಮನಕ್ಕೆ ತರದೆ ಏನು ಮಾಡಬಾರ್ದು, ಇನ್ನೊಂದು ಮೆಸೇಜ್ ಇದು, ಒಬ್ಬರು ಗಮನಕ್ಕೆ ತರದೆ ಕೆಲಸ ಮಾಡಬಾರ್ದು. ಇನ್ನೊಂದು ಅಂಶ, ಇನ್ನೊಂದು ಮೆಸೇಜ್ ಬಂತದ್ರು ಶಾಸ್ತ್ರದಲ್ಲಿ ಒಂದಕ್ಕೆ ಒಂದೇ ಅರ್ಥ ಇರೋದು, ತುಂಬ ಅರ್ಥ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡಾಗ ಪುರಾಣ ಪ್ರವಚನ ಅರ್ಥ ಬರುತ್ತೆ. ಟೈಮ್ ಪಾಸಿಗೆ ಕೇಳಿದ್ರಲ್ಲ, ಯಾತಕ್ಕೆ ಕೇಳಬೇಕಂದ್ರೆ ನಾವು ಧರ್ಮ ಸೂಕ್ಷ್ಮ ನಮ್ಗೆ ಗೊತ್ತಾಯ್ತು. ಈಗ ದೊಡ್ಡವ್ರು ಹೇಗೆ ಗೌರವಿಸಬೇಕು, ವಿರೋಧ ಬಂದಾಗ ಹೇಗೆ ನಡ್ಕೋಬೇಕು, ಅದರಲ್ಲಿ ತಾರತಮ್ಯ ಹೇಗಿದೆ ಗೊತ್ತಾಯ್ತಾ, ಅದಿಷ್ಟು ತಿಳ್ಕೊಳ್ಳೋದು. ಉದ್ದೇಶ ಏನು ತಿಳಿಸ್ತೇನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮೊದಲು ಮುನ್ಸೂಚನೆ ಕೊಡಲೇಬೇಕು. ಅನೇಕ ವಿಷಯಗಳನ್ನು ತಿಳಿಸೋಕ್ಕೋಸ್ಕರ ಶರೀರವಾಣಿಯ ಪ್ರಸಂಗ ಬಂತು. ಓಹೋ, ಅದೇ ಹೇಳಿದ್ದು ನೋಟಿಸ್, ಇಷ್ಟ ಹೇಳಿದ ಅದೇ ತಾರೆ ನೋಟಿಸ್ ಕೊಟ್ಟೆ ಮಾಡೋರು. ಮೃತ್ಯುಸ್ತವಾಸ್ಯ ಭವಿತಾಷ್ಟಮಸ್ಸುತೋ ಮೂಢೇತಿ ಚೋಕ್ತೋ ಜಗೃಹೇ. ಅಲ್ಲಿ ನೋಟಿಸ್ ಕೊಡ್ತಾರೆ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ರೆಸ್ಪಾಂಡ್ ಮಾಡೋದಿಲ್ಲ ಅವನು. ಮತ್ತೆ ನೋಟಿಸ್ ಕೊಡ್ತಾರೆ, ಮತ್ತೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಅದು, ಮತ್ತೆ ಕೊಡ್ತಾರೆ. ಆಮೇಲೆ ಗೋಡಿಗೆ ಅಂಟಿಸಿ ಬರ್ತಾರೆ ಹೋಗಿ, ಏನೇನೋ ಮಾಡ್ತಾ ಬರ್ತಾರೆ. ಅದಕ್ಕೆ ಆದಷ್ಟು ಏನೋ ಅನ್ಯಾಯ ಆಗಬಾರ್ದು, ಕೋರ್ಟ್ಗಳು ಡಿಲೇ ಆಗ್ಲಿಕ್ಕೆ ಅದೊಂದು ಕಾರಣ. ಬಟ್ ಇದು ಉದ್ದೇಶಪೂರ್ವಕ ಮಾಡಿದ ತಪ್ಪು, ಡಿಲೇ ಆಗುತ್ತೆ ಬಂದು ನಿಜ. ಆದರೆ ಇಷ್ಟು ಡಿಲೇ ಆಗಬಾರ್ದು, 20 ವರ್ಷ 30 ವರ್ಷ ಸಾಯೋವರೆಗೂ ಮಾಡಿದ್ರೆ ಡಿಲೇ ಅರ್ಥ ಇಲ್ಲ ಅದರೊಳಗೆ. ಬಟ್ ಟೈಮ್ ಬೌಂಡ್ ಇರಬೇಕು. ನೋಟಿಸ್ ಕೊಡ್ತಾನೆ ಕೊಡೋದಿಲ್ಲ, ಒಂದು ಸ್ಟೇಜಲ್ಲಿ ಏನು ಮಾಡ್ತಾರೆ, ಅದನ್ನು ಅರೆಸ್ಟ್ ವಿಥೌಟ್ ವಾರಂಟ್ ಅಂತ ಹಾಕ್ತಾರೆ. ಕೊನೆ ಆ ಸ್ಥಿತಿ ಬರುತ್ತೆ. ಅದು ಇವತ್ತೇನು ಬುದ್ಧಿವಂತಿಕೆಯಿಂದ ಏನು ದುಡ್ಡು ಕೊಟ್ಟರೆ ಅದು ಮುಗ್ತಾ ಇರ್ತದೆ. ಹಾಗೆ ಕೊನೆಯೆಲ್ಲ ಮತ್ತೆ ಒಂದು ಶಾರ್ಟೇಜ್ ಆಫ್ ಸ್ಟಾಫ್ಗಳು, ಒಂದೊಂದು ಮೋಸ ಇನ್ನೊಂದು ಕಡೆಗೆ, ಅವೆಲ್ಲ ಆಗಬಾರ್ದು. ರೀಸನಬಲ್ ಟೈಮ್ ಅಂತ ಅದಕ್ಕೆ ಇರೋದು. ರೀಸನಬಲ್ ಟೈಮ್ ಕೊಟ್ಟಾಗ ಎಕ್ಸ್ಪ್ಲೇಷನ್ ಅದಕ್ಕೆ ಹೇಳಿ 8ನೇ ಮಗ ಮೃತ್ಯು. ಇಲ್ಲೂ ಕೂಡ ಅಷ್ಟೇ, ಮೊದಲನೇ ಮಗ ಅಂತ ಹೇಳಲಿಲ್ಲ, 8ನೇ ಮಗ ಅಂತ ಹೇಳಿದ್ದಾರೆ. 8ನೇ ಮಗ ಅಂತ ಹೇಳಿದ ಮೇಲೆ ಇವನು ಏನಿದೆ, ಸ್ವಲ್ಪ ಟೈಮ್ ಇದೆ. ಈಗ ಯಾತಕ್ಕೆ ಕೊಲ್ತಾರೆ ಎಲ್ಲ ಕೇಳ್ಕೊಂಡು ಸರಿ ಮಾಡ್ಕೋಬೇಕು. ಒಳ್ಳೆಯವನಾಗಿದ್ರೆ ಏನು ಮಾಡ್ಬೋದಾಗಿತ್ತು. ತೀರಾ ಗಲಾಟೆಗೆ ಯಾರೋ ಹೋಗಲ್ಲ, ಫಸ್ಟ್ ಕೇಳ್ತಾರೆ ಯಾಕೆ ಏನಂತ ಕೇಳ್ತಾರೆ. ಅದೆಲ್ಲ ಅವನಿಗೆಲ್ಲ ದುಷ್ಟರದೆಲ್ಲ ಕೇಳಲ್ಲ, ಗುಂಡಾಗಿರಿ ಅದು ಒದ್ಬಿಡೋದೇ ಕೆಲಸ ಅಂತ ಮೂರ್ಖ ಇವರು. ಸರಿಯಾಗಿದ್ದರೆ ಏನು ತಪ್ಪಿದೆ, ವಿಚಾರ ಮಾಡಲಿಕ್ಕೂ ಬುದ್ಧಿ ಬರಬೇಕು ಅಂತ, ಬುದ್ಧಿ ಇದ್ರೆ ಸಾಧ್ಯ. ಆಗೇನು ಮಾಡ್ದ, ಏನೋ ಪರೀಕ್ಷೆ ಮುಂದೆ ಬರುತ್ತದೆ. ಈಗ ಮೃತ್ಯುಸ್ತವ ಅಷ್ಟಮಃ ಭವಿತಾ ಅಷ್ಟಮಃ ಸುತಃ ಮೂಢ. ಅಷ್ಟಮ ಸುತ ನಿನಗೇನಾಗ್ತಾನೆ, ಮೃತ್ಯು ಆಗ್ತಾನೆ ಅಂತ ಹೇಳಿತ್ತು. ಮೂಢ ಯಾತಕ್ಕೆ ಅವ್ರು ರೇಗಿಸ್ಬೇಕು, ಅವ್ರು ಯಾತಕ್ಕೆ ರೇಗಿಸ್ಬೇಕು, ಅಲ್ಲಯ್ಯ ನೀನು ಕೊಲ್ಲ 8ನೇ ಮಗ, ಅವಳು 8ನೇ ಮಗ ನೀನು ಕೊಲ್ತಾನೆ, ಅವಳ ರಥ ಓಡಿಸ್ತೀಯಲ್ಲ, ಬುದ್ಧಿ ಇದೆಯಾ ಅಂತ ಹೇಳ್ತಾರಲ್ಲ ಹಾಗೆ. ಅವನು ರೇಗಬೇಕು ಅವ್ರಿಗೆ, ಆ ರೀತಿ ಮಾಡಿದ್ರು. ಸುಮ್ಮನೆ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಮೂಢೇತಿ ಚೋಕ್ತಃ ಜಗೃಹೇ ಕೃಪಾಣಂ. ಬಿಟ್ಟ ಆ ಕುದುರೆ ಲಗಾಮ್ ಬಿಟ್ಟ, ಖಡ್ಗ ಎಳೆದ, ಈಗಲೇ ಕೊಂದು ಬಿಡ್ತೀನಿ ಅಂತೇಳಿ. ಇವಳಿದ್ರೆ ತಾನೇ 8ನೇ ಮಗು ಬರೋದು, ಅವ್ರ ವಾದ ನೋಡಿ. ಇವನಿದ್ರೆ ಅಷ್ಟು ಪೇಷನ್ಸ್ ಇದ್ದರೆ 7ನೇ ಮಗ ನೋಡಿಬಿಟ್ಟು ಆಮೇಲೆ ಕೊಲ್ಬೇಕಾಗಿತ್ತು. ಇವಳು 7 ಅಂತ ಏನಿಲ್ವಲ್ಲ. ಬುದ್ಧಿ ಎಲ್ಲರೂ ಒಂದೇ ರೀತಿ ಓಡುತ್ತೆ ಅಂತಿಲ್ಲ. ಸಜ್ಜನರ ಬುದ್ಧಿ ಬೇರೆ, ದುರ್ಜನರ ಬುದ್ಧಿ ಬೇರೆ, ಅದರಲ್ಲೂ ತಾರತಮ್ಯ. ಮತ್ತೆ ದುರ್ಜನರು ಮಹಾ ತಾರತಮ್ಯ. ಅವನು ಭಾರಿ ದುಷ್ಟ ಅಂತ ಈಗಲೇ ಕೊಂದಾಕ್ಬಿಟ್ರೆ ರಿಸ್ಕ್ ಇರೋದಿಲ್ಲ ಅಂದು ಯೋಚನೆ ಮಾಡಿ. ಕೃಪಾಣಂ ತಪ್ಪದು, ಕೃಪಾಣಂ ಅದು. ಕೃಪಾಣಂ ಇದ್ರೆ ತಿದ್ಕೋಬೇಕದು. ಕೃಪಾಣಂ ಅಷ್ಟೇ. ಕೃಪಾಣ ಅಂದ್ರೆ ಖಡ್ಗ ತೊಗೊಂಡ್ಬಿಟ್ಟ, ಕೆಳಗಿಡದ ಖಡ್ಗ ತೊಗೊಂಡ್ರೆ ಹೇಳಿದ್ ಕತ್ತಲ ಕೊಟ್ಟೆ ಬಿಟ್ಟ ನಡಿಯಂತೆ. ಪುತ್ರಾನ್ ಸಮರ್ಪ್ಯ ಅಸ್ಯ ಚ ಶೂರಸೂನುಃ. ಪುತ್ರಾನ್ ಸಮರ್ಪ್ಯ ಅಸ್ಯ ಚ ಶೂರಸೂನುಃ. ಆಗ ವಸುದೇವ ಭಾರಿ ಉಪದೇಶವನ್ನು ಮಾಡ್ತಾನೆ. ಹಾಗೆಲ್ಲ ಮಾಡಬೇಡ, ತುಂಬ ತಪ್ಪು. ಸ್ತ್ರೀ ಹತ್ಯೆ, ಸೋದರ ಹತ್ಯೆ, ಸೋದರ ಅತ್ತೆಯ ಹತ್ಯೆ, ಹೊಸದಾಗಿ ಮದುವೆ ಆಗಿದ್ದಾಳೆ ಇವಳು ಹತ್ಯೆ, ಎಷ್ಟು ಪಾಪ ಬರುತ್ತೆ ನನಗೆ ಅದು. ಅದೆಲ್ಲ ನಾನು ಬದುಕಬೇಕಷ್ಟೇ, ಎಷ್ಟು ಪಾಪ ಬಂದರೂ ಯೋಚನೆ ಬಂದ್ಬಿಡ್ತೀನಿ ಅಂತ ಹೇಳಿ. ಕೊನೆಗೆ ಏನು ಮಾಡಿದೆ, ಹೋಗ್ಬಿಡು, ಇವಳಂತೂ ಕೊಲ್ಲೋದಿಲ್ಲಲ್ಲಪ್ಪ, ಇವಳನ್ನ ಬಿಟ್ಟು ಬಿಡು, ಮಕ್ಕಳು ತಾನೇ ಕೊಲ್ಲೋದು, 8ನೇ ಮಗು ತಾನೇ, ಎಲ್ಲ ಮಕ್ಕಳು ಕೊಡ್ತೇನೆ ಅಂತ ಹೇಳ್ಬಿಟ್ಟು
ಎಂಟನೇ ಮಗನ ಕೊಡ್ತೀನಿ ಅಂತ ಎಲ್ಲ ಮಕ್ಕಳನ್ನು ಕೊಡ್ತೀನಿ ಬಿಟ್ಟುಬಿಡು. ಬುದ್ಧಿವಂತಿಕೆ ಮಾಡ್ದ ವಸುದೇವ. ಯಾವಾಗ ಒಂದು ಮಾತಿದೆ, ತಾಯಿ ಮಗು ಇಬ್ಬರು ಉಳಿಸ್ಲಿಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಡಾಕ್ಟ್ರು? ತಾಯಿನ ಉಳಿಸಿ ಇದು ಮಾಡ್ತಾರೆ. ಈತಿಂದ ಕಲ್ತ ಪಾಠ ಅದು, ವಸುದೇವರಿಂದ ಕಲ್ತ ಪಾಠ ಅದು. ಮಗು ಮತ್ತು ತಾಯಿ ತಾಯಿ ಇದ್ರೆ ಹಿಡಿದು ಮಗು ಬರುತ್ತೆ ನಾಳೆ. ಮಗು ಇದ್ರೆ ಮತ್ತೆ ಹೆಂಡ್ತಿರ್ ತಾಯಿ ಇಬ್ರು ಇರೋದು. ಇವ್ರು ಹೆಂಡ್ತಿಲ್ಲ, ಅವಳಿಗೆ ತಾಯಿ ಇಲ್ಲ. ಅದು ದೊಡ್ಡ ಜೀವ ಅಂತ ಕರೀತಾರೆ. ಅದಕ್ಕೆ ಜೀವಗಳು ಎಲ್ಲ ಒಂದೇ, ಎಲ್ಲ ಹೊಡೋರೆ. ದೊಡ್ಡ ಜೀವ ಅಂತ ಯಾತ ಕರೀತಾರೆ? ಈ ಪೊಸಿಷನ್ನಿಂದಾಗಿ, ವರ್ಚಿ ಪೊಸಿಷನ್ ಅವರಿಗೆ ವ್ಯತ್ಯಾಸ ಬರುತ್ತೆ. ಇದು ವಸುದೇವರಿಂದ ಕಲಿಬೇಕಾದ ಪಾಠ ಇದು. ಎಂದೂ ಕೂಡ ದೊಡ್ಡ ಜೀವನ ಉಳಿಸ್ಬೇಕು. ಗೃಹೀತಸ್ತೇನ ಇವ ಮೂಢ ಚ ಉಕ್ತೋ ಜಗೃಹೇ ಕೃಪಾಣಂ ಪುತ್ರಾನ್ ಸಮರ್ಪ್ಯ ಅಸ್ಯ ಚ ಶೂರಸೂನು ವಿಮೋಚ್ಯತಾಂ ತತ್ಸಹಿತ ಗೃಹಂ ಯಯೌ. ಆಗೇನು ಮಾಡಿದ? ಒಪ್ಕೊಂಡದ್ರ. ಒಪ್ಕೊಂಡ್ಬಿಟ್ಟು ಶೂರಸೂನು ಅಂದ್ರೆ ಯಾರು? ಶೂರಸೂನು, ಶೂರನ ಮಗ ಅಂದ್ರೆ ಯಾರು? ವಸುದೇವ. ಒಪ್ಕೊಂಡ, ಆಯ್ತು ಅಂತ ಒಪ್ಕೊಂಡ. ಶೂರಸೂನು ವಿಮೋಚ್ಯ, ಅವಳನ್ನ ಬಿಟ್ಟ. ಯಾರು? ಕಂಸ ಬಿಟ್ಟ. ಈಗ ತತ್ಸಹಿತ ಗೃಹಂ ಯಯೌ. ಈ ರೀತಿ ಬಿಡುಗಡೆ ಮಾಡಿಕೊಂಡು ಪತ್ನಿ ಸಮೇತನಾಗಿ ವಸುದೇವ ಏನು ಮಾಡಿದ್ರೆ ತನ್ನ ಮನೆಗೆ ಹೋದ. ಸುರಕ್ಷಿತ ಮನೆ ಹೋಗ್ಲಿಕ್ಕೆ ಕಾರಣವಾಗಿದ್ದೇನೋ ಅದು. ಮತ್ತು ಇನ್ನೊಂದೇನು, ಆ ಕಾಲದ ಸಮಸ್ಯೆ ರೆಮಿಡಿ ಹುಡುಕ್ಬೇಕು. ಯಾರೋ ಬಿದ್ದರು, ಇವ್ರು ಡಾಕ್ಟರ್ ಅಲ್ಲ, ಡಾಕ್ಟ್ರಿಗೆ ಫೋನ್ ಮಾಡ್ತಾ ಕೂತ್ಬಿಟ್ರೆ ಸತ್ತೋಗ್ಬಿಡ್ತಾನೆ ಜೊತೆ. ಇವ್ರು ಏನು ಮಾಡ್ಬೇಕು? ಇವನು ಫಸ್ಟು ಎಬಿಸಿ ಕೂಡಿಸಿ ಅವೆಲ್ಲ ಮಾಡೋದು ಇವನು ಕರ್ತವ್ಯ. ತುಂಬ ಜನ ಇಂಥವ್ರ ಡಾಕ್ಟರ್ ಅಲ್ಲ ಅಂತ ಭಾರಿ ಒಳಗೆ ನಾನೋದಯ ಆಗಿಬಿಡುತ್ತೆ ಅವ್ರಿಗೆ ಇದ್ದಕ್ಕಿದ್ದಾಗಿ. ತಪ್ಪದು. ಎಷ್ಟೋ ಜನ ಆ ಕಾಲಕ್ಕೆ ಬಿದ್ದ ತಕ್ಷಣ ಎತ್ತಿದ್ರೆ ಎಷ್ಟೋ ಜನ ಬದುಕ್ತಾರೆ ಆ್ಯಕ್ಚುಲಿ. ಆ ಟೈಮ್ನಲ್ಲಿ ಅದಕ್ಕೆ ಹೇಳಿ ಫಸ್ಟ್ ಏಡ್ ಅಂತ ಕರಿತೇವಲ್ಲ, ಹಾಗೆ ಮಾಡಬೇಕಾದ ಫಸ್ಟ್ ಬದುಕು ಎರಡು ಅರ್ಥ. ಮೊದಲು ಪ್ರಥಮ ಆದರೆ ಟಾಪ್ ಫಸ್ಟ್ ಮಾಡಬೇಕು. ಅದು ಮಾಡಿಬಿಟ್ರೆ ಮುಂದಿನ ಕೆಲಸ ಸುಲಭ ಆಗಿ. ತುಂಬ ಜನ ಮಾಡೋದಿಲ್ಲ. ಇದು ಬಸದೇವ ಆ ದೃಷ್ಟಿಯಿಂದ ನಡ್ಕೊಂಡ. ಸದ್ಯಕ್ಕೆ ಯೋಚನೆ ಇಷ್ಟಂತೂ ಮಾಡಬೇಡ, ಮುಂದೆ ದೇವರಿಂದ ನೋಡ್ಕೊಬೋಣ ಅಂತ. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ವಸುದೇವ ಭಾರಿ ಬುದ್ಧಿವಂತನೇ. ಅಥವಾ ದೇವತೆ ಆತ, ಕಶ್ಯಪ ಮುನಿ ಬೇರೆ. ಆದ್ದರಿಂದಾಗಿ ಒಳ್ಳೆ ಬುದ್ಧಿವಂತನಾಗಿ ಮಾತಾಡಿದ. ತತ್ಸಹಿತ ಗೃಹಂ ಯಯೌ. ಈಗ ತನ್ನ ಪತಿಯನ್ನು ಬಿಡುಗಡೆ ಮಾಡಿಕೊಂಡು ಅವಳು ಸಮೇತ ಮನೆಗೆ ಹೊರಟ. ಇಲ್ಲಿ ಎಷ್ಟು ಸಾರಸ್ಯ ಇದೆ ಗೊತ್ತಾ? ಮೃತ್ಯುಸ್ತವಾಸ್ಯ ಭವಿತ ಅಷ್ಟಮಃ ಸುತಃ. ಎಂಟನೆಯ ಮಗ ಅಂತ ಹೇಳಿದರು. ಆ ರೀತಿ ಓದಬಾರ್ದು. ಸುತಃ ಅಷ್ಟಮಃ. ಮಗ ಇದ್ದಾನಲ್ಲ ಎಂಟನೇವನು. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿಸು ಸ್ಥೇಸವಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ರಸೋಯೋ ಅಷ್ಟಮಃ. ಅಷ್ಟಮ ರಸ ಅಂದರೆ ನಾರಾಯಣ, ದೇವ್ರು ಕೊಲ್ತಾರೆ ಅಂತ ಅರ್ಥ. ಅದಕ್ಕೆ ಯಾರೋ ದೇವ್ರು ಕೊಲ್ತಾರೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಈ ಗ್ಯಾರಂಟಿ ಸಾಯ್ತೀರಿ ಅಂತ ಅರ್ಥ. ಯಾಕೆ? ಯಾರೋ ಕೊಲ್ತಾರೆ ಅಂದ್ರೆ ಏನರ್ಥ? ಎಸ್ಕೇಪ್ ಆಗ್ಬೋದು. ದೇವರೇ ಕೊಟ್ಟಾಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಇವು ಸೋಮೇಶ್ವರ ಹೇಳ್ತಾರೆ, ಹರ ಕೊಲ್ಲಲ್ ಪರ ಕಾಯುವರೆ ಅಂತ ಹೇಳ್ತಾರೆ. ಹರ ಕೊಲ್ಲಲ್ ಪರ ಕಾಯುವರೆ ಲೌಕಿಕ ಕಾವ್ಯ. ಅದೇ ಕೊಲ್ಲೋ ಡಿಪಾರ್ಟ್ಮೆಂಟೇ ರುದ್ರದೇವರು. ಅವ್ರು ಕೊಟ್ಟಾಗ ಯಾರು ಕಾಯ್ತಾರೆ ಅಂತ ಹೇಳೋದೆಲ್ಲ ಹಾಗೆ. ಸೊ ದೇವರು ಕೊಲ್ತಾನೆ ಅಷ್ಟಮ. ಆಚಾರ ಮಾತು ಆ ರೀತಿ ಬರೀತಾರೆ. ಆ ರೀತಿ ಅರ್ಥ ಮಾಡ್ಲಿಕ್ಕೆ ನಿರ್ಣಯ ಭಾರಿ ದೊಡ್ಡದಾಗಿಬಿಡುತ್ತೆ. ಪ್ರತಿ ಮಾತಿಗೂ ಅಂತ ಅರ್ಥ ಇರುತ್ತೆ ಆಚಾರ್ಯ. ಅದೇ ಪದ ಹಾಕ್ಲಿಕ್ಕೆ ಕಾರಣ ಅದೇ ಅಷ್ಟಮಃ. ದೇವರು ಅಷ್ಟಮ ಮಗಳಾಗ್ರೆ ಅದೇ ಅಷ್ಟಮ ರಸ ಅಂತ ತೋರ್ಸಕ್ಕೆ ಹಾಗೆ ಮಾಡ್ದ. ಅವ ಅಲ್ಲ, ಅಷ್ಟಮನಾಗಿ ಸಂಖ್ಯೆಯಲ್ಲಿ ಆತನ ಹೆಸರೇನು? ಅಷ್ಟಮೋ ರಸ. ಉಪನಿಷತ್ತಿನ ಚಾಂದೋಗ್ಯ ಶುರುವಾಗದೆ ಅದರಿಂದ. ಅಷ್ಟಮ ರಸ ಅಂದರೆ ನಾರಾಯಣ ಅಂತಾನೆ ಶುರುವಾಗ. ನಮ್ಮ ಸಾಮಾನ್ಯ ಅರ್ಥ ಏನು? ಇರೋದೇ 6 ರಸ, 7ನೇ ರಸನೇ ಇಲ್ಲ, 8 ಎಲ್ಲಿರುತ್ತೆ ಅಂತ ಅಲ್ಲಿ ಅರ್ಥ. ಅದು ಇನ್ನೊಂದು ಅರ್ಥ ಏನಂದ್ರೆ ಅಷ್ಟಮ ರಸ ಪರಮಾತ್ಮ, 8ನೇವನು. ಮೊದಲೇ ರಸಗಳೆಲ್ಲ ಹೇಳ್ತಾರೆ 8ನೇ ಅಂದ್ರೆ ಅಲ್ಟಿಮೇಟ್. 8ನೇದು ಎಲ್ಲಿಂದ ಬರುತ್ತೆ ಅಂತ. ಎಲ್ಲಿ ಅಲ್ಲೇನು ಅರ್ಥ ಮಾಡಬೇಕು? ಯಾವುದಕ್ಕೆ ಇದು ಅನ್ವಯ? ಯಾವುದಕ್ಕೆ ಮಾಡಿರೋದು ಈಗ ಅನ್ವಯನ? ಅಲ್ಲ ಅಲ್ಲ ಅಲ್ಲ, ಆ ಅರ್ಥ ಅಲ್ಲ. ಇಲ್ಲಿ ಯಾರಪ್ಪ ಕೊಲ್ಲೋದು? ಅಷ್ಟಮ. ದೇವರು ಕೊಲ್ತಾನೆ ಅಂತ ಅಷ್ಟೇ ಅರ್ಥ. ಅದು ಅಲ್ಲಿ ಅನಕಸ್ತುತಿಯಲ್ಲಿ ಏನರ್ಥ? ದೇವರು ಅಷ್ಟಮ ರಸ ಅಂದ್ರೆ 6ನೇ ರಸ ಇರೋದೇ 6 ರಸ. 7ನೇ ರಸ ಅಂದ್ರೆ ಸಮ. 8ನೇ ರಸ ಉತ್ತಮ. ಎಲ್ಲಿಂದ ಸಿಗ್ತಾನೆ? 6ನೇ ರಸ ಇದ್ರೆ ಸಮ ಆಗ್ತಿದ್ದ. 7ನೇದು ಫಸ್ಟ್ ಇಲ್ಲ. ಉತ್ತಮ ಆಗ್ಬೇಕಾದ್ರೆ ಏನಾಗ್ಬೇಕು ಅವನೀಗ? 7ನೇ ರಸ ಆಗ್ಬೇಕು. 7ನೇ ರಸ ಇಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್. ಆದ್ರೆ ದೇವ್ರು ಯಾರು? 8ನೇ ರಸ ಇರೋ ಚಾನ್ಸ್ ಇದೆಯಾ? 7ನೇ ರಸ ಇಲ್ಲ. 5th ಫ್ಲೋರೇ ಇಲ್ಲ. 6th ಫ್ಲೋರ್ ಹೇಗಿರುತ್ತೆ? ಇರುತ್ತೆ ಇಲ್ಲ. ಅಂದ್ರೆ ಅರ್ಥ ನಿನ್ನ ಸಮಾನ ಯಾರೂ ಇಲ್ಲ, ಉತ್ತಮ ಯಾರೂ ಇಲ್ಲ ಅಂತ ತಾತ್ಪರ್ಯ. ಅಲ್ಲಿ ಪೊಯಿಟಿಕ್ ಆಗಿ ಹೇಳಿದ್ದು. ಫ್ಯಾಕ್ಟ್ ಆಗಿ ಹೇಳೋದು ಅಷ್ಟಮ ರಸ ದೇವರು. 8ನೇ ರಸ ಚಾಂದೋಗ್ಯದಲ್ಲಿ ಬಂದಿದೆ, ಮರ್ತು ಬಿಡಬಾರ್ದು. ಅದ ನೆನಪು ಮಾಡ್ಕೊಂಡ್ರೆ ಅವಾಗ ಗೊತ್ತಾಗ. ಲಕ್ಷ್ಮೀದೇವಿ 7, ದೇವರು 8. ಅಲ್ಲಿ ಪ್ರಕಾರಾರ್ಥ ಅರ್ಥ ಪರಾರ್ಥ ರಸತಮಃ, ಪರಾರ್ಧ ರಸತಮಃ ಅಂತ ಅಲ್ಲಿ ಚಾಂದೋಗ್ಯದಲ್ಲಿ ಕರೆದಿರೋದು. ಆ ಬ್ಯಾಕ್ಗ್ರೌಂಡ್ ವಾಯ್ಸ್ ನಖಸ್ತುತಿಗೂ ಅದೇ ಅರ್ಥ, ಇಲ್ಲೂ ಅದೇ ಅರ್ಥ. ಅಷ್ಟಮನಾದ ಪರಮಾತ್ಮ ಇವನು ಸಂಹಾರ ಮಾಡ್ತಾನೆ. ಇಷ್ಟಾಯ್ತು. ಇದು ಮೂರ್ಖ. ಎಷ್ಟು ಮೂರ್ಖ ಅಂದರೆ ಕೊಲ್ಲೋದು 8ನೇ ಮಗು ಅಂದರೆ ಕನಿಷ್ಠ 1 ವರ್ಷ 2 ವರ್ಷ ಗ್ಯಾಪ್ ಇದ್ರು. 8 ವರ್ಷ 16 ವರ್ಷ ಗ್ಯಾಪ್ ಆಗಿದೆ. ಅಷ್ಟೊತ್ತು ಏನಾದ್ರು ಮಾಡ್ಕೋಬೋದು. ಬಿಟ್ಟುಬಿಟ್ಟ ಆಗಲೇ. ಪರೀಕ್ಷಿತರಾಗಿ ಶಾಪ ಬಂದಿದ್ದೇರಂತ 7ನೇ ದಿವಸಕ್ಕೆ ಕೊಲ್ಲೋದು. ಬರೀ 7ನೇ ದಿವಸಕ್ಕೆ ಸಾಯ್ತೀನಿ ಈಗ. ಅದೇನು ಮಾಡ್ಬೇಕಾಗಿತ್ತು? ಈಗ
ಶಾಪ ಕೊಟ್ಟವನು ಅಲ್ಲೇ ಇದ್ದಾನೆ, ಸುದ್ದಿ ಬಂದಿದೆ, ಏನು ಮಾಡೋಕ್ಕಾಗಿತ್ತು ಆತ? ಆ ಮುನಿ ಹಿಡ್ಕೊಂಬಂದು ಕೊಂದಾಕ್ಬೋದಾಗಿತ್ತು, ಶೃಂಗಿನ ಕೊಂದು ಬಿಡ್ತೀನಿ ಅಂತ ಹೇಳಬೇಕಾಗಿತ್ತು. ಮಾಡಲಿಲ್ಲ ಅದನ್ನು. ಯಾತಕ್ಕೆ? ಅರ್ಥ ಮಾಡ್ಕೊಂಡ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಇದೆ, ನಾನು ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಟ್ಟಿದ್ದೆ, ಅಕ್ಸೆಪ್ಟ್ ಮಾಡಬೇಕು. ಅರ್ಥ ಆಯ್ತಾ? ಈಗ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡಬೇಕು, ಪ್ರಾಪರ್ ಶಿಕ್ಷೆ ಮಾಡಿಕೊಳ್ಳೇಬೇಕು. ಅವಾಗ ಏನು ಧರ್ಮಕ್ಕೆ ಕೊಡೋ ಗೌರವ. ಇಲ್ಲದವರಿಗೆ ದೊಡ್ಡ ಅಪರಾಧ ಆಗುತ್ತೆ. ಈಗ ಕಾನೂನು ಉಲ್ಲಂಘನೆ ಆಗುತ್ತೆ. ತಪ್ಪು ಮೊದಲಾಗಿ ಉಲ್ಲಂಘನೆದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ಇದು ಪರಿಶುದ್ಧ ಹಾಗೆ ಮಾಡಲಿಲ್ಲ. ಯಾತಕ್ಕೆ? ಸಾತ್ವಿಕರಾದ್ದರಿಂದ ಆ ಕಡೆ ಗಮನನೇ ಕೊಡಲಿಲ್ಲ. ಏನು ಆ ಋಷಿ ಆದರೆ ಅಂಥವ್ರು ಪಾಪ, ಮಗ ಶಾಪ ಕೊಟ್ಟ ತಂದೆ ಏನು ಮಾಡಿದ್ರು? ಮಗನ ಪಕ್ಷ ಇಷ್ಟಲ್ಲಿ ಬೈದ್ರು, ಎಂತ ಕೆಲಸ ಮಾಡಿದ್ದೀನಿ ನೀನೀಗ, ನಿನ್ನ ದೇವರೇ ಕಾಪಾಡಬೇಕು ಅಂತಾರೆ ಮಗನಿಗೆ. ನಿನ್ನ ದೇವರೇ ಕಾಪಾಡಬೇಕು, ಭಾರಿ ದೊಡ್ಡ ತಪ್ಪು ಮಾಡಿದ್ದಿ, ನೀವು ಕೊಲ್ತಿರೋ ರಾಜನನ್ನ, ನನ್ನ ಕೊರಳಿಗೆ ಹಾರ ಹಾಕಿ ನಾನು ಏನು ಗಂಟು ಹೋಯ್ತು ನಿನಗೆ ಇದರಿಂದ, ನಾನು ಕ್ಷಮಿಸಿದ್ದೇನೆ ಅವನ್ನ, ಆಯ್ತಾ? ನೀನ್ಯಾಕೆ ಅವನು ಕೊಲ್ಬೇಕು? ಅವನೊಬ್ಬರು ಸತ್ರ ಏನಾಗುತ್ತೆ ಗೊತ್ತಾ? ಒಬ್ಬ ರಾಜ ಸತ್ರೆ ಇಡೀ ದೇಶ ಹಾಳಾಗುತ್ತೆ. ಇವತ್ತು ಆಗ್ತಿರೋದು ಹಾಗೆತ್ತಾರೆ ನೋಡಿ. ಒಬ್ಬ ಕೆಟ್ಟವನು ಬಂದ ಅಂತ ಕೇಳಿದ್ರೆ ಕತೆ ಮುಗೀತು. ಕುಡುಕ ಡ್ರೈವರ್ ಕೂತ್ಕೊಂಡ, ಎಷ್ಟು ಜನ ಸಾಯ್ತಾರೆ? ಬಸ್ನವ್ರು ಕೂತಾರಲ್ಲ ಹೋಗ್ತಾರೆ. ಸಾಯೋದು ಒಬ್ಬ, ಎಷ್ಟು ಜನ ಪರಿಣಾಮ ಯಾರ ಮೇಲೆ ಆಗುತ್ತೆ? ಏನ ಯಾರು ತಗೋಬೇಕು? ಒಂದು ಮಾತಿದೆ, ವಿಪ್ರವಾಕ್ಯವೋ ಜನಾರ್ಥ, ಋಷಿಗಳ ವಾಕ್ಯ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗ ವಿಷಾಪಕ್ಕೆ ಟ್ರೈ ಮಾಡಬಾರ್ದು. ಅಥವಾ ಟ್ರೈ ಮಾಡಿ ಏನಂತ ಮಾಡ್ಬೋದು ಇವರು? ಅವ್ರು ಬೇನ್ ಶಾಪದ ಚೇಂಜ್ ಮಾಡಲ್ಲ, ಟೈಮ್ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಬಟ್ ಹೇಳಿ ಯಾವಾಗಲೂ ಸಾಯೋದೆ. ವಾಲಿ ಹಾಗೆ ಹೇಳೋದು, ಯಾವಾಗಲೂ ಸಾಯೋದು, ಈ ಸತ್ತ ಜಾಸ್ತಿ ಪುಣ್ಯ ಅಂತ ಅನ್ಕೊಂಡು ಏನು ಮಾಡಿಬಿಟ್ಟ, ಒಪ್ಕೊಂಡ್ಬಿಟ್ಟ. ಮತ್ತು ಆಗಲೇ ಒಪ್ಕೊಂಡಷ್ಟು ಇದು ಜಾಸ್ತಿ ಪುಣ್ಯ ಜಾಸ್ತಿ. ಮತ್ತೆ ಆಗಲೇ ಒಪ್ಕೊಂಡ್ರೆ ತುಂಬ ಪುಣ್ಯ ಹೆಚ್ಚು ಬರುತ್ತೆ. ಇದೆಲ್ಲ ಒಳ್ಳೆ ಜ್ಞಾನಿ ಪರೀಕ್ಷಿತ ರಾಜ. ಪ್ರಾರಬ್ಧಶಾತ್ ಒಂದು ತಪ್ಪಾಯಿತು, ಅದು ತಿದ್ಕೊಂಡ ಸರಿಯಾಗಿ. ಯಾರ ಮೇಲೂ ದ್ವೇಷ ಇಲ್ಲ. ಭಾಗವತ ಕೇಳಿದ್ರೆ ಇವ್ರು ಎಷ್ಟೊಂದು ಭಾಗವತ ಕೇಳ್ಬೋದಾಗಿತ್ತು. 16 ವರ್ಷಕ್ಕೆ ಬರೀ ಸಪ್ತಾಹ ಮಾಡ್ತಾ ಕೂತಿದ್ರೆ ಕಂಸ ಎಷ್ಟು ಭಾಗವತ ಕೇಳ್ಬೋದಾಗಿತ್ತು, ಯೋಚನೆ ಮಾಡಿ. ಎಷ್ಟು ಜನದ ಕೇಳ್ಬೋದಾಗಿತ್ತು. ತಲೆ ಒಳ್ಳೆ ಇಲ್ಲ ಅವ್ರಿಗೆ. ಇದರಿಂದ ಏನು ಗೊತ್ತಾಯ್ತು ಅಂದರೆ, ಮುಂದೆ ಡೆತ್ ಇದೆ ಅಂತ ಎಲ್ರಿಗೂ ಗೊತ್ತಾದರೂ ಕೂಡ ಸಾತ್ವಿಕ ರಿಯಾಕ್ಟ್ ಮಾಡೋ ರೀತಿ ಬೇರೆ, ತಾಮಸ ರಿಯಾಕ್ಟ್ ಮಾಡೋ ರೀತಿ ಬೇರೆ. ಪ್ರತಿಯೊಬ್ಬರು ಬೇರೆ. ಅವ್ರೇನು ಮಾಡ್ತಾರೆ ಕೆಟ್ಟವರು? ಅಷ್ಟೊಳಗೆ ಮಾಡಬಾರ್ದೆಲ್ಲ ಮಾಡಿ ಮುಗಿಸ್ಬೇಡ ಅಂತ ಹೋಗ್ತಾರೆ, ಗೊತ್ತಾಯ್ತಾ? ಕುಡಿಯೋದು ತಿರುವುದು ಎಲ್ಲ ಮುಗಿಸಿ ಹೇಗೋ ಸಾಯ್ತಾರೆ ಅಂತ ಹೇಳ್ಬಿಟ್ಟು. ಇವ್ರು ಹಾಗಲ್ಲ, ಅಷ್ಟೊಳಗೆ ಒಳ್ಳೆಯ ಕೆಲಸ ಮಾಡೋಣ. ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದು ಜೀವತ್ರೈವಿಧ್ಯ ಒಪ್ಪದೆ ಹೋದರೆ ಮಾತು ಮಾಡೋಕ್ಕೆ ಬರೋದಿಲ್ಲ. ಜೀವತ್ರೈವಿಧ್ಯ ತಾರತಮ್ಯ ಇರೋದಕ್ಕೆ ಇಷ್ಟೆಲ್ಲ ಹೇಳ್ತಾರೆ. ಜೀವನ ತ್ರೈವಿಧ್ಯ ಮಾಡಿ ಅಂತ ನಾನು ಹೇಳಕ್ಕೆ ಹೊರಟಿಲ್ಲ. ಇರೋದನ್ನ ಆಚಾರ ಹೇಳ್ತಾ ಇದ್ದಾರೆ ಅಷ್ಟೇ. ಇವನು ಫೇಲ್ ಆಗಿದ್ದಾನೆ, ಫೇಲ್ ಮಾಡಿ ಬೇರೆ, ಇವನು ಫೇಲ್ ಆಗಿದ್ದಾನೆ, ಇವನು ನಮ್ಮ ಭಾಳ ಬೈದವನು, ಇವನನ್ನ ಅವ್ರ ಮಗ ಇವನು ಫೇಲ್ ಮಾಡಿ ಹೇಳ್ತಾರೆ. ಸಾಧ್ಯ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಏನಾಗಿ ಏನೂ ಬರೋದಿಲ್ಲ, ಫೇಲ್, ಅದು ಸರಿ. ಅವನೇನು ಬರೋದಿಲ್ಲ, ಫೇಲ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ. ಒಂದೇ ಒಂದು ಸೆಂಟಿಮೆಂಟಲ್ ಆಗಿ ಎಮೋಷನಲ್ ಮಾತಾಡೋದು ಬೇರೆ, ಆಬ್ಜೆಕ್ಟಿವ್ ಮಾತಾಡೋದು ಬೇರೆ. ಇವತ್ತು ಇವರೆಲ್ಲ ಶಾಪ ಕೊಡ್ಬೇಕಾದ್ರೆ ಹ್ಯಾಕೆ ಕೊಟ್ಟಿದ್ದಾರೆ ಅರ್ಥ ಮಾಡಿಕೊಂಡ್ರು. ಕೊಟ್ಟವರು ವಿವೇಕಿಗಳು, ತಗೊಂಡವನು ವಿವೇಕಿ. ಶಾಪ ಒಳ್ಳೆಯವರಿಗೂ ಬರುತ್ತೆ, ಕೆಟ್ಟವರಿಗೂ ಬರುತ್ತೆ. ಪರೀಕ್ಷಿತರಾಗಿ ಬಂದ ಶಾಪ ಅವನ ಉದ್ಧಾರಕ್ಕೆ ಕಾರಣ ಆಯಿತು, ಲೋಕೋದ್ಧಾರಕ್ಕೆ ಕಾರಣ ಆಯಿತು. ಭಾಗವತ ಬಂದುಬಿಟ್ಟು ಇವ್ರು ಮಾಡಿದ ಕೆಲಸ ಮಣ್ಣು ತಿನ್ನೋ ಕೆಲಸ. ತಾನು ಸತ್ತ, ಪರಿವಾರ ಎಷ್ಟು ಜನ ಸಾಯ್ತಾರೆ ಲೆಕ್ಕನೇ ಇಲ್ಲ. ಅಕ್ಷೋಣಿಗಟ್ಟೆ ಸೈನ್ಯ ಸಾಹಿತ್ಯ ಮುಂದೆ ಒಂದು ತಪ್ಪಿಗೆ, ಕಂಸ ಒಬ್ಬನ ತಪ್ಪಿಗೆ. ಅರ್ಥ ಆಯ್ತಾ? ಒಬ್ಬ ರಾಜ ತಪ್ಪಾಡಿ ಎಷ್ಟು ಜನ ಸಾಯ್ತಿದ್ದಾರೆ ನೋಡಿದ್ರಲ್ಲ. ಈಗ ಎಷ್ಟು ಜನ ಪಾಪ ನಿರಪರಾಧಿಗಳು. ಅವ್ರು ಎಷ್ಟು ಸಿಟ್ಟು ಬಂದಿದೆ ಅಂತ ಅವ್ರಿಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ತಾವೇ ಗುಡ್ಡು ಹೊಡ್ಕೋತಾರೆ ಅಂತ ಕಾಲಿಗೆ. ಪೇಷಂಟಾಗಿ ಆಸ್ಪತ್ರೆ ಸೇರಬೇಡ ಸಾಕು ಅಂತ, ಗೊತ್ತಾಯ್ತು? ಇವರು ಅವ್ರು ಶೂಟ್ ಮಾಡಿ ಅವ್ರನ್ನ ಅಂದರೆ ಲೋಕ ನಡೀತಿರೋದು ಎಕ್ಸಾಂಪಲ್ ಅಷ್ಟೇ. ಒಬ್ಬರೇ ಅಂತ ಆಗಬೇಕಾಗಿಲ್ಲ. ಜನರ ಟ್ರೆಂಡ್ ಹೇಗಿದೆ ಅಂದರೆ, ದುರಹಂಕಾರಕ್ಕೆ ದುರಾಗ್ರಹಕ್ಕೆ ಪರೀಕ್ಷೆ ಬಿದ್ದುಬಿಟ್ರೆ ಏನು ಮಾಡ್ತಾರೆ? ಎಷ್ಟು ಜನ ಇರೋದಿಲ್ಲ ಅವ್ರು. ಆ ತಪ್ಪನ್ನು ಮಾಡ್ತಾರೆ. ಕಂಸ ಮಾಡಿದ್ದು ಹಾಗೇನೆ. ಇವನು ತಪ್ಪಿನಿಂದ ಎಷ್ಟು ಜನ ಸತ್ರು ಗೊತ್ತಾ? ವಿನಯಗಳು ಸತ್ರು, ಪೂತರಿ ಅಂದರೆ ದುಷ್ಟರು ಸತ್ರು, ವಿಚಾರ ಬೇರೆ. ಎಷ್ಟು ಸಾವಾಯ್ತು ಆ ಮುಖ್ಯ. ಇವನಿಗೆ ಗೊತ್ತಿಲ್ಲಲ್ಲ ಅದೆಲ್ಲ ಕೂಡ. 20 ಲಕ್ಷ ಸೈನ್ಯ ಇತ್ತು, ಅದೆಷ್ಟು ಸೈನ್ಯ ಸಾಯುತ್ತೆ ಇವನಿಂದ. ಒಂದು ವಂಶ ನಿರ್ವಂಶ ಮಾಡ್ಕೊಂಡು ಸಾಯ್ತಾರೋ ಕಂಸ. ಅದಕ್ಕೆ ಯಾವಾಗಲೂ ಕೂಡ ವಿವೇಕ ಬೇಕು. ಷಟ್ಕನ್ಯಕಾಶ್ಚಾವರ ಜಾಗೃಹೀತಾ ತೇನೈವ ತಾಭಿಶ್ಚ ಮುಮೋದ ಶೂರಜಃ. ಷಟ್ಕನ್ಯಕಾ ಚ ಅವರಜಃ ಗೃಹೀತಾ ತೇನೈವ ತಾಭಿಶ್ಚ ಮುಮೋದ ಶೂರಜಃ. ಬಾಲ್ಯೀಕಪುತ್ರೀ ಚ ಪುರಾ ಗೃಹೀತಾ ಪುರಾಸ್ಯ ಭಾರ್ಯಾ ಸುರಭಿಸ್ತು ರೋಹಿಣಿ. ಷಟ್ಕನ್ಯಕಾಶ್ಚ ಅವರಜಃ. ದೇವಕಿಗೆ 6 ಜನ ತಂಗಿಯರಿದ್ರು. ದೇವಕಿಗೆ ಅಷ್ಟು ಜನನು ವಸುದೇವನೇ ಮದುವೆ ಆದ, ಗೊತ್ತಾಯ್ತಾ? ದೇವಕಿಯರು ಅಷ್ಟೇ ಅಲ್ಲ, 6 ಜನ ತಂಗಿಯರನ್ನು ಮದುವೆ ಆದ. ತೇನೈ ಅವರೆಲ್ಲ ಯಾರು? ಕಶ್ಯಪರಾಗಿದ್ದ ಹೆಂಡಂದರಾದವರೇ. ಅವರೆಲ್ಲ ಕೂಡ ಸ್ವರೂಪತಃ ಪತ್ನಿಯರೇ ಅವರೆಲ್ಲ. ತೇನೈವ ತಾಭಿಶ್ಚ ಮುಮೋದ ಶೂರಜಃ. ಆದ್ದರಿಂದಾಗಿನೇ ಅವರಿಂದ ಏನು ಒಬ್ಬಳು ದೇವಕಿ, ಇವಳು 6 ಜನ, ಎಲ್ಲರ ಜೊತೆಗೆ ಆತ ಏನು ಮಾಡ್ದ? ಮುಮೋದ ಸಂತೋಷ ಸಂಸಾರ ಮಾಡ್ಕೊಂಡಿದ್ದ. ಅದೇ ಇನ್ನೊಬ್ಬ ಹೆಂಡತಿ ಇದ್ಲು,
ಬಾಲ್ಯೀಕ ಪುತ್ರಿ ಚ ಪುರಾಗೃಹೀತ ಪುರಾಸ್ಯ ಭಾರ್ಯ ಸುರಭಿಸ್ತು ರೋಹಿಣಿ. ಈಗಿಂತ ಮುಂಚೆನೆ ಆತ ಇನ್ನೊಂದು ಮದುವೆ ಆಗಿದ್ದ. ಯಾರು? ವಸುದೇವ. ಇನ್ನೂ ಬರುತ್ತೆ ಅದ್ರ ಕತೆ. ಆಗ ಯಾರು ಅಂದ್ರೆ ರೋಹಿಣಿ. ರೋಹಿಣಿ ಯಾರು? ಬಾಲಿಕ ರಾಜನ ಮಗಳು. ಬಾಲಿಕ ರಾಜ ಯಾರು? ಪ್ರಹ್ಲಾದನ ಅವತಾರ. ಎಷ್ಟು ಸಂಬಂಧ ಇದೆ ನೋಡಿದ್ರ. ಇಷ್ಟೆಲ್ಲ ಲಾಂಗ್ ಲಿಂಕ್ ಇದೆ. ಇದ್ಯಾವುದೋ ಸಾಮಾನ್ಯ ಇದೆಲ್ಲ ಕೇಳೋ ಪ್ರಸಂಗ ಬಂದಿರೋದಿಲ್ಲ. ಬಾಲ್ಯೀಕ ಪುತ್ರಿ ಚ ಪುರಾಗೃಹೀತ ಪುರಾಸ್ಯ ಭಾರ್ಯ ಸುರಭಿಸ್ತು ರೋಹಿಣಿ. ಮೊದಲು ಆಮೇಲೆ ಏನಾಗಿದ್ಲು? ಮೂಲತಃ ಆಕೆ ಸುರಭಿ. ಮನೆ ಬಂತದ್ದು ಸುರಭಿ. ಕಶ್ಯಪರ ಪತ್ನಿಯರ ಸುರಭಿ. ಆ ಸುರಭಿ ಏನಾಗಿದ್ಲು? ರೋಹಿಣಿಯಾಗಿ ಹುಟ್ಟಿದ್ಲು. ರೋಹಿಣಿಯನ್ನ ಈತ ಮದುವೆ ಆದ. ಎಷ್ಟಾಯ್ತು ಇಲ್ಲಿಗೀಗ? 7 1 8 ಆಯ್ತು. ಆಗ ಹೆಸರು ರೋಹಿಣಿ ಅಂತ ಆಕೆ ಹೆಸರು. ಇದರಿಂದ ಏನಾಯ್ತು? ಇಬ್ರು ಕೂಡ ಸಾಕ್ಷಾತ್ ಅಕ್ಕ ತಂಗಿಯರು. ಅವ್ರು 7 ಜನ ಇದ್ದಾರೆ. ಸುರಭಿ ಸಾಕ್ಷಾತ್ ತಂಗಿ ಅಲ್ಲ. ಆದ್ರೆ ಹೆಂಡಂದ್ರ ಗುಂಪಿ ಸೇರಿದ್ರೆ ಏನಾದ್ರು? 6 ವರ್ಷದ ತಂಗಿ ಆದ್ಲಿ. ಈಗ ಒಬ್ಬ ಗಂಡನಿಗೆ ಅನೇಕ ಹೆಂಡಂದಿರಿದ್ದಾಗ ಅವರೆಲ್ಲ ಏನಾಗ್ತಾರೆ? ಪರಸ್ಪರ ಅಕ್ಕ ತಂಗಿಯರಾಗ್ತಾರೆ. ಇವರೆಲ್ಲ 2 ರೀತಿ ಅಕ್ಕ ತಂಗಿಯರು. ಸಪತ್ನಿಯರಾಗಿನೂ ಅಕ್ಕ ತಂಗಿಯರು, ಹುಟ್ಟಿದ್ದು ಅಕ್ಕ ತಂಗಿಯರು. ಈಗ ಹಾಗಲ್ಲ. ಬೇರೆ ಕಡೆ ಹುಟ್ಟಿ ಸವತಿಯಾಗಿ ಬಂದು ತಂಗಿ ಅನ್ಸ್ಕೊತಾಳೆ. ಅಕ್ಕ ಆಗ್ತಾಳೆ. ಅಕ್ಕ ರೋಹಿಣಿ. ಆಮೇಲೆ ಇವರು ಇನ್ನೂ ಮೊದಲಿದ್ದಾರೆ. ಇನ್ನೂ ಅಂತ ಹೇಳ್ತಾರೆ ಈಗ ರಾಜ್ಞಶ್ಚ ಅಕ್ಕ ಆಗ್ತಾಳೆ. ಬದಲೇ ಆಗಿದ್ರಿಂದ ಅಕ್ಕ ಆಗ್ತಾಳೆ. ಅದೇ ಗುಂಪಿ ಸೇರ್ತಾಳೆ ಅಷ್ಟೇ. ಅದು ಮುಂದೆ ಹೇಳ್ತಾರೆ. ಸ್ವಾರಸ್ಯ ಇದೆ ಈಗ. ಹೌದು. ಯಾರು? ಹೌದು, ಸುರಭಿ ಅಂತ ಹೇಳಿದ್ರಲ್ಲ. ಸುರಭಿ ಕಶ್ಯಪರ ಹೆಂಡತಿ ಆಕೆ. ರಾಜ್ಞಶ್ಚ ಕಾಸಿ ಪ್ರಭವಸ್ಯ ಕನ್ಯಕಾಂ ಸಪುತ್ರಿಕಾ ಪುತ್ರ ಧರ್ಮತೋವಹತ್ ಕನ್ಯಾಂ ತಥಾ ಕರವೀರೇಶ್ವರಸ್ಯ ತೇನೈವ ಧರ್ಮೇಣ ದಿತಿಂ ಧನುಂ ಪುರಾ. ರಾಜ್ಞಃ ಚ ಕಾಶಿಪ್ರಭವಸ್ಯ ಕನ್ಯಕಾಂ ಸಹ ಪುತ್ರಿಕಾ ಪುತ್ರಕ ಧರ್ಮತಃ ಅವಹತ್ ಕನ್ಯಾಂ ತಥಾ ಕರವೀರೇಶ್ವರಸ್ಯ ತೇನ ಏವ ಧರ್ಮೇಣ ದಿತಿಂ ಧನುಂ ಪುರಾ. ಇದೆಲ್ಲಕ್ಕಿಂತ ಮುಂಚೆ, ರೋಹಿಣಿ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಕಾಶಿಪ್ರಭವಸ್ಯ ರಾಜ್ಞಃ, ಕಾಶಿ ದೇಶದ ರಾಜ, ಆ ಕನ್ಯಕ ಅವಳಿಗೊಬ್ಬ ಮಗಳು, ಅವಳನ್ನು ಮದುವೆ ಆಗಿದ್ದ ವಸುದೇವ. ಗೊತ್ತಾಯ್ತಾ? ಪುತ್ರಿಕಾ ಪುತ್ರ ಧರ್ಮದಿಂದ ಅವಳ ಮಗಳು ಯಾರಿಗೆ ಸೇರ್ತಾಳೆ? ಈಗ ಕಾಶಿ ರಾಜ್ಯಕ್ಕೆ ಸೇರ್ತಾಳೆ. ಆ ರೀತಿ ಮದುವೆ ಮಾಡಿಕೊಂಡ. ಅವನೇ ಪೌಂಡ್ರಕ ವಾಸುದೇವ ಹುಟ್ಟಿದ್ದು. ಪೌಂಡ್ರಕ ವಾಸುದೇವ ಯಾರ ಮಗ ಆಯ್ತು ಈಗ? ಅದಕ್ಕೆ ವಾಸುದೇವ ಅಂತ ಹೇಳಿದ್ರೆ ಬಂದ್ರೆ ವಾಸುದೇವ ವಸುದೇವರ ಮಗನಾಗಿದ್ದಕ್ಕೆ ವಾಸುದೇವ ಅಷ್ಟೇ. ಕೃಷ್ಣ ವಾಸುದೇವ ವಸುದೇವರ ಮಗನಾಗಿದ್ದಕ್ಕಲ್ಲ, ಲೋಕದೃಷ್ಟಿ ಅಷ್ಟೇ. ಸರ್ವತ್ರ ವಸತಿ ಇತಿ ವಾಸರಾದ್ ವಾಸುದೇವೋಸಿ ವಾಸಿದಂತೆ ಜಗತ್ರಯ. ವಾಸುದೇವ ಹೆಸರು ಹುಟ್ಟಿಮೆ ಬಂದಿದ್ದಲ್ಲ ಕೃಷ್ಣನಿಗೆ, ಅನಾದಿ ಕಾಲದ ಹೆಸರದು. ಇಲ್ಲಿ ಸೂಟ್ ಆಯ್ತು ಅಷ್ಟೇ. ಇನ್ನೊಂದು ದೃಷ್ಟಿ ಇದೆ, ಲೋಕದೃಷ್ಟಿಯಲ್ಲಿ. ಆದರೆ ಇವನು ವಸುದೇವರ ಮಗನಾಗಿದ್ದಕ್ಕಷ್ಟೇ ವಾಸುದೇವ, ಬೇರೆ ಅವ್ರಿಗೆ ಕೂಡಿಸ್ಬಾರ್ದು. ಹೌದು. ಪುರ ಅಂತ ಹೇಳಿಬಿಟ್ರು. ಪುರ ಹಿಂದೇನೆ ಅಂತ ಹೇಳಿಬಿಟ್ರು. ಪುತ್ರಿಕಾ ಪುತ್ರಕ ಧರ್ಮತಃ ಅವಹತ್. ಇದು 2 ರೀತಿ ಅರ್ಥ ಮಾಡ್ಲಿಕ್ಕೂ ಬರುತ್ತೆ. ಮೊದಲು ದೇವಕಿನ ಮದುವೆ ಆದ, ಆಮೇಲೆ ರೋಹಿಣಿ ಮದುವೆ ಆದ, ಆಮೇಲೆ 6 ಜನ ಮದುವೆ ಆದ. ಆ ರೀತಿಯೂ ಮಾಡ್ಬೋದು. ಗೊತ್ತಾಯ್ತಾ? ಅದು ಸ್ಪಷ್ಟ ಪುರಾಣಗಳಲ್ಲಿ ಹೊಂದಿಸಿ ಹೇಳ್ಬೇಕು. ಸುರಭಿಸ್ತು ರೋಹಿಣಿ ರಾಜ್ಞಶ್ಚ ಕಾಶಿ ಪ್ರಭವಸ್ಯ ಕನ್ಯಕಾಂ ಸಪುತ್ರಿಕಾ ಪುತ್ರ ಧರ್ಮತೋಬಹತ್. ಅವಳು ಯಾರು ಅಂತ ಪ್ರಶ್ನೆ ಈಗ ಸ್ವರೂಪದಲ್ಲಿ. ಇವಳು ಹೆಂಡತಿನೇ. ಯಾರ ಹೆಂಡತಿ? ಕಶ್ಯಪನ ಹೆಂಡತಿ, ವಸುದೇವನ ಹೆಂಡತಿನೇ. ಮೂಲದಲ್ಲೂ ಕೂಡ ಯಾರವಳು? ಧರ್ಮೇಣ ದಿತಿಂ. ದಿತಿ ಅವಳು. ದಿತಿ ಅದಿತಿ ಇದ್ದಾರಲ್ಲ, ಅದಿತಿನೇ ಯಾರು? ದೇವಕಿ. ದಿತಿ ಯಾರು? ಇವಳು. ದಿತಿ ಯಾರು? ಪೌಂಡ್ರಕ ವಾಸುದೇವನ ತಾಯಿ. ಅಲ್ಲೂ ಕೂಡ ದಿತಿ ಯಾರು? ಕೆಟ್ಟವ್ರ ತಾಯಿ. ಇಲ್ಲೂ ಕೂಡ ಯಾರು? ಕೆಟ್ಟವ್ರ ತಾಯಿ ಇದೆ. ಆ ಸ್ವರೂಪಕ್ಕೆ ತಕ್ಕಂತೆ ಹಾಗೆ ನಡೀತಾ ಹೋಗುತ್ತೆ. ಬಾಲ್ಯೀಕ ಪುತ್ರ ಲೋಕದಲ್ಲಿ ಸಾಮಾನ್ಯವಾಗಿ ಹಾಗೇನೆ. ಮಾರ್ಕ್ಸ್ ತೊಗೊಬೇಕಾದ್ರೆ SLC ಮಾರ್ಕ್ಸು ಎಲ್ಲ ಸಾಮಾನ್ಯವಾಗಿ ಹೇಗಿರುತ್ತವೆಲ್ಲ ಸ್ವಲ್ಪ ವೇರಿಯೇಷನ್, ತುಂಬ ಜಾಸ್ತಿ ವೇರಿಯೇಷನ್ ಇದ್ರೆ ಏನೋ ಆಗಿದೆ ಅಂತ ಅರ್ಥ. ಫೇಲ್ ಆಗಿದ್ರೆ ಏನಾಯ್ತು, ಏನೋ ಆಗಿದೆ ಪಾಪ, ಪರೀಕ್ಷೆ ಹೋಗಲಿ, ಏನೋ ಹೇಳೋದು, ಕಾರಣ ಹೇಳೋದು. ಜಾಸ್ತಿ ಮಾರ್ಕ್ಸ್ ಬಂದರೆ ಕಾಪಿ ಮಾಡಿರ್ಬೇಕು ಅಷ್ಟೇ. ಅದು ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗುತ್ತೆ. ಭಾಳ ಇಂಟ್ರೆಸ್ಟಿಂಗ್. ಮತ್ತೆ ಕ್ಲಾಸು ಹಾಗೇನೆ ತೊಗೊಂಡು ಸಾಮಾನ್ಯ ಸೆಕೆಂಡ್ ಕ್ಲಾಸಲ್ಲಿ ಬರ್ತಾರೆ, ಥರ್ಡ್ ಕ್ಲಾಸು. ಕೆಲವೊಮ್ಮೆ ಸ್ಲೈಟ್ ವೇರಿಯೇಷನ್ ಬಾರ್ಡ್ರಲ್ಲಿ ಇದ್ರೆ ಮುಂದೆ ಹೋಗ್ಬೋದು ಅಷ್ಟೇ. ತುಂಬ ವೇರಿಯೇಷನ್ ಆಗೋದಿಲ್ಲ. ಅದು ಜನ್ಮ ಅಂತಾರಣ ಹಾಗೇನೆ. ಇವತ್ತು ಸಾಮಾನ್ಯವಾಗಿ ಹೇಗಿದ್ದೀವೋ ಪೂರ್ವ ಜನ್ಮದ ಸಾಮಾನ್ಯ ಹೇಗಿರ್ತಾನೆ ಅದೇ ಇದರಲ್ಲಿ ಮುಂದಿನ ಕೂಡ ಹೇಗಿರ್ತಾನೆ ಅದೇ ಕೇಳಲ್ಲ ಮುಂದೆ ಹೋಗ್ತಾರೆ. ಈ ಪ್ರಮೋಷನ್ BSc ಫಸ್ಟ್ ಇಯರ್ ಓದೋರು 3 ವರ್ಷದ ಮೇಲೆ ಸಿಕ್ಕರೆ ಏನಂತ ಕೇಳ್ತೀವಿ ನಾವು? ಅವನ್ನ BSc ಆಯ್ತು ಅಂತ BA ಆಯ್ತು ಅಂತ ಕೇಳ್ತೀವ? ಯಾಕೆ? ಏನಿರುತ್ತೆ ಅದರಲ್ಲಿ? ಫಸ್ಟ್ ಇಯರ್ BSc ಓದ್ತಾ ಇರೋದು ಜನರಲ್ಲಿ ಏನಾಗಿರ್ಬೇಕು? ಅವನು BSc ಮುಗಿಸಿರ್ಬೇಕು ಒಂದೇ ಅಷ್ಟೇ. ಆ ಕಾಮನ್ ಸೆನ್ಸ್. ಅದೇ ರೀತಿ ಲೋಕದಲ್ಲೂ ಕೂಡ ಹಾಗೆ. ಇವತ್ತು ಹೇಗಿರ್ತಾರೋ ಹಿಂದೆ ಹಾಗಿದ್ರು ಮುಂದೆನೂ ಹಾಗೆ ಇರ್ತಾರೆ. ಅವ್ರ ಸಾಧನೆ ತಕ್ಕಂತೆ ಮುಂದೆ ಅದೇ ರೀತಿ ಬೆಳೆದ್ರೆ ಡೆವಲಪ್ ಆಗ್ತಾರೆ. ಎಕ್ಸೆಪ್ಷನ್ ಇಂದ ಡೈವರ್ಟ್ ಆದರೆ ಹಿಂದೋ ಮತ್ತೆ ವಾಪಸ್ ಬರ್ತಾರೆ. ಸ್ವರೂಪದಲ್ಲಿ ಇರೋ ಸ್ಥಿತಿ ಬದಲಾಗಲ್ಲ.
ಹೌದೌದು. ಇದು ಬರೀ ಅದಕ್ಕೆ ದೈತ್ಯ ಪದ ಬಂದಿದ್ದೆ ಅದರಿಂದ. ಆ್ಯಕ್ಚುಲಿ ದೈತ್ಯ ಶಬ್ದಕ್ಕೆ ಕೆಟ್ಟವರು ಅಂತ ಅರ್ಥ ಅಲ್ಲ. ಏನಂತ ಅರ್ಥ ಅದಕ್ಕೆ? ಇಚ್ಚು ಮಕ್ಕಳು ಅಂತ ಅಷ್ಟೇ ಅರ್ಥ. ಆದರೆ ಏನಾಯ್ತು ಪಾಪ, ಈ ಕೌರವ ಶಬ್ದ ಕೆಟ್ಟ ಅರ್ಥ ಇಲ್ಲ, ಒಳ್ಳೆ ಅರ್ಥನೇ ಇರೋದು. ಕುರುವಂಶದಲ್ಲಿ ಹುಟ್ಟಿದ ಪಾಂಡವರು ಕೂಡ ಕೌರವರೇ. ಯಾಕೆ? ಹಿಂಸೆಯಲ್ಲಿ ಹುಟ್ಟಿದ್ದು. ಆದರೆ ಕೌರವ ಶಬ್ದ ಯಾವ ಅರ್ಥ ರೂಢಿ ಬಂದ್ಬಿಡ್ತು ಈಗ? ಕೆಟ್ಟವರ ರೂಢಿಯಲ್ಲೇ ಬಂತು. ದುರ್ಯೋಧನ ಅಂತಷ್ಟೇ ಕೆಟ್ಟ ಪದ ಆಯ್ತು. ದುರ್ಯೋಧನ ಕೆಟ್ಟ ಪದ, ಒಳ್ಳೆ ಪದ ದುರ್ಯೋಧನ. ಮೂಲತಃ ಹಿಂದೆ ಅದೇ ವಂಶದೊಬ್ಬ ರಾಜ ಇದ್ದ ದುರ್ಯೋಧನ ಅಂತೇಳಿ, ಭಾರಿ ಒಳ್ಳೆಯವನು ಅವನು. ಅರ್ಥ ಅದೇ ಕುರುವಂಶದಲ್ಲೇ ಒಬ್ಬನಿದ್ದ. ಅರ್ಥ ಏನಂದ್ರೆ ಕೆಲವು ಪದಗಳು ನೋಡೋದಕ್ಕೆ ಕೆಟ್ಟದಾಗ ಕಾಣಿಸುತ್ತೆ, ಆದರೆ ಅದು ಪದ ಬೈ ಚಾನ್ಸ್ ಕೆಟ್ಟದಲ್ಲ. ಎಲ್ಲ ದೇವರ ಹೆಸರು ಒಂದು ಮೇಲೆ ಕೆಟ್ಟದಾಗ ಚಾನ್ಸ್ ಇಲ್ಲ. ಒಳ್ಳೇದ ಅರ್ಥ ಇರಲೇಬೇಕು ಅದಕ್ಕೆ. ತಿಳಿತಾ? ಕೆಟ್ಟವನಾದಾಗ ಏನಾಗುತ್ತೆ, ಕೆಟ್ಟ ಅರ್ಥ ಇವರು ಹುಡ್ಕೊಂಡು ಒಳ್ಳೆ ಅರ್ಥ ದೂರ ಉಳಿಯುತ್ತೆ. ಒಳ್ಳೆಯವನಾಗ್ಬಿಟ್ಟು ಎರಡು ಸರಿ ಬಿಡುತ್ತೆ ಅಷ್ಟೆ. ಹಾಗೇನೆ ದುಶ್ಯಾಸನ ದೇವ್ರ ಹೆಸರು. ಯಾಕೆ? ದೇವ್ರ ಹೆಸರು ದುಷ್ಟ ಶಾಸನ ಅಲ್ಲ, ದುಃಖ ಶಾಸನ, ಸ್ಟ್ರಿಕ್ಟ್ ರೂಲ್ ಅಂತ ಅರ್ಥ. ತಪ್ಪೇನಿದೆ ಅದರಲ್ಲಿ? ದುರ್ವಾಸ ಪದ ಇದೆಯಲ್ಲ, ಆ ರೀತಿ ಅದು ಕೆಟ್ಟದಾಗಬೇಕಾಗಿಲ್ಲ. ಕೆಟ್ಟ ಪದ ಆಗಬಾರ್ದು, ತಪ್ಪದು. ಆ್ಯಕ್ಚುಲಿ ಒಳ್ಳೆಯವರವರು, ಸ್ಟ್ರಿಕ್ಟ್ ಅಷ್ಟೇ. ದುಷ್ಟರು ಬೇರೆ, ಸ್ಟ್ರಿಕ್ಟ್ ಬೇರೆ. ಸ್ಟ್ರಿಕ್ಟ್ ಆಫೀಸರ್ ದುಷ್ಟ ಆಫೀಸರ್ ಅಂತ ಕರಿಬಾರ್ದು. ಸ್ಟ್ರಿಕ್ಟ್ ಆಫೀಸರ್ ಅಂತ ಹೆದರಿ ಸಾಯ್ತಾರೆ ಕೆಟ್ಟವರೆಲ್ಲ. ತಪ್ಪಲ್ಲ. ದುಷ್ಟ ಅಂಬೋದು ಮೋಸ, ಅನ್ಯಾಯ. ಎಲ್ಲ ದೇವರ ಹೆಸರು, ಎಲ್ಲ ಹೆಸರು ದೇವರನ್ನು ಒಪ್ಕೊಂಡ ಮೇಲೆ ನಾವು ಯಾವ ಹೆಸರು ಇಟ್ಕೊಂಡು, ಎಷ್ಟೋ ಜನ ಅವರು ಹುಚ್ಚರಾಯ ಅಂತ ಕಡೆ ಪ್ರಾಣದೇವರ ಹೆಸರು. ಹುಚ್ಚಪ್ಪ ಎಷ್ಟರದ ಲೆಕ್ಕನೇನ. ಹುಚ್ಚಪ್ಪ, ದೊಡ್ಡ ಹುಚ್ಚಪ್ಪ, ಸಣ್ಣ ಹುಚ್ಚಪ್ಪ ಅಂತ, ಹುಚ್ಚರಾಯ, ಹುಚ್ಚಾಚಾರರು. ಹುಚ್ಚಾರ ಭಾರಿ ದೊಡ್ಡ ಪಂಡಿತ ಹೆಸರಾಗಿತ್ತು. ಭಾರಿ ಒಳ್ಳೆಯವರು, ಭಾರಿ ದೊಡ್ಡ ಪಂಡಿತರು ಹೆಸರಾಗಿತ್ತು. ಅದರಿಂದ ಯಾರು ಏನು ಅನ್ಕೋದಿಲ್ಲ, ಈ ಹುಚ್ಚಾದ ಯಾರು ಕೆಡೋದಿಲ್ಲ ಅವ್ರು. ನೇತಕ್ಕೆ ಕೈ ಮುಗಿತಾರೆ. ಹುಚ್ಚಾಚಾರ ಭಾರಿ ಪೂಜ್ಯರು ಅಂತ ಹಾಗೆ ಹೇಳ್ತಾರೆ. ಯಾತಕ್ಕೆ? ಆ ಪದ ಏನು ಮಾಡ್ತಾವ್ರು, ಅವರಲ್ಲಿ ಇದ್ದಕ್ಕೆ ಪದಕ್ಕೆ ಗೌರವ ಬಂದೋಯ್ತು. ಅದರಿಂದ ಹನುಮಂತರು ವಾಯುದೇವರ ಹೆಸರೇ ಹುಚ್ಚಾಚಾರ, ಹುಚ್ಚರಾಯ ಅಂತ ಹೆಸರಲ್ಲಿ. ಹುಚ್ಚರಾಯ ಯಾರ ಹೆಸರದು? ವಾಯುದೇವರ ಹೆಸರು. ಶಿಕಾರಿಪುರ ಹುಚ್ಚರಾಯ, ಅದು ಬ್ರಾಂಡದ ಹೆಸರೇ ಹುಚ್ಚರಾಯ ಅಂತ ಕರೆಯೋದು. ಆ್ಯಕ್ಚುಲಿ ಹುಚ್ಚರಾಯ ಪದ ಹೇಗೆ ಬರ್ತದೆ? ಹುಚ್ಚು ಬಿಡಿಸೋರಾಯ, ಹುಚ್ಚರಾಯ ಬಿಡ್ತಾರೆ ಕೊನೆಗೆ. ನಿಮಗನ್ನ ಸಾರಿಗೆ ಅನ್ನ, ಹುಡುಗಿ ಅನ್ನ ಅಂತಾರೆ. ಇವರಿಗೆಲ್ಲ ಸಾರಿಗೆ ಹುಡುಗಿ ಆದಾಗ ಕೆಲವು ಪದಗಳೆಲ್ಲ ಶಾರ್ಟ್ ಆಗಿ ಕೊನೆಗೆ ಎರಡ ಆಗಿಬಿಡುತ್ತೆ ಅರ್ಥಗಳು. ಗೊತ್ತಾಯ್ತಾ? ಹುಚ್ಚ ಮದಕ್ಕೆ ಪಾ ಬಂದಾಗ ಪಾಹು ಎರಡು ಒಟ್ಟಾಗುತ್ತೆ. ಗೊತ್ತಾಯ್ತಾ? ಅವಾಗ ಪರ್ವ ಹ ಪ ಹ ಬರೋದು. ಅವಾಗ ಪುಚ್ಛರಾಯ, ಪುಚ್ಛ ಆದ್ರೆ ಬಾಲ, ಬಾಲ ಇರೋ ರಾಯ ಅಂತ ಅರ್ಥ. ಅದು ಹನುಮಂತ ಅಂತ ಅರ್ಥ. ಆ ಅರ್ಥ ಕೊನೆಗೆ ಏನಾಯ್ತು, ಏನೇನೋ ಆಗ್ಬಿಟ್ಟು ಕೊನೆ ಹುಚ್ಚಾಗಿ ಆ ಪದ ಕೆಟ್ಟ ಹಾಳಾಗೋಯ್ತು. ಪುಚ್ಛ 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 ಅಂದ್ರೆ ಕಪಿರಾಯ, ಕಪಿ ರೂಪದ ಹನುಮಂತ ವಾಯುದೇವರು ಅಂತ. ಹೌದೌದು. ಕನ್ನಡಕ್ಕೆ ಬಂದ ಬದಲಾಯ್ತು. ಹಬ್ಬ, ಪರ್ವ, ಹಬ್ಬ ಅಂತ. ಪಾವು ಹಾಯತ್ತು, ವಾಯು ಬಾಯತ್ತು, ವಾವತ್ತು ಭಾವತ್ತು ಬಂತು. ಪರ್ವ ಅಂದ್ರೆ ಹಬ್ಬ ಅಂತ ಆಯ್ತಾ. ಪರ್ವಕಾಲ, ಹಬ್ಬದ ಕಾಲ. ಸಂಸ್ಕೃತ ಪದ ಅದು. ಕನ್ನಡಕ್ಕೆ ಬಂದ ಬದಲಾಯ್ತು. ಬದಲಾಗೋ ತಪ್ಪೇನಲ್ಲ, ಭಾಷೆಯ ನಿಯಮಗಳವೆಲ್ಲ ಕೂಡ. ಆದ್ರೆ ಆ ಮೂಲಾರ್ಥ ಮರ್ಸ್ಬಿಟ್ರೆ ತಪ್ಪಾಗಿ. ರಾಜ್ಞಶ್ಚ ಕಾಶಿ ಪ್ರಭವಶ್ಯ ಕನ್ಯಕಾಂ ಸಪುತ್ರಿಕಾ ಪುತ್ರ ಧರ್ಮತಃ ಅವಹತ್, ಅವಹತ್ ವಿವಾಹವಾಗಿದ್ದ. ಕನ್ಯಾಂ ತಥಾ ಕರವೀರೇಶ್ವರಸ್ಯ. ಕಾಶಿ ಇನ್ನೊಂದು ಕಡೆ, ಕರವೀರ ಅಂದ್ರೆ ಕೊಲ್ಲಾಪುರ. ಕೊಲ್ಲಾಪುರದ ರಾಜ ಒಬ್ಬನಿದ್ದ, ಅವಳ ಮಗಳನ್ನು ಮದುವೆ ಆದ. ಅದೇ ಕಂಡೀಷನ್. ಮತ್ತು ಉತ್ತರದಲ್ಲಿ ಒಬ್ಬ ಹೆಂಡತಿ, ದಕ್ಷಿಣದಲ್ಲಿ ಒಬ್ಬದಾಯ್ತು. ಅಲ್ಲಿ ಉತ್ತರ ಕಾಶಿ, ಕರವೀರ ದಕ್ಷಿಣ. ಅದು ಭಾಳ ವಸುದೇವ ಭಾಳ ಸುಂದರ ಅಂತ ವರ್ಣನೆ ಮಾಡ್ತಾರೆ. ವಸುದೇವ ಭಾಳ ಅಟ್ರಾಕ್ಟಿವ್ ಆಗಿದ್ದಂತೆ. ಸಂಚಾರ ಮಾಡ ಓಡಾಡ್ತಿದ್ದ, ನೋಡ್ತಿದ್ರು ಅವ್ರು ಕೊಟ್ಟು ಮದುವೆ ಮಾಡಿಕೊಟ್ಬಿಡ್ತಾ ಇದ್ರು. ಅದು ವಸುದೇವ ಒಳ್ಳೆ ಯೋಗಿ, ಮೂಲತ ದೊಡ್ಡ ಮುನಿ ಆತ. ವಿಶೇಷವಾಗಿ ಬಹಳ ಆಕರ್ಷಕವಾಗಿದ್ದ. ಲೋಕದೃಷ್ಟಿ ಇವೆಲ್ಲ ಕೂಡ. ಭಗವತ್ ಸಂಕಲ್ಪ, ಗಂಡ ಹೆಂಡತಿ ಒಂದಾದ್ರೂ ಸರಿ ಹೋಯ್ತು. ಮಕ್ಕಳು ಹುಟ್ಟಿದ್ರು. ಇವನಿಗೂ ಮಗಳು ಹುಡ್ತಾ ಪೌಂಡ್ರಕ ವಾಸುದೇವ, ಇವನಿಗೆ ಮಗ ಬಿಡ್ತಾ ಶೃಗಾಲ ವಾಸುದೇವ. ಅವನು ಮಹಾದೈತ್ಯ. ಕೊಲ್ಲಾಪುರದಲ್ಲಿ ಇವನಿದ್ದ, ಅವನು ಅಲ್ಲಿದ್ದ. ಆಮೇಲೆ ಏನು ಮಾಡಿ, ಇವಳು ಪುತ್ರಿಕಾ ಬರ್ತರದವರು ಮತ್ತೆ ಅದು ಯಾದವ್ರ ರೂಪಿಸಲಿ, ಯಾದವರಾಗಬೇಕಾಗಿತ್ತು. ಅವರೆಲ್ಲ ಯಾದವರಾಗಲಿಲ್ಲ. ಏನಾದರೂ ಆತ ಕಾಶಿರಾಜನ ವಂಶಕ್ಕೆ ಸೇರಿಕೊಂಡ, ಈತ ಕೊಲ್ಲಾಪುರ ರಾಜ ವಂಶಕ್ಕೆ ಸೇರಿಕೊಂಡ. ಪುತ್ರಿಕಾ ಪುತ್ರ ಧರ್ಮ. ಆದ್ದರಿಂದ ಸರಿಯಾಗಿ ಕೇಳಬೇಕಿದ್ರು. ಬಾಯಿ ಮುಂದೆ ಲಿಂಕ್ ಕೊಡ್ತಾರೆ, ಇದೆಲ್ಲ ಯಾಕೆ ಹೇಳ್ತಾರೆ ಅಂತೇಳಿ. ಅವಳು ಯಾರು? ಧನು. ಧನು ಯಾರು? ಕರವೀರೇಶ್ವರ ಇವಳು ಹೆಂಡತಿ, ಮಗಳಾಗಿದ್ದ ಇವನ ಹೆಂಡತಿ ಧನು ಅಂತ ಹೆಸರು. ಅವಳು ಕೂಡ ಅಲ್ಲಿ ಧನು ಹೆಸರು. ಅದಕ್ಕೆ ಅವ್ರ ಮಕ್ಕಳ ದಾನವರು ಅಂತ ಆಗ್ತದೆ. ಧನು ಮಕ್ಕಳ ದಾನವರು. ದೈತ್ಯರು ದಾನವರೆಲ್ಲ ದುಷ್ಟರಾಗ್ಲಿಕ್ಕೆ ಕಾರಣ ಹೆಸರಿನಿಂದ ಅಲ್ಲ, ಅವ್ರ ಕ್ವಾಲಿಟಿಯಿಂದ ಕೆಟ್ಟ ಹೋಗ್ಬಿಟ್ರು ಅವರೆಲ್ಲ. ಇದೇ ದ್ವಿತೀಯ ಮಕ್ಕಳು. ಮರುತ್ತಗಳು ಯಾರು? ಮರುತ್ತಗಳು ದ್ವಿತೀಯ ಮಕ್ಕಳು. ದೈತ್ಯರು ಅಂತ ಕರೆಯಲ್ಲ, ಏನಂತ ಕರೀತಾರೆ ಅವ್ರನ್ನ? ದೇವತೆಗಳು ಅಂತ ಕರೀತಾರೆ. ಇವ್ರು ದ್ವಿತೀಯ ಮಕ್ಕಳೇ. ಅದು ಮೆಜಾರಿಟಿ ಕೆಟ್ಟಿದ್ದಕ್ಕೆ ಏನಂತ ಹೆಸರಾಯ್ತು? ದೈತ್ಯರು ಅಂತ. ಧೃತರಾಷ್ಟ್ರ ಮಕ್ಕಳೆಲ್ಲ ದೈತ್ಯರು. ಯುಯುತ್ಸು ದೈತ್ಯ ಅಲ್ಲ, ಯುಯುತ್ಸು ದೇವತೆ ಅವತಾರ. ಅವನ ಮಗನಾಗಿದ್ರು ಕೂಡ ತಾಯಿ ಗಾಂಧಾರಿ ಅಲ್ಲ ಅವನಿಗೆ. ಇವೆಲ್ಲ ಮುಂದೆ ಬರುತ್ತೆ.
ಹಾ ದಿತಿ ದಿತಿ ಮತ್ತೆ ಒರಿಜಿನಲ್ ಇಲ್ಲಿ ಹೆಸರು ಹೇಳಿಲ್ಲ, ಅಲ್ಲಿ ದಿತಿ ಮೂಲದಲ್ಲಿ. ಒರಿಜಿನಲ್ ನೇಮ್ ದಿತಿನೇ ಹೇಳಿಲ್ಲ, ಅದು ಹೇಳಿಲ್ಲ, ಇಲ್ಲಿ ಹೇಳಿಲ್ಲ. ಹೇಳಿ ಧನುಂಪುರ ಮುಂದೆ ಏನಾಯ್ತು, ಧನು ಅವಳು, ಹೀಗಾಗಿ ಅವನು ದುಷ್ಟ. ಅವರೇ ಇವರಿಬ್ಬರು ಎಂಥವ್ರು ಗೊತ್ತಾ, ಇವರಿಬ್ಬರು ಯೋ ಮನ್ಯತೆ ವಿಷ್ಣುರೇವ ಅಹಂ ಇತ್ಯಸೌ ಪಾಪೋ ವೇನಃ ಪೌಂಡ್ರಕೋ ವಾಸುದೇವ. ಯೋ ಮನ್ಯತೆ ವಿಷ್ಣುರೇವ ಅಹಂ ಇತ್ಯಸೌ ಪಾಪೋ ವೇನಃ ಪೌಂಡ್ರಕೋ ವಾಸುದೇವ. ಅವನು ಎಂಥವನು ಗೊತ್ತಾ, ನಾನೇ ವಿಷ್ಣು, ಅಹಂ ಬ್ರಹ್ಮ ಅಂತ ಹೇಳ್ಕೊಳ್ತಾ ಇತ್ತು. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂ ತಮಃ. ಭಾಗವತರು ಬರುತ್ತೆ ಅವನ ಕಥೆ. ವೇನನೇ ಪೌಂಡ್ರಕ ವಾಸುದೇವ. ವೇನ ಇವರು ಗೊತ್ತಾಯ್ತು, ತಂದೆ ಗೊತ್ತಾಯ್ತು, ತಾಯಿ ಗೊತ್ತಾಯ್ತು, ಇವನು ಮಗನ ಸ್ವರೂಪನೂ ಗೊತ್ತಾಯ್ತು. ವೇನ ಅವನು. ಇಲ್ಲೇನೇ ಅಂತ ಹೆಸರು ಪೌಂಡ್ರಕ ಅಂತ ಹೆಸರು. ವಸುದೇವನ ಮಗನಾಗಿತ್ತು ವಾಸುದೇವ. ಹೆಸರಷ್ಟೇ ತಗೊಂಡ್ರೆ ಪೌಂಡ್ರಕ ಅಷ್ಟೇ. ಪೌಂಡ್ರಕ ವಾಸುದೇವ. ವೇನಃ ಪೌಂಡ್ರಕೋ ವಾಸುದೇವ. ಪಾಪೋ ವೇನಃ ಪೌಂಡ್ರಕೋ ವಾಸುದೇವ. ಪಾಪಿಯಾದಂಥ ವೇನನೇ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿದ್ದಾನೆ. ಅವನ ಗುಣ ಏನಾಗಿತ್ತು, ವಿಷ್ಣುರೇವ ಅಹಂ. ಅದು ಹೇಳ್ತಾನೆ, ದಂಗರು ಹೊಡಿಸ್ತಾನೆ. ಮೊದಲು ಯಜ್ಞಾಗ ಮಾಡ್ಕೊಡ್ದು ದಾನ ಎಲ್ಲ ಹೇಳಿಬಿಟ್ಟ. ಅವೆಲ್ಲ ಬಂದು ಪಾಪ ಉಪದೇಶ ಮಾಡಿದ್ರು ಗುರುಗಳೆಲ್ಲ, ಹಾಗೆಲ್ಲ ಹೇಳಬಾರದು, ಜಗತ್ತು ಉಳಿದಿರೋದೇ ಯಜ್ಞ ದಾನ ತಪಸ್ಸುಗಳಿಂದ, ಎಲ್ಲರೂ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲ ಕೇಳಿಸ್ಕೊಂಡ. ಆಯಿತು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ. ಸದ್ಯ ಬದಲಾದ ಅಂದ್ಕೊಂಡ್ರು. ಆದರೆ ಕೃಷ್ಣಾರ್ಪಣ ಅಂತ ಮಾಡಬಾರ್ದು, ವೇನಾರ್ಪಣ ಅಂತ ಮಾಡಬೇಕು ಅಂತ ಹೇಳಿ ಅಯ್ಯೋ ಪಾಪಿ ಅಂದ್ಕೊಂಡು ಹೋದ್ರು. ಸಿಟ್ಟು ಬಂತು. ಕೊನೆಗೆ ಏನು ಮಾಡಿದರು, ಮದನ್ಯ ಕೋಗ್ರಭುಕ್ ಪುಮಾನ್, ನಾನೇ ಅಗ್ರಭುಕ್ ಆಗಬೇಕು, ಅದಕ್ಕೇನೆ ವಿಷ್ಣುರೇವ ಅಹಂ ಅಂತ ಹೇಳ್ಕೊತಾ ಇದ್ದ. ಕೊನೆಗೆ ಏನು ಮಾಡಿದರು, ಸಿಟ್ಟು ಬಂತು, ಕೊಂದಾಕ್ಬಿಟ್ಟು ತಮ್ಮ ಹುಂಕಾರ ಮಾಡೋದು ಸತ್ತು ಹೋದ. ಮುಂದಿನ ಕತೆ ಪೃಥ್ವಿರಾಜ ಹುಟ್ಟೋದೆಲ್ಲ ಬರುತ್ತೆ. ಅದಕ್ಕೆ ಅದು ಪರಿಚಯ ಮಾಡಿಕೊಡ್ಲಿಕ್ಕೆ ಪಾಪೋ ವೇನಃ ಪೌಂಡ್ರಕೋ ವಾಸುದೇವ. ಜಾತಾಹ ಪುನಃ ಶೂರ ಜಾತ್ಕಾಶಿ ಜಾಯಾಂ ನಾನ್ಯೋ ಮತ್ತೋ ವಿಷ್ಣು ರಸ್ತೀತಿ. ಅವನಿಗೊಂದು ಶೃಗಾಲನ ಬಗ್ಗೆ ನೆಕ್ಸ್ಟ್ ಹೇಳ್ತಾರೆ ಈಗ. ಜಾತಾಹ ಪುನಃ ಶೂರಜಾತ್ ಕಾಶಿಜಾಯಾಂ ನಾನ್ಯೋ ಮತ್ತಃ ವಿಷ್ಣುರಸ್ತೀತಿ ವಾದಿ. ಆಮೇಲೆ ಜಾತಾಹ ಪುನಃ ಶೂರಜಾತ್ ಕಾಶಿಜಾಯಾಂ, ಅವನೇ ಜಾತಃ ಅಲ್ಲ, ಜಾತಃ ಇರಬೇಕಷ್ಟೇ, ಜಾತಃ ಏಕವಚನ ಇರಬೇಕು. ಪುನಃ ಶೂರಜಾತ್ ಕಾಶಿಜಾಯಾಂ, ಶೂರಜ ವಸುದೇವ, ಕಾಶಿಜ ಅವಳು ದಿತಿ. ನಾನ್ಯೋ ಮತ್ತಃ ವಿಷ್ಣುರಸ್ತೀತಿ ವಾದಿ. ನಾನೇ ವಿಷ್ಣು, ನನ್ನ ಬಿಟ್ಟು ಇನ್ನೊಬ್ಬ ವಿಷ್ಣು ಇಲ್ಲ. ಇಲ್ಲೂ ಹಾಗೆ ಮಾಡಿದ್ದವನು. ನಾನೇ ಒರಿಜಿನಲ್ ವಾಸುದೇವ, ಈ ಕೃಷ್ಣನೇ ಡೂಪ್ಲಿಕೇಟ್ ಅಂತೇಳಿ 2 ಕೈ ಎಕ್ಸ್ಟ್ರಾ ಮಾಡಿಸ್ಕೊಂಡು, ಆಮೇಲೆ ಇವತ್ತು ಸುಟ್ಕೊಂಡು ಡೂಪ್ಲಿಕೇಟ್ ಗಾರ್ಡನ್ ಮಾಡಿಕೊಂಡು, ಅದು ಎಳ್ಕೊಂಡು ಹೋಗ್ಬೇಕು. ಗಾರ್ಡನ್ ಹಾರ ಗಾರ್ಡ್ ಅಲ್ಲ, ಅದು ಎಳ್ಕೊಂಡು ಹೋಗೋ ಗರ್ಡ ಅಂತ ಗಾರ್ಡನ್ ಮಾಡ್ಕೊಂಡು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಇವು ವಿಷ್ಣು ರಸ್ತೀತಿ ವಾದಿ. ಅವನು ಡಿಟೇಲ್ಡ್ ಪರಿಚಯ ಮಾಡಿಕೊಟ್ಟು. ಈಗ ಅವನೇ ಯಾರು, ಶೃಗಾಲ ವಾಸುದೇವ ಅಂತ ಹೇಳ್ತಾರೆ. ಧುಂಧುರ್ಹತೋಯೋ ಹರಿಣಾ ಮಧೋಸುತಃ ಆಸೀತ್ ಸುತಾಯಾಂ ಕರವೀರೇಶ್ವರಸ್ಯ ಶೃಗಾಲ ನಾಮ ವಾಸುದೇವೋಥ ದೇವಕೀಂ ಉದೂಹ್ಯ ಶೌರಿಹಿ ನಯಯೌ ಉಭೇತೆ. ಈಗ ಯಾರು ಶೃಗಾಲ ವಾಸುದೇವ? ಧುಂದುಹು ಹತಃ ಯಹ ಹರಿಣ ಮಧೋಸುತಃ. ಮಧುವಿನ ಮಗ ಒಬ್ಬ ಲವಣಾಸುರ, ಇನ್ನೊಬ್ಬ ದುಂದು ಅಂತ ಒಬ್ಬಿದ್ದ. ಅದಕ್ಕೆ ದುಂದು ವೆಚ್ಚ ಅಂತ ಹಾಗೆ ಬಂದಿರಬೇಕು. ದುಂದು ವೆಚ್ಚ ಅಂದ್ರೇನು? ಸಿಕ್ಕಾಬಟ್ಟೆ ಅಲ್ಲ, ವೇಸ್ಟ್ ಕಟ್ ಮಾಡೋದು. ಅದಕ್ಕೆ ದುಂದು ಅಂತವನು. ದುಂದುಕಾರಿ ಅಂತ ಬರ್ತಾನೆ ಭಾಗವತ ಮಹಾತ್ಮೆಯೊಳಗೆ. ದುಂದುಕಾರಿ, ಧುಂಧು ಇರಲ್ಲ. ಯೋ ಹರಿ, ಅದು ದುಂದು ವೆಚ್ಚ, ದುಂದು ವೆಚ್ಚ ಆಗ್ಬೇಕಾಗ. ದುಂದು ವೆಚ್ಚ ಅದು ಅಲ್ಪ ಪ್ರಾಣ ಮಾಡು, ದುಂದು ವೆಚ್ಚ ಆಗುತ್ತೆ. ಹರಿಣ ಮಧೋಸುತಃ ಆಸೀತ್ ಸುತಾಯಾಂ ಕರವೀರೇಶ್ವರಸ್ಯ ಶೃಗಾಲ ನಾಮ ವಾಸುದೇವ. ಶೃಗಾಲ ವಾಸುದೇವ ಅಂತ ಇವನ ಹೆಸರು. ಇಬ್ಬರು ಕೊಲ್ಲೋದು ಯಾರು? ಕೃಷ್ಣನೇ ಕೊಲ್ಲೋದು. ಅವರಿಬ್ರು ಯಾರು? ಅವರಿಗೆ ಕೃಷ್ಣನಿಗೆ ಏನಾಗ್ಬೇಕಲ್ಲಿ? ಏನಾಗ್ಬೇಕು? ಏನಾಗ್ತಾರೆ? ಅಣ್ಣಂದ್ರು. ಕೃಷ್ಣನಿಗೆ ಅಣ್ಣಂದ್ರು ಆಗ್ತಾರೆ. ಅಣ್ಣಂದ್ರೆ ಕೃಷ್ಣನೇ ಕೊಲ್ತಾನೆ, ಗೊತ್ತಾಯ್ತಾ? ಅದು ನೋಡ್ಕೊಂಡೆ ಭೀಮಸೇನ ದೇವರ ಅಣ್ಣ ಯಾರು? ದುರ್ಯೋಧನ. ಅವರು ಅಣ್ಣನೇ ಕೊಲ್ತಾರೆ, ಗೊತ್ತಾಯ್ತಾ? ದುರ್ಯೋಧನ ಕೊಲ್ಲೋದಿಲ್ಲ, ಯಾಕಂದ್ರೆ ದುರ್ಯೋಧನ ಒಬ್ಬರು ಕೊಲ್ಲೋದಿಲ್ಲ ದುರ್ಯೋಧನದಿಲ್ಲ. ಆದ್ದರಿಂದ ಅಣ್ಣನ ಕಣ್ಣನ್ನು ಕೊಲ್ತಾನೆ. ಇಲ್ಲಿ ಇವ್ರನ್ನ ಕೊಲ್ಲೋದಿಲ್ಲ, ಅಣ್ಣಂದನೇ ಕೊಲ್ತಾನೆ. ಸೊ ಅಣ್ಣಂದ ಇಲ್ಲಿ ಏನಾಯ್ತು ಲಾಭ ಅಂತೀಗ. ಜ್ಯೇಷ್ಠ ಭ್ರಾತ ಪಿತೃ ಸಮಹ. ತಂದೆ ಹಿರಿಯ ಅಣ್ಣ ಅಂದ್ರೆ ಏನರ್ಥ? ಅಣ್ಣ ಅಂದ್ರೆ ಏನರ್ಥ? ತಂದೆ ಇದ್ದಾಗ. ಕೊಲ್ಲಬಾರದು. ಯಾತಕ್ಕೊಂದ? ತಂದೆ ತಾಯಿಗೆ ದ್ರೋಹ ಮಾಡಿದ್ದು ಕೊಂದ. ಅವರ ತಂದೆ ದ್ರೋಹ ಮಾಡಿದವ್ರೆ ಮತ್ತೆ, ಅದರಿಂದ ಕೊಂದು. ಇದು ಅಲ್ಲಿ ಹೇಳಿದ್ದನ್ನು ಅಪ್ಲೈ ಮಾಡ್ಕೋಬೇಕೀಗ. ಇಲ್ಲ ಹಾಗಿದ್ರೆ ನೀವು ಸೋದರ ಮಾವ ಪೂಜ್ಯ ಅಂತ ಇಷ್ಟೆಲ್ಲ ಕಾರಣ ಕೊಟ್ರಿ, ಇವನು ಕಾರಣನೇ ಕೊಡಲಿಲ್ಲ ಅಂತ ಕೇಳಿದರೆ ಹಿಂದೆ ಹೇಳಿದ ನ್ಯಾಯ ಅಪ್ಲೈ ಮಾಡ್ಕೋಬೇಕು.
ದುಂದುರ್ಹತೋ ಯೋ ಹರಿಣ ಮಧು ಸುತಃ ಆಸೀತ್ ಸುತಾಯ ಇವೆಲ್ಲ ಮಾತಿಗೀತ ಆಡ್ಬೇಕು ಎಷ್ಟು ಕೇರ್ಫುಲ್ ಆಗಿರೋದು ಗೊತ್ತಾಗುತ್ತೆ. ನಾವೀಗ ಬಾಯಿ ಬಂದ ಮಾತಾಡ್ತಾರೆ ನೋಡ್ಬಿಟ್ರೆ ಹುಚ್ಚು ಮಾತಾಡ್ತಾರೆ. ನಿಮ್ಗೆ ಎಷ್ಟೇ ವಿರೋಧ ಇದ್ರು ಕೂಡ ದೊಡ್ಡವ್ರನ್ನ ಕಂಡು ನ್ಯಾಯಾಧೀಶ ಕೂಡ ಕಳ್ಳನ್ನ ಬಾಯಿ ಬಂದ ಬೈಯೋದಿಲ್ಲ. ಅವ್ನು ಮಾತಾಡ್ಬೇಕಾದ್ರೆ ಡ್ಯೂ ರೆಸ್ಪೆಕ್ಟ್ ಕೊಟ್ಟೇ ಇರ್ತದೆ ಕೊನೆಗೆ. ಅವ್ನು ಬೈಬೇಕಾದ್ರೆ ಜಡ್ಮೆಂಟಲ್ಲಿ ಪರ್ಸನಲಿ ಏನೂ ಬೈಯೋದಿಲ್ಲ. ಏನು ಕೊಡ್ತಾರೆ, ತಪ್ಪು ಮಾಡಿರೋದು ಹೌದು, ಈ ಸೆಕ್ಷನ್ ಪ್ರಕಾರ ಅವ್ನಿಗೆ ಶಿಕ್ಷೆ ಕೊಡ್ಬೇಕಷ್ಟೆ. ತಂದಾಗಿ ಏನೂ ಬೈಯೋದಿಲ್ಲ ಅಂತ ಅರ್ಥ ಆಯ್ತಾ ನಿಮಗೆ? ಅದು ಇದು ವೈಸ್ ಆ್ಯಕ್ಟ್ ಅವೆಲ್ಲ ಹೇಳ್ತಾನೆ ಅಷ್ಟೇ. ಅವರು ಪರ್ಸನಲಿ ಏನೂ ಬೈಯಲ್ಲ ಅವ್ರನ್ನ. ಯಾತಕ್ಕೆ? ಸಂಬಂಧ ಇಲ್ಲ. ನ್ಯಾಯ ಕೊಡೋದು ಪರ್ಸನಲಿ ಬೈಯೋದು ಅಂತ ಅರ್ಥ ಅಲ್ಲ. ಪರ್ಸನಲಿ ಬೈದ್ರೆ ನ್ಯಾಯ ಅಂತ ಆಗ್ಬಿಟ್ಟು ಪರ್ಸನಲಿ ಹೆಸರು ತಗೊಳ್ಳೋದು ಬೇರೆ. ಇವು ಅಯೋಗ್ಯ ಹಾಗೆ ಬೈಬಾರ್ದು. ಏನಾಗಿರುತ್ತೆ ಅಷ್ಟು ಮಾತ್ರ, ಹಿಂದು ಮುಂದೆ ಹೇಳಬಾರ್ದು. ಕಳ್ಳನ್ನ ಸುಳ್ಳ ಅಂತ ಬೈಯಾಗಿಲ್ಲ, ಕೊಲೆಗಡಕ ಅಂತ ಕರಿಬಾರ್ದು. ಕರೆದ್ರೆ ಮಾನಷ್ಟು ಮೊಕದ್ದಮೆ ಆಗ್ತಾರೆ ಅವ್ರು. ಯಾತಕ್ಕೆ? ನಾನು ಕೊಲೆ ಮಾಡಿಲ್ಲ ಅಂತ, ನಾನು ಅದು ಕೊಲೆಗಾರ ಅಂಬೋದು ಕೆಟ್ಟ ಪದ, ನಾನು ಅದು ಕೆಲಸ ಮಾಡಿಲ್ಲ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಅದಕ್ಕೆ ಜಡ್ಜ್ಮೆಂಟ್ ಸುಮ್ಮನೆ ಕೊಡಕ್ಕೆ ಬರಲ್ಲ ಅವರು. ಏನು ಕೊಡಬೇಕು? ಅಯ್ಯೋ ಭಾರಿ ಪಿ ಎಮ್ ಅದೇ ಜಡ್ಜ್ಮೆಂಟ್ ಒಂದು 4 ಲೈನ್ ಇರುತ್ತೆ, ಒಂದು 20-30 ಪುಟ ಇರುತ್ತೆ, 100 ಪುಟ ಇರುತ್ತೆ ಕೆಲವು ಸಲ. ತಿಳಿಯುತ್ತೆ ಅಲ್ಲ? ಯಾವ್ದು ಅವ್ನು ಜಸ್ಟಿಫೈ ಮಾಡ್ಕೋಬೇಕು, ತಾನು ಕೊಡ್ತಿರೋ ಜಡ್ಜ್ಮೆಂಟ್ ಏನಾಗಿದೆ, ಅದು ಸರಿಯಾಗಿದೆ ಅಂತ ಹೇಳಬೇಕು. ಅವ್ನು ಹೇಳಿದ್ದೇನು ಇವ್ನು ಹೇಳಿದ್ದೇನು ವಾದ ಮಾಡಿ ಎಲ್ಲ ಸಮ್ಮರಿ ಕೊಟ್ಟು ಕೊನೆಗೆ ಅದು ಕೊಡಬೇಕು. ಆಗ ಮಾತ್ರ ವ್ಯಾಲಿಡಿ. ಇಲ್ಲ ಸುಮ್ಮನೆ ಕೊಟ್ಟ ವ್ಯಾಲಿಡಿಟಿ ಅಲ್ಲ. ಅದೇ ರೀತಿಯೇ ಇವತ್ತು ನಾವು ಬಾಯಿ ಬಂದ ಬೈತಾರೆ. ಪೋಸ್ಟರ್ ತೊಗೊಂಡ್ಬಿಟ್ರೆ ಇದರ ಫೇಸ್ಬುಕ್ ಅದರೊಳಗೆಲ್ಲ ಹೊಲಸು ಜನ ಹೇಳೋಕ್ಕೆ ಸಾಧ್ಯ. ಗೌರವ ಇಲ್ಲ, ಮಣ್ಣಿಲ್ಲ, ತಪ್ಪು ಅಂತ ಪ್ರೂವ್ ಆಗಿಲ್ಲ. ತಾನು ಹೇಳಿದ್ದು ಸತ್ಯ ಅಷ್ಟೇ. ನಮ್ಮ ಮಠ ಅಲ್ಲ ಆದರೆ ಬೇಕಾದ್ರೂ ಬೈಬೋದು. ಎಲ್ಲ ಕಾನೂನು ಕಾನ್ಸ್ಟಿಟ್ಯೂಷನ್ ಆಗಿದೆಯಾ, ಶಾಸ್ತ್ರ ಆಗಿದೆಯಾ? ಸೋತ್ತಮ ಗುರವಪ್ರು, ದೊಡ್ಡವರಿಂದ ಗುರುಗಳಿದ್ದಾಗಲೇ. ಹೇಗೆ ಸೋದರಮ್ಮ ಅವರೆಲ್ಲ ಪೂಜ್ಯರು ಅಂತ ಹೇಳಿದಾರಲ್ಲ, ದೊಡ್ಡವರು ನಮಗೆಲ್ಲ ಪೂಜ್ಯರು ಅಷ್ಟೇ. ನಮಗೆ ಆಂಗಲ್ ನೋಡೋ ಅಭ್ಯಾಸನೇ ಬಿಟ್ಟೋಗ್ಬಿಟ್ಟಿದೆ ಈಗಾಗಲೇ. ನಮ್ಮ ಮಠ ಅಲ್ಲ ಅಂದರೆ ಅವ್ರು ಮೊದಲು ಬೈಬೇಕು, ಅವರು ಸರಿ ಇದ್ರು ಬೈಬೇಕು. ಅಲ್ಲಿಂದ ಶುರುವಾಯಿತು. ತಪ್ಪಿದ್ರಂತೂ ಭಾರಿ ಬೈಬೇಕು. ಎಷ್ಟು ಅನ್ಯಾಯ ಇದರಿಂದ. ಯಾರನ್ನೂ ಮಠ ಗಿಟ್ಟ ಅಲ್ಲ, ಬೇರೆ ಮತದವ್ರನ್ನೂ ಬೈಬಾರ್ದು. ಅರ್ಥ ಆಯ್ತಾ? ಈಗ ಬೇರೆ ಮತದವ್ರ ಬೈಯೋ ಹಕ್ಕು ಯಾರಿಗೂ ಇಲ್ಲ. ಮತ ಹೇಳ್ತಾರೆ, ಮತ ಸರಿಯಿಲ್ಲ ಅಷ್ಟು ಹೇಳ್ಬೋದು ಅಷ್ಟೇ ಹೊರತು ಅವ್ರು ಬೈಯೋ ಹಕ್ಕು ಯಾರಿಗೂ ಇಲ್ಲ. ಇದ್ದರೆ ದೊಡ್ಡ ಅಪರಾಧ ಅದು. ಆ ತಪ್ಪನ್ನು ಬೇರೆ ತಪ್ಪು ಹೇಳಾಗಿಲ್ಲ. ಹುಡುಗನ ಫೇಲ್ ಅನ್ಬೇಕು ಅಷ್ಟೇ ಹೊರತು ಏನೇನೋ ಬೈಯಾಗಿಲ್ಲ. ಅವ್ನು ಫೂಲು ರ್ಯಾಸ್ಕಲ್ ಹಾಗೆಲ್ಲ ಬೈಯಾಗಿಲ್ಲ. ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಅಷ್ಟೇ. ಮಾರ್ಕ್ಸ್ಗಳು ಅಷ್ಟೇ ಕೊಡ್ತಾರೆ ಹೊರತು ಇನ್ನೇನೂ ಕೊಡೋಗಿಲ್ಲ. ಸೇರಿಸಬಾರ್ದು ಅದನ್ನು. ಎಕ್ಸಾಮ್ ಕೊಡ್ತಾರೆ, ಮತ್ತೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಕಾಂಟ್ಯಾಕ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಅಂತಾನೆ ಕೊಡಬೇಕು ಅವರು. ಇಲ್ಲವರು ಎಕ್ಸಾಮ್ ಕೊಡಿಸೋದೇ ಇಲ್ಲ. ಆಮೇಲೆ ತಿಳಿದು ಕಾಂಟ್ಯಾಕ್ಟ್ ಬೇರೆ, ಅವ್ನು ಫೇಲ್ ಆಗಿರೋದು. ಬುದ್ಧಿ ಇದು, ಅದು ನಡತೆ ಸರಿ ಇದೆ, ಬುದ್ಧಿ ಸರಿ ಇಲ್ಲ ಅಷ್ಟೇ. ಯಾತಕ್ಕೆ ಹೇಳಿದೆ ಅಂದರೆ, ನಾವು ಅತಿ ಮಾತು ನಡೀತಾ ಇದ್ದೀವಿ. ಯಾವುದೋ ಪ್ರಸಂಗಕ್ಕೆ ಏನೋ ಬೈಯೋದು ನಡೆಯುತ್ತೆ. ಯಾವುದೋ ವಿಷಯ ತಗೊಳ್ಳೋದು ಬಾಯಿ ಬಂದ ಬೈತಾರೆ. ಯಾರು ಉದ್ಧಾರ ಆಗ್ತಾರೆ ಅದರಿಂದ? ಅವರು ದೇವರಾಣಿ ಆಗೋದಿಲ್ಲ. ಸಮಾಜದ ಗತಿ ಏನಾಗಬೇಕು? ಉಳಿದವ್ರನ್ನ ಫಾಲೋ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನು? ಶೃಗಾಲನಾಮ ವಾಸುದೇವ ಹಾಗಾಗ್ತಾ ಇದೆ. ಆ್ಯಕ್ಚುಲಿ ಭಾರಿ ಡೇಂಜರ್. ವಾಸುದೇವೋಥ ದೇವಕಿ ಮುದುಹ್ಯ ಶೌರಿ ನ ಯಯೌ ಭೇತೆ. ಈಗ ಇಷ್ಟೆಲ್ಲ ಹೇಳಿ ಕಾರಣ ಕೊಡ್ತಾರೆ. ಶೃಗಾಲನಾಮ, ದುಂದುವನ್ನು ಕೊಂದಲ್ಲ ಕೃಷ್ಣ. ದುಂದು ಹರಿಯಿಂದ ಹತನಾಗಿದ್ದ. ಅವನೇ ಏನಾಗಿ ಹುಟ್ಟಿದ ಅಂತ ದುಂದುವಿನ ಅವತಾರ. ಅವನು ವೇನ, ಇವನು ದುಂದು. ಅವನು ವೇನ, ಇವನು ದುಂದು. ಗೊತ್ತಾಯ್ತಾ? ಈಗ ಸಿಟ್ಟು ಯಾಕೆ ಬಂದೀಗ? ಅಣ್ಣಂದ್ರೆ ಅವರು ಯಾಕೆ ವಸುದೇವನ ಸಿಟ್ಟು? ಅವ್ರ ದ್ವೇಷಗಳಾದ್ರೆ ತಾನೇ ಬದ್ಧರಾಗರು. ದ್ವೇಷಗಳು ಯಾಕಾದ್ರು ಅಂದರೆ, ವಸುದೇವ ದೇವಕಿನ ಮದುವೆ ಆದ, ಹುಡುಗ ಮದುವೆ ಆದ. ಇರೋದ ಒಳ್ಳೆಯವರಾಗಿದ್ದರು, ಸರಿ ಇತ್ತು. ಆ ಕಡೆ ಮತ್ತೆ ಹೋಗಲೇ ಇಲ್ಲ. ಮದುವೆ ಆಗಿದ್ದು ಪುತ್ರ ಧರ್ಮದಿಂದ. ಗೊತ್ತಾಯ್ತಾ? ಆ ಕೆಲಸ ಮುಗೀತು. ಮತ್ತೆ ಅದು ಹೋಗಲೇ ಇಲ್ಲ ಆ ಕಡೆ. ಮದುವೆ ಅವ್ರಿಗೆ ಬೇಕಾಗಿತ್ತು ಆ್ಯಕ್ಚುಲಿ, ಇನ್ನೂ ಹೇಳೋದಾದ್ರೆ. ಯಾಕೆ ಅವ್ರಿಗೆ ಗಂಡು ಮಕ್ಕಳು ಇರಲಿಲ್ಲ. ವಸುದೇವನಿಂದ ಗಂಡು ಮಗ ಹುಟ್ಟೆ ಹಿಡ್ಕೊಂಡ್ರೆ ಮತ್ತೆ ಹೋಗೋ ಪ್ರಸಂಗ ಬರಲೇ ಇಲ್ಲ. ಅವ್ರೇನು ಮಾಡಿದ್ರು ಆಮೇಲೆ? ವಸುದೇವ ಬೇರೆ ಮದುವೆ ಆದ, ನಮ್ಮ ತಾಯಂದಿರು ಬಿಟ್ಟು ಅವ ಸಿಟ್ಟಿಗೆ ದ್ವೇಷ ಶುರು ಮಾಡಿದ್ರು. ಯಾರ ಮೇಲೆ? ವಸುದೇವನ ಮೇಲೆ. ವಸುದೇವ ತಂದೆ ಪಿತೃದ್ರೋಹ ಮಾಡಿದಾಗ ಆಗಲಿಲ್ಲ. ಈಗ ಅದೇ ಕೃಷ್ಣ ಕೊಂದ ಅವ್ರನ್ನ. ಇಲ್ಲವ್ರು ಏನಾಗ್ತಿತ್ತು? ಅಣ್ಣನ ಕೊಂದ ತಪ್ಪಾಗೋದು. ಇಲ್ಲಿ ಹೇಗೆ ಕಂಸನ ಕೊಲ್ಲೋದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ರಲ್ಲ, ಹಾಗೆ ಇಲ್ಲೂ ಕೂಡ ಏನಿದೆ? ಈಗ ಸ್ವಂತ ಅಣ್ಣಂದರಾದ್ರೂ ಕೂಡ ಅವ್ರನ್ನ ಕೊಲ್ಲೋದಕ್ಕೆ ಈ ಕಾರಣ ಬಂತು ನೋಡಿ. ಶೌರಿರ್ ನಯಯ ಉಭಯತೆ ತತಸ್ತುತೌ ವೃಷ್ಣಿ ಶತ್ರು ಬಹುವು. ಆದ್ದರಿಂದ ಅವ್ರಿಬ್ರು ಏನಾಗ್ಬಿಟ್ರು? ಯಾದವರ ಶತ್ರುಗಳಾಗ್ಬಿಟ್ರು. ವಸುದೇವ ಯಾದವ, ಆತ ಹೀಗೆ ಮಾಡಿದ್ದಾನಾದ್ರಿಂದ ನಾವು ಯಾದವ ವೈರಿಗಳನ್ನು ಡಿಕ್ಲೇರ್ ಮಾಡ್ಕೊ. ಜ್ಯೇಷ್ಠೌ ಸುತೌ ಶೂರ ಸುತಸ್ಯ ನಿತ್ಯಂ ಸದಾ ದ್ವೇಷ. ವಸುದೇವನ ಜೊತೆ ಭಯಂಕರ ದ್ವೇಷ ಮಾಡಿ ಏನೇನೋ ಮಾಡಕ್ಕೆ ಹೋಗ್ತಾರೆ, ಬರೀ ತಾವೇ ಸಾಯ್ತಾರೆ. ಯಾರು? ಇಬ್ಬರು ಸಾಯ್ತಾರೆ. ಭಾಗವತಲ್ಲಿ ಆಗಿದೆಯಲ್ಲ, ಕೃಷ್ಣ ಆತ ಎಲ್ಲರಲ್ಲೂ ಇಬ್ಬರು ಕೂತಾನೆ. ಕೃಷ್ಣ ಅವತಾರಾನ್ ವಾಸುದೇವೋಖಿಲಜ್ಞ ಕನ್ಯನ್ಯಾಸು ಚ ಪ್ರಾಪ ಸುತಾನುದಾರಾನ್ ದೇವಾವತಾರಾನ್ ವಸುದೇವೋ ಅಖಿಲಜ್ಞ. ಇಲ್ಲಿ ಮಾತ್ರ ಮಕ್ಕಳು ಹುಟ್ಟಿದ್ರಲ್ಲ. ಯಾರ್ಯಾರು?
ಈ 6 ಮಕ್ಕಳಿಂದ ಎಲ್ಲರೂ ಯಾರ್ಯಾರು ಹುಟ್ಟುತ್ತಾರೆ ವಸುದೇವನಿಗೆ ಎಲ್ಲ ಯೋಗ್ಯರು, ದೇವಾವತಾರಾನ್ ಅಂತ ಹೇಳ್ತಾರೆ. ಅಲ್ಲಿ ಇಬ್ಬರು ದೈತ್ಯರು, ಇವರೆಲ್ಲ ಒಳ್ಳೆ ಮಕ್ಕಳು. ಒಬ್ಬೇ ವಸುದೇವನಿಗೆ ಕೆಟ್ಟ ಮಕ್ಕಳಿದ್ದಾರೆ, ಒಳ್ಳೆ ಮಕ್ಕಳು ಇದ್ದಾರೆ. ಅದು ವಿಲನ್ಗಳು, ಹೈ ಕ್ಲಾಸ್ ವಿಲನ್ಗಳು. ಇವು ಒಳ್ಳೆ ಹೀರೋಗಳು ಪಾಪ, ಅಂತ ಮಕ್ಕಳು ಹುಟ್ಟಿದ್ದಾರೆ. ವಸುದೇವ ಅಖಿಲಜ್ಞ. ವಸುದೇವ ಹೋಗದೇ ಇರೋದಕ್ಕೆ ನಿಜವಾದ ಕಾರಣ ಏನು ಅಂತ ಕೇಳಿದರೆ, ತಾನು ಹೋಗೋ ಕಾರಣ ಇಲ್ಲ, ಪುತ್ರಿಕಾ ಪುತ್ರ ಧರ್ಮ. ಎರಡನೇದು ದುಷ್ಟರು ಅಂತ ಗೊತ್ತಾಯ್ತು, ಇವರು ಸಾವಾಸರ ಬಿಟ್ಟುಬಿಟ್ಟ. ಇಲ್ಲಿ ವಸುದೇವನ ಗುಣ ಮೆಚ್ಚಬೇಕು ನಾವು. ಯಾತಕ್ಕೆ ಗೊತ್ತಾ, ಒಬ್ಬ ದುರ್ಯೋಧನ ಬಿಡ್ಲಕ್ಕೆ ಧೃತರಾಷ್ಟ್ರನಿಗೆ ಆಗಲಿಲ್ಲ ಮಕ್ಕಳು ಅನ್ನೋ ಕಾರಣಕ್ಕೆ, ಈತ ಮಗಳ ಕಾರಣಕ್ಕೆ ಬಿಟ್ಟುಬಿಟ್ಟ. ಇದು ದೊಡ್ಡದು, ವಸುದೇವನಿಂದ ಕಲಿಬೇಕಾದ ಪಾಠ ಇದು. ಅವ್ರು ಅಯೋಗ್ಯರು ಅಂತ ಗೊತ್ತಾದ ಮೇಲೆ ಇನ್ನು ಸಂಸಾರ ಮಾಡುವ ಜೊತೆ ಇದ್ದು ಉಪಯೋಗ ಇಲ್ಲ ಅಂತ ನೋಡ್ಲಿಕ್ಕೆ ಹೋಗಲಿಲ್ಲ. ಇದು ದೇಶ ನೋಡಿ, ನಾನು ತ್ಯಾಜ್ಯ, ಅಯೋಗ್ಯನಾಗಿದ್ದರೂ ಮಗನಾಗಿದ್ದರೂ ತ್ಯಾಗ ಮಾಡಬೇಕು ಅನ್ನೋದು ಒಳ್ಳೆಯ ಎಕ್ಸಾಂಪಲ್. ಗೊತ್ತಾಯ್ತಾ? ಇಷ್ಟೆಲ್ಲ ಧರ್ಮ ಇಟ್ಕೊಂಡು ಆಚಾರ ಕಥೆ ಹೇಳ್ತಿದ್ದಾನೆ. ಬರೀ ಕಥೆ ಓದ್ಕೊಂಡು ಹೋಗ್ಬಿಟ್ರೆ ನಿರ್ಣಯ ಆಗೋದಿಲ್ಲ. ಜಡ್ಜ್ಮೆಂಟ್ ನೀವು ಇದನ್ನೋದಾಗ ಓದಬಾರ್ದು. ಜಡ್ಜ್ಮೆಂಟ್ ಬೇರೆ, ಆರ್ಗ್ಯುಮೆಂಟ್ ಬೇರೆ, ಎವಿಡೆನ್ಸ್ ಬೇರೆ, ಡಾಕ್ಯುಮೆಂಟ್ಗಳು ಬೇರೆ. ಹೊತ್ತಾನೆ ಜಡ್ಜ್ಮೆಂಟ್ ಏನಾಗಿ ಓದಬೇಕು? ಜಡ್ಜ್ಮೆಂಟ್ ಆಗಿ ಆಚಾರ್ಯ ನಿರ್ಣಯ ಇದಿಷ್ಟು ಕೂಡ. ಪ್ರತಿಯೊಂದು ಮಾತಲ್ಲಿ ಏನು ಸೇರಿಸಿದ್ದಾರೆ ಆಚಾರ್ಯರಿಗೆ, ಎಷ್ಟು ಪ್ರಾಬ್ಲಮ್ ಉತ್ತರ ಕೊಡ್ತಾ ಬಂದರು. ತಂಗಿನೋ ಸೋದರತ್ತೆನೋ, ಮತ್ತೆ ಅದು ಎಂಟೇ ಮತ್ತೆ ಯಾಕೆ ಹೇಳಬೇಕಾಗಿತ್ತು, ಇವರೆಲ್ಲ ಯಾರು, ಮೊದಲೇ ಹುಟ್ಟಿದ್ರು ಯಾರು, ಇವ್ರು ಯಾರು, ಎಲ್ಲ ಸ್ವರೂಪ ಹೇಳಕ್ಕೆ ಬಾರ, ಎಲ್ಲ ಕಾರಣ ಕೊಟ್ಟು ಕೊನೆಗೆ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ದ್ವೇಷ ಬಂತು, ಅದಕ್ಕೆ ಅಲ್ಲಿ ದ್ವೇಷ ಬಂತು. ಅವ್ರು ವಧ್ಯರಾದರು, ಪೂಜ್ಯರು ಆದರೂ ವಧ್ಯರಾಗಿಬಿಟ್ರು. ಇವೆಲ್ಲ ಕಾರಣ ಕೊಡ್ತಾರೆ. ಅನ್ಯಾಸು ಚಪ್ರಾಪಸುತಾನ್ ಉದಾರಾನ್ ದೇವಾವತಾರಾನ್ ವಸುದೇವೋ ಖೇಲಜ್ಞ. ಒಂದು ನಿಯಮ ಹೇಳ್ತಾರೆ, ನೀವೇ ಚೆನ್ನಾಗಿ ತಿಳ್ಕೊಬೇಕಿದ್ದಾರೆ. ಯೇ ಯೇ ಹಿ ದೇವಾಹ ಪೃಥ್ವೀಂಗತಾಸ್ತೆ ಸರ್ವೇ ಶಿಷ್ಯಾಹ ಸತ್ಯವತೀ ಸುತಸ್ಯ ವಿಷ್ಣೋರ್ಜ್ಞಾನಂ ಪ್ರಾಪ್ಯ ಸರ್ವೇ ಖೇಲಜ್ಞಾಃ ತಸ್ಮಾದ್ ಯಥಾ ಯೋಗ್ಯತಯಾ ಬಭೂವುಃ. ಯೇ ಯೇ ಹಿ ದೇವಾಹ ಪೃಥ್ವೀಂ ಗತಾಸ್ತೆ ಸರ್ವೇ ಶಿಷ್ಯಾಹ ಸತ್ಯವತೀ ಸುತಸ್ಯ. ಆ ಕಾಲಕ್ಕೆ ಯಾರ್ಯಾರು ಭೂಮಿಯಲ್ಲಿ ಅವತಾರ ಮಾಡಿದರು ದೇವತೆಗಳು, ಅವರೆಲ್ಲ ವೇದವ್ಯಾಸರ ಶಿಷ್ಯರು. ಮುಂದೆ ಕೂಡ ಯಾರು ಹುಡ್ತಾ ಅವರೆಲ್ಲ ವೇದವ್ಯಾಸ ಶಾಸ್ತ್ರ ಓದ್ಕೊಳ್ಳೋದು, ಅವರೆಲ್ಲ ಶಿಷ್ಯರೇ. ಏಹಿ ಶಿಷ್ಯ ಅವರೆಲ್ಲ ಗೋಪಾಹ ಗೋಪಾಹ ಯಾದವಾಹ ಎಲ್ಲ ಯಾರವರು, ಎಲ್ಲ ಎಲ್ಲ ದೇವಾವತಾರರು, ಸಾಮಾನ್ಯರಲ್ಲ ಅವರೆಲ್ಲ ಕೂಡ. ಅವರಿಬ್ಬರು ದೇವಾವತಾರರಲ್ಲ, ದೈತ್ಯರು. ಇವರು ಯಾದವರಲ್ಲ. ಆದ್ದರಿಂದ ಯಾದವರು ಏನೇನಿದ್ದಾರೆ ಅವರೆಲ್ಲ ಕೂಡ ವೇದವ್ಯಾಸರ ಶಿಷ್ಯರಾದರು. ಅದು ವೇದವ್ಯಾಸರು ಯಾರಾದ್ರೂ ಈಗ ಜಗದ್ಗುರು ಅಂತ. ಜಗದ್ಗುರು ಅಂದ್ರೆ ಏನು? ಎಲ್ಲ ಸಜ್ಜನರಿಗೂ ಗುರು ಅಂತ ಆಗ್ಬೇಕು. ಜಗದ್ಗುರು ಅಂದ್ರೆ ಮಠಕ್ಕೆ ಗುರು, ಜಗದ್ಗುರು ಹೇಗಾಗ್ತಾರಾಗಿದ್ರೆ, ಜಗದ್ಗುರು ಅಂತ ಹೇಳಿದ್ರೆ ಏನಾಗಬೇಕು ಅವರಿಗೆ? ಜಗತ್ತಿಗೆ ಗುರು ಆಗಬೇಕು. ಜಗತ್ತಿಗೆ ಗುರುವಾದಾಗ ಆಗತ್ತೆ. ಬಹಳ ಆಶ್ಚರ್ಯ. ಜಗದ್ಗುರು ಎಷ್ಟಿರ್ಲಕ್ಕೆ ಸಾಧ್ಯ ಆಗಿದ್ರೆ? ದೊಡ್ಡ ಜೊತೆ ಜಗದ್ಗುರು ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಜಗದ್ಗುರು. ಅದು ಕಾಂಟ್ರಡಿಕ್ಟರಿ ಟರ್ಮ್ ಆ ಲೆಕ್ಕದಲ್ಲಿ, ಬಟ್ ಬೇರೆ ಅರ್ಥ ಮಾಡಕ್ಕೆ ಬರುತ್ತೆ. ಎಲ್ಲ ಮಧ್ವಾಚಾರ ಶಿಷ್ಯರ ಸಂಸ್ಥಾನಗಳು ಜಗದ್ಗುರು ಸಂಸ್ಥಾನಗಳು. ಯಾತಕ್ಕೆ? ಜಗತ್ತಂದ್ರೆ ವಾಯುದೇವರು, ವಾಯುದೇವರನ್ನೇ ಗುರುಗಳನ್ನಾಗಿ ಹೊಂದಿರತಕ್ಕಂಥ ಪೀಠಗಳು. ಸರಿ ಹೋಯ್ತಾಗ ಅರ್ಥ ಆಯ್ತಾ? ಈಗ ಜಗದ್ಗುರು ಮಧ್ವಾಚಾರ್ಯರ ಪೀಠ ಅಂದ್ರೆ ಏನು? ವಾಯುದೇವರ ಅವತಾರರಾದ ಮಧ್ವಾಚಾರ್ಯರನ್ನೇ ಗುರುಗಳನ್ನಾಗಿ ಹೊಂದಿದ ಪೀಠಗಳು. ವಿರೋಧ ಬರಲಿಲ್ಲ. 1000 ಇದ್ರು ಏನಾಯ್ತು ಅವೆಲ್ಲ ಈಗ ಜಗದ್ಗುರುನೇ. ತಪ್ಪಲ್ಲ. ಒಂದೇ ಆದಾಗ ಸಮಸ್ಯೆ ಬರುತ್ತೆ. ನಮ್ಮ ಒಂದೇ ಜಗದ್ಗುರು ಪದವಿ ಅಂದ್ರೆ ಏನಾಯ್ತು ಅಲ್ಲಿಗೆ? ತಪ್ಪಾಯ್ತಾಗ. ಯಾಕೆಂದ್ರೆ ಉಳಿದವರು ಇದ್ದಾರಲ್ಲ, ಅಂದ್ರೆ ನೀವು ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಹೌದು. ಈ ಅರ್ಥದಲ್ಲಿ ಎಲ್ಲರೂ ಹೌದು. ನಾವು ಜಗದ್ಗುರು ಗುರು ಶಿಷ್ಯ ಅಂತ ಹೇಳ್ಕೊಬೋದು. ಯಾತಕ್ಕೆ? ಜಗದ್ಗುರು ಯಾರು? ಜಗತ್ ಮಧ್ವಾಚಾರ್ಯರ ಅವರೇ ಗುರುಗಳು ನಮಗೆ. ಜಗತ್ತಂದ್ರೆ ವಾಯು ಅರ್ಥ ಇದೆ. ಕೋಶಗಳಲ್ಲಿ ಜಗದಿತಿ ವಾಯು. ವಾಯುದೇವರು ನಮ್ಮ ಗುರುಗಳು ಅಂತ ಹೇಳ್ಕೊಂಡ್ರೆ ಜಗದ್ಗುರು ಅಂತ ಆಯ್ತಲ್ಲ. ಈಗ ಜಗದ್ಗುರುಗಳ ಶಿಷ್ಯರು ನಾವು. ಅರ್ಥ ಆಯ್ತಾ? ಅದು ಯಾವ ಅರ್ಥನ ಹೇಳ್ತೇವೆ ಇಂಪಾರ್ಟೆಂಟ್. ಅದು ಬರೀ ಇವತ್ತು ಯಾವ್ದಕ್ಕೆ ಕಾರಣ ಆಗುತ್ತೆ? ಬರೀ ವಿವಾದಕ್ಕಷ್ಟೇ. ಅದೊಂದು ದೊಡ್ಡ ಪ್ರೆಸ್ಟೀಜ್. ಮತ್ತೆ ನಮ್ಮದು ಮೂಲ, ನಮ್ಮದು ಮನೆ ಎಂಡಿಲ್ಲ ಮಣ್ಣಿಲ್ಲ. ಅದಕ್ಕೆ ಇಷ್ಟೆಲ್ಲ ಸಾಧನೆ ಆಯ್ತಪ್ಪ. ನಿಮ್ದು ಮೂಲ ಮಠವಾಗಿದ್ದಕ್ಕೆ ನಿಮ್ದು ಯಾವುದೇ ಒಂದು ಮಠ ಮೂಲ ಮಠ ಆಗಲಿ, ಅನುಯಾಯಿಗಳಾಗಿಬಿಟ್ರೆ ಉದ್ಧಾರ ಆಗೋದಾದ್ರೆ, ನರಕಾಸುರ ಯಾರ ಮಗ? ಸಾಕ್ಷಾತ್ ವರ ದೇವರ ಮಗ. ಹಿರಣ್ಯಾಕ್ಷ ಯಾರ ಮಗ? ಆದಿ ಹಿರಣ್ಯಾಕ್ಷ ಬ್ರಹ್ಮದೇವರ ಮಗ. ಏನಾಯ್ತಲ್ಲಿ? ಏನಾಗಿದೆ? ಒಳ್ಳೇದಾಯ್ತಾ ಅಲ್ಲಿ? ಸೊ ನಮ್ಮ ಸ್ವರೂಪ ಕೆಟ್ಟದಿದ್ರೆ ಯಾವ ಮಠ ಸೇರಿದ್ರೂ ಉಪಯೋಗ ಇಲ್ಲ. ಸ್ವರೂಪ ಒಳ್ಳೇದಿದ್ರೆ ಯಾವ ಮಠದಲ್ಲಿದ್ರೂ ಯೋಚನೆ. ಗೊತ್ತಾಯ್ತಾ? ಸ್ವರೂಪ ಪ್ರಧಾನವಾಗೋದ್ರಿಂದ ಆ ಯೋಚನೆ ಮಾಡಿದ್ರೆ ಸರಿ ಹೋಗೋದು. ಇದು ನಮ್ಮ ಮಠದ ಇಷ್ಟ ಆದರೆ ಮೋಕ್ಷ ಗ್ಯಾರಂಟಿ. ಆ ರೀತಿ ದೇವರೇ ಹೇಳಿಲ್ಲ. ಇವಾಗ ಹೇಳಕ್ಕೆ ಸಾಧ್ಯ? ಈಗ ನನ್ನ ಮಗ ಆದ್ಮೇಲೆ ಮೋಕ್ಷ ಗ್ಯಾರಂಟಿ ಅಂತ ದೇವ್ರು ಹೇಳಿಲ್ಲ. ಹಾಗೆ ಏನಾಗಬೇಕಾಗಿತ್ತಿಲ್ದ? ನರಕಾಸುರಿ ಮೋಕ್ಷ ಆಗಬೇಕಾಗಿ ಹೊತ್ತಾನೆ. ಹಿರಣ್ಯಾಕ್ಷಿ ಮೋಕ್ಷ ಆಗುತ್ತೆ, ಆಗಲಿಲ್ಲ. ನರಕಾಸುರಲ್ಲಿ ಕೊನೆ ಪಕ್ಷ ಚೂರು ದೇವಾಂಶ ಚೂರು ಆವೇಶ ಇದೆ. ಹಿರಣ್ಯಾಕ್ಷದಲ್ಲಿ ಏನೇನೂ ಇಲ್ಲ. ಮೊದಲೇ ಹಿರಣ್ಯಾಕ್ಷನೊಳಗೆ. ಗೊತ್ತಾಯ್ತಾ? ಅಂದಮೇಲೆ ಬ್ರಹ್ಮದೇವರು ಸಾಕ್ಷಾತ್ ಮಗ ಅವನು. ಮಧುಕೈಟವರು ಅವ್ರ ಮಕ್ಕಳು, ಮೊದಲು ಹುಟ್ಟಿದವರು ಎಲ್ಲ ಮಹಾದುಷ್ಟರವರೆಲ್ಲ ಕೂಡ. ಅಂದಮೇಲೆ ನಮ್ಮ ಮಠಕ್ಕೆ ಸೇರಿದ ಮಾತಾಗ ಉದ್ಧಾರ ಆಗುತ್ತೆ ಯಾರು ಹೇಳಿದರೆ ಏನು ಹೇಳ್ಬೇಕು? ಅದಕ್ಕೆ ದೇವ್ರ ಮಕ್ಕಳು ಅವರೇ ಉದ್ಧಾರ ಆಗಿಲ್ಲ, ಬ್ರಹ್ಮದೇವ್ರ ಮಕ್ಕಳೇ ಆಗಿಲ್ಲ ಅಂದಮೇಲೆ
ಸ್ವರೂಪ ಕೆಟ್ಟದಿದ್ರೆ ಎಲ್ಲಿ ಹೋದ್ರೂ ಉದ್ಧಾರ. ಹಿರಣ್ಯಕಶಿಪು ವೈಕುಂಠಕ್ಕೆ ಹೋಗಿ ಬಂದು ಸತ್ತ, ಮುಕ್ತ ಸ್ಥಾನಕ್ಕೆ ಹೋಗಿ ಬಂದು. ಅದು ಇವೆಲ್ಲ ಫಾಲ್ಸ್ ಪ್ರೆಸ್ಟೀಜ್ಗಳು. ತಿರುಗುಬಿಡಿತಾಚಾರ್ಯ ಯಾವ ಮಠದ ಸ್ವಾಮಿಗಳು ಅಲ್ಲ. ಅವ್ರು ಹೇಳಿದ ಅವ್ರ ಬಾಯಿಸ್ತತೆ ಹೇಳಿದವರು ಬಾಂಧವ್ಯ ಅಲ್ಲ ಇವರು. ಅವ್ರ ಮಗ ನಾರಾಯಣ ಪಂಡಿತಾಚಾರ್ಯ ಬಸವೋದಯ ತೀರ್ಥ ತಗೊಳಗಿಲ್ಲ, ಯತಿಗಳು ತೀರ್ಥ ಬಿಟ್ಟು ಮಧ್ವೀಜ ಹೇಳ್ತಾ ಹೋಗ್ಬೇಕು. ಅವ್ರು ಗೃಹಸ್ಥರು ಅವರಿಬ್ಬರು ಕೂಡ. ಏನು ತೋರಿಸುತ್ತೆ ಇದು? ಸ್ವರೂಪ ಯೋಗ್ಯತೆ ತೋರಿಸುತ್ತೆ ಅಷ್ಟೇ ಹೊರತು ಇವೆಲ್ಲ ಇಲ್ಲ ಅಂತಲ್ಲ. ಇವೆಲ್ಲ ವೇಸ್ಟ್ ಅಂತ ಕರೆಯಕ್ಕೆ ಹೊರಟಿಲ್ಲ. ಇದನ್ನು ನೀವು ಟೂ ಮಚ್ ಮಾಡಬಾರ್ದು ಅಷ್ಟೇ. ಒಂದು ಪ್ರಶಸ್ತಿ ಯೂನಿವರ್ಸಿಟಿಗಳು ಕಾಲೇಜ್ ತಾರತಮ್ಯ ಇಲ್ಲ ಇವತ್ತು. ಒಳ್ಳೆ ಕಾಲೇಜ್ ಅಂತ ಕರೆಯೋದಿಲ್ಲ, ಅದು ತಪ್ಪಲ್ಲ. ಅದೇನು ಹೇಳಬಾರ್ದು ಅದರಿಂದ? ಇಲ್ಲದ ಫಾಲ್ಸ್ ಪ್ರೆಸ್ಟೀಜ್ ಬೇರೆ, ಫಾಲ್ಸ್ ಪ್ರೆಸ್ಟೀಜ್ ಬೇರೆ. ಫಾಲ್ಸ್ ಪ್ರೆಸ್ಟೀಜ್ ಕ್ರಿಯೇಟ್ ಆಗ್ತದೆ. ಕೆಲವು ತಾರತಮ್ಯ ಇದ್ದೇ ಇದೆ ಮಠಗಳಲ್ಲಿ. ಕೆಲವು ಅವರೇ ಒಪ್ಕೋತಾರೆ. ದೊಡ್ಡ ಮಠ ಶ್ರೀಪಾಠ ಅಂತ ಕರೆಯೋದಿಲ್ಲ. ತುಂಬ ಬ್ರಾಂಚ್ಗಳಿದೆ, ತುಂಬ ಶಿಷ್ಯರಿದ್ದಾರೆ, ಜಾಸ್ತಿ ಏನಾಯ್ತು ಮಠ ಆಗ ದೊಡ್ಡ ಮಠ ಆಗೇ ಏನು ತಪ್ಪಲ್ಲ ಅದು. ಆದರೆ ಅದನ್ನ ಯಾವ್ದು ಕ್ಲೇಮ್ ಮಾಡಬಾರ್ದು ಅದನ್ನ. ಇವತ್ತು ಯೂನಿವರ್ಸಿಟಿಗಳಲ್ಲಿ 4-5 ಜನ ಇರ್ತಾರೆ ಸ್ಟೂಡೆಂಟ್ಸ್ ಅಷ್ಟೇ. ಯಾವತ್ತು ಒಬ್ಬರೇ ಇರ್ತಾರೆ, ಒಬ್ಬನೇ ಸ್ಟೂಡೆಂಟ್ ಇರ್ತಾನೆ. ಇದಕ್ಕೆ ದೊಡ್ಡ ಡಿಪಾರ್ಟ್ಮೆಂಟ್, ಅದಕ್ಕೆ ವ್ಯಾಲ್ಯೂ ವೈಸ್ ದೊಡ್ಡ ಡಿಪಾರ್ಟ್ಮೆಂಟ್. ಸಂಖ್ಯೆ ಫಾಲೋಯರ್ಸ್ ಒಬ್ಬನೇ ಇರೋದು ಬರೋ. ಇದು 20 ಅಪ್ಲೈ ಮಾಡಿದ್ದಾರೆ, ಎಲಿಜಿಬಿಲಿಟಿ ಎಲ್ಲ ಸಿಗೋದೇ ಇಲ್ಲ. ಒಬ್ಬನಿಗೆ 2-3 ಜನ. ನಾವು ಸ್ಟೂಡೆಂಟ್ ಆದ ಒಬ್ಬನೇ ಬೇಯಲ್ಲಿ ಓದ್ಬೇಕಾದ್ರೆ ಸಂಸ್ಕೃತ ಒಬ್ಬನೇ ಎಲ್ಲೇ ಇಲ್ಲ. ಗೊತ್ತಾಯ್ತಾ? ಯಾಕೆ ಒಬ್ಬನೇ ಕ್ಲಾಸ್ ಕ್ಲೋಸ್ ಮಾಡಲ್ಲ? ಏನು ಮಾಡಿದ್ರು? ಇನ್ನು ಬಾಡಿ ಅನುಕೂಲ ಒಬ್ಬನಿದ್ದಾಗ. ಯಾಕೆ ನಾವು ಸರ್ತಿ ಇದೊಬ್ಬನೇ ಅವಲೋ ಬರ್ತಿದ್ದ, ಒಬ್ಬನಿದ್ದ ಅವ್ನು ಯಾವಲೋ ಬರ್ತಿದ್ದ. ಅವರಿಬ್ಬರು ಮಾತಾಡ್ಕೊಡೋದು ಏನಂತ. ಅವ್ರು ಒಬ್ಬರು ಬಂದರೆ ಪಾಠ ಮಾಡ್ತಿದ್ದಿಲ್ಲ ಒಂದೊಂದ್ಸಲ. ಅವ್ರು ಇವತ್ತು ನಾಡಿನ ಬರಬೇಡ, ನಾಡಿದ್ದು ನಾನು ಬರಲ್ಲ, ಅದೇನಾಯ್ತು ಅಲ್ಲಿಗೆ ವಾರ ಪೂರ್ತಿ ಕ್ಲಾಸ್ ಹೋಯ್ತು. ಯಾಕೆ ನಾವು ಕೆಲವು ಬೆಸ್ಟ್ ಹೋಪ್ಲೆಸ್ ಬೆಸ್ಟ್ ಇರ್ತಾರೆ, ಅವ್ರು ಪಾಠಕ್ಕೆ ಹೋಗೋದಕ್ಕಿಂತ ಹೋಗದೇ ಇರೋದಕ್ಕೆ ಕ್ಷೇಮ ಇರುತ್ತೆ. ಅಂಥವ್ರು ಇದ್ರಾಗ. ಗೊತ್ತಾಯ್ತಾ? ಹೆಚ್ಚು ಅಂಥವರೇ ಇರ್ತಾರೆ. ತಪ್ಪಿಸ್ಬೇಕಾದ್ರೆ ಬೇರೆ ದಾರಿ ಇಲ್ಲ. 1 ಗಂಟೆ ಕೂತ್ಕೊಂಡು ಕೇಳೋದು ಭಾರಿ ಕಷ್ಟ. ಅದಕ್ಕೇನು ಮಾಡೋದು? ತಪ್ಪಿಸೋಳು ಪ್ಲಾನ್ ಮಾಡೋದು. ಅದು ಇಂಥವು ಬೇಕಾಷ್ಟು ನಡೀತಾ ಇರುತ್ತೆ. ದೊಡ್ಡ ದೊಡ್ಡ ಕೋರ್ಸ್ಗಳಲ್ಲಿ ಸಾಮಾನ್ಯ ಕಡಿಮೆ ಜನನೇ ಇರೋದು. ಹೈಯರ್ ಇದಕ್ಕೆ ಹೋಗ್ಬಿಟ್ಟು ತುಂಬ ಕಡಿಮೆ ಇರುತ್ತೆ. ಅದನ್ನು ಯಾವುದಕ್ಕೆ ಪಾಯಿಂಟ್ ಮಾಡ್ಕೋಬಾರ್ದು. ಅವ್ರು ಒಬ್ಬರೇ ಪಾಸ್ ಮಾಡಿ ಬರ್ತಾರೆ, ಪ್ರೊಫೆಸರ್ ಆಗ್ತಾರೆ, ದೊಡ್ಡ ಇದಾಗ್ಬಿಡ್ಬೋದು. ಅವರಿಂದ 100 ಜನ ಪಾಠ ಆಗ್ಬೋದು ಅಲ್ಲೇನು. ಅದನ್ನ ಆ ಕಾರಣ ಇಟ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗ. ಅದ್ರ ಬದಲು ಏನು ಮಾಡ್ಬೇಕು? ಶಿಷ್ಯರನ್ನ ನಮ್ಮದು ದೊಡ್ಡ ಮಠ ಎತ್ತಕ್ಕೆ ನಮ್ಮ ಶಿಷ್ಯರು ಎಷ್ಟು ಬುದ್ಧಿವಂತರಿದ್ದಾರೆ ನೋಡಿ, ಅದು ತೋರಿಸ್ಬೇಕಾದ್ರೆ. ನಮ್ಮ ಶಿಷ್ಯರಿದ್ದಾರೆ, ಎಲ್ಲ ಪಂಡಿತರಿದ್ದಾರೆ. ನಮ್ಮ ಶಿಷ್ಯರೆಲ್ಲ ಕೂಡ ಗೃಹಸ್ಥರಲ್ಲಿ ಭಾರಿ ಇದರಲ್ಲಿದ್ದಾರೆ, ಸದಾಚಾರಿಗಳಾಗಿದ್ದಾರೆ. ಅದು ಪ್ರೆಸ್ಟೀಜ್. ಅದು ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕೆ? ಫ್ಯಾಕ್ಟ್ ಅದು. ಗೊತ್ತಾ? ನಂಬರ್ ಫ್ಯಾಕ್ಟ್ ಆಗಲ್ಲ. ಯಾವ್ದು ಫ್ಯಾಕ್ಟ್ ಆಗುತ್ತೆ? ಕ್ವಾಲಿಟಿ ಫ್ಯಾಕ್ಟ್ ಆಗುತ್ತೆ. ಇವತ್ತು ಕಾಲೇಜ್ ಹಾಕೋತಾರೆ, ಎಷ್ಟೋ ಜನ ಹಾಕ್ತಾರೆ. ನಮ್ಮ ಕಾಲೇಜ್ 6 ರ್ಯಾಂಕ್ ಬಂದಿದೆ, 5 ರ್ಯಾಂಕ್ ಬಂದಿದೆ. ನ್ಯಾಷನಲ್ ಕಾಲೇಜ್ ಇದ್ದಾಗ ಹಿಂದೆ, ಈಗ ಕಡಿಮೆ, ಈಗ ಸ್ಥಿತಿ ಗೊತ್ತಿಲ್ಲ ನನಗೆ. ಪ್ರತಿ ವರ್ಷ 5-6 ರ್ಯಾಂಕ್ ಗ್ಯಾರಂಟಿ. ಅದು ಫಸ್ಟ್ 6 ಸಾಲು ಬಂದ್ಬಿಡೋದು. ಮೊದಲಿಗೆ 10ರಲ್ಲಿ 6 ಸಾಮಾನ್ಯ, 5-6 ಬಂದ್ಬಿಡೋದು. ಅಂದರೆ ಅದರಿಂದ ಏನಾಯಿತು? ಹೆಮ್ಮೆ. ಪೇಪರಲ್ಲಿ ಹಾಕೋದು ತಪ್ಪಲ್ಲ. ಅದು ಯಾತಕ್ಕೆ? ಹೆಮ್ಮೆ. ಅದು ಸರಿಯಾಗಿದೆ ಅಂತ. ಇದು ತಪ್ಪೇನಿದೆ? ಏನು ತಪ್ಪಿಲ್ಲ, ಅದನ್ನು ಹೇಳ್ಕೊಳ್ಳಿ. ಆದರೆ ಇದನ್ನೆಲ್ಲ ಹೇಳ್ಕೊಳ್ಳೋಕೆ ಹೋಗ್ಬಾರ್ದು. ಇಲ್ಲಿ ಆದ್ರೆ ಗ್ಯಾರಂಟಿ ಪಾಸ್ ಆ ವಿಶ್ಲೇಷಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ತಾತ್ಪರ್ಯ ನಮ್ಮ ಟ್ರೆಂಡ್ ಹೇಗಾಗ್ತಿದೆ ಇದೆಲ್ಲ ಹೇಳ್ತಿರೋದು ಯಾತಕ್ಕೆ ಅಂದರೆ, ಓದೋದು ಬರೆಯೋದು ಬಿಟ್ಟು, ಅಧ್ಯಯನ ಬಿಟ್ಟು ಬೇರೆ ಕಡೆ ಗಮನ ಕೊಡ್ತಾ ಇದೆ. ಆ ಟ್ರೆಂಡ್ ಏನು ಮಾಡುತ್ತೆ ನಮ್ಮನ್ನು? ಆತ್ಮೋದ್ಧಾರ ಎಲ್ಲ ಯಾವ ಉದ್ಧಾರನೂ ಆಗಲ್ಲ. ಅಂದರೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಅದು ಎಂದು ಅದನ್ನ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಿಡಿತಾ? ಹಾಂ ಹಾಂ ಏನ ಮುಖ್ಯ? ಹೌದು, ಹೇಳಕ್ಕೆ ಬರುತ್ತೆ. ಓ, ಪರಮ ಮುಖ್ಯಾರ್ಥ ಎಲ್ಲ ದೇವರಿಗೆ. ಮತ್ತೆ ಆಮೇಲೆ ಮುಖ್ಯಾರ್ಥದಲ್ಲಿ ಎಲ್ಲ ವಾಯುದೇವರಿಗೆ, ಮತ್ತೆ ಎಲ್ಲ ವಾಯುದೇವರಿಗೆ ಬರುತ್ತೆ. ಅದು ಮಧ್ಯೆ ಲಕ್ಷ್ಮೀ, ವಾಯುದೇವರಿಂದ ಲಕ್ಷ್ಮೀ ಮಧ್ಯೆ ಬಂದ್ಬಿಡುತ್ತೆ. ತೀರ ಪರಮಾಣು ದೇವರಿಗೆ ಮಾತ್ರ. ಅದು 3 ಇದೆ. ವಾಯುದೇವರು ಸರ್ವಶಬ್ದ ವಾಚ್ಯರು. ಯಾವ ದೃಷ್ಟಿಯಿಂದ? ಮುಖ್ಯಾರ್ಥದಲ್ಲಿ ಮಾತ್ರ. ಪರಮುಖ್ಯಾರ್ಥ ಹೋದ್ರೆ ಹೋಯ್ತು. ಅರ್ಥ ಆಯ್ತಾ? ಓಂ